Box Office Sultan. Challenging Star Darshan. ಇವರ ಡೇಟ್ಸ್ 2020 ಆಗ್ಲೇ ಫಿಲ್ ಆಗ್ಬಿಟ್ಟಿದೆ. ಅಯ್ಯೋ ಗುರುಗಳ ಯಾರು ಬರೋದೇ ಇಲ್ಲ ಅವ್ರ ಹತ್ರ ಅಂದಲ್ಲ. ಮೊಮ್ಮಗ ಹುಟ್ಬಿಟ್ಟ ಅಂತೇಳಿ ಇಡೀ ಊರ್ ಜನರ ಅವ್ರ ಫ್ರೆಂಡ್ಸ್ ಯಾರ್ಯಾರಿದ್ರು ಅವ್ರಿಗೆಲ್ಲ ಕರೆದು ಗೊತ್ತಲ್ಲ ಪಾರ್ಟಿ ಅಂದ್ರೆ ಏನು ಅಂತ. ಕುರ್ಕ್ ಸೈಡ್ ಪಾರ್ಟಿ ಅದು. ಈ ಒರಿಜಿನಲ್ ಒಂದಾಗಿದ್ದು 10 ಹೆಂಗಾಯ್ತು ಸರ್? ನನಗೆ ವಿದ್ಯೆ ಒಂಥರ ನೈವೇದ್ಯ ಸರ್, ನಿಜ ಒಪ್ಕೊಂಡ್ಬಿಡ್ತೀನಿ. ನಾನು ನಿಜವಾಗ್ಲೂ ನಂಗೆ ಓದಕ್ ಬರಲ್ಲ ಸರ್. ಎಲ್ಲ ಇಲ್ಲಿಂದ ಕಾಣಿಸ್ತಾ ಇದೆ. ಅವನಂತ ನನ್ನಂತ ಕಳ್ಳರು ಇನ್ನೆಲ್ಲೂ ಯಾರು ಸಿಗಲ್ಲ. ಬಟ್ ಈಗ ಆಕ್ಚುಲಿ ಅವ್ನು ಪೊಲೀಸಲ್ಲಿ ಇದ್ದಾನೆ, ನಾನು ಇಲ್ಲಿದ್ದೀನಿ ಅಷ್ಟೇ. ಕಿಡ್ನಿ ಅವ್ರಿಗೆ ಇದಾಯ್ತು, ಇರಬರ ಪುಂಜಿ ಎಲ್ಲ ಅಲ್ಲಿಗೆ ಹೋಗ್ಬಿಡ್ತು. ಎಕ್ಸ್ಪೈರ್ ಆದ್ಮೇಲೆ ಸರಿ ಅಂತೇಳಿ ಲೈಟ್ ಬಾಯ್ ಸೇರ್ಕೊಂಡು ಏನನ್ ಸಾಮಾನು ಹೋಗ್ಬೇಕು ಆ ಟೇಬಲ್ ಓಸಿ ಹಳಸನ ಹಣ್ಣು ತಿನ್ಕೊಂಡು ಜೀವನ ಮಾಡಿದಾನೆ ನನ್ ಮಗ. ಅಪ್ಪ ಹೋದ್ರು ಅಂದಾಗ ನನ್ ಮತ್ತೆ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಮಗ. ವಿದ್ಯೆ ಇಲ್ಲದೆ ಇರ್ಬೋದು, ಆದ್ರೆ ನಿನ್ನ ಜೊತೆಗೆ 6 ಕೋಟಿ ಜನ ಇಲ್ಲ. ಹಲೋ, ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ ಮನೆಗೆ ಬಂದಾಯ್ತು. ಸೊ ವೇಟ್, ಲೆಟ್ಸ್ ಸ್ಟಾರ್ಟ್. ಬ್ರೂ ವೀಕೆಂಡ್ ವಿತ್ ರಮೇಶ್ ಸೀಸನ್ 2 co-powered by Sensodyne, fashion partner Kanva Mart, cookies partner Unibic Cookies, jewelry partner Sudarshan Jewelers, associate sponsors Fortune Sunflower Oil ಮತ್ತು ಶ್ರೀ ಶ್ರೀ ಆಯುರ್ವೇದ. ಸಾಧನೆ ಅನ್ನೋದು ಹುಟ್ಟಿದಾಗ ಹಣೆ ಬರಹದಲ್ಲಾಗ್ಲಿ ಹಸ್ತರೇಖೆಗಳ ಮೇಲಾಗ್ಲಿ ಅಚ್ಚಾಗಿರಲ್ಲ. ಬರೀ ಹುಟ್ಟಿನಿಂದ ಯಾರೂ ಸ್ಟಾರ್ ಆಗೋದಿಲ್ಲ. ಹುಟ್ಟಿದ ನಂತರ ನಮ್ಮ ಬದುಕನ್ನ ಹೇಗೆ ಕಟ್ಟಿ ಬೆಳೆಸ್ತೀವಿ, ಕಾಣೋ ಕನಸನ್ನ ಹೇಗೆ ಪೋಷಿಸ್ತೀವಿ ಅನ್ನೋದ್ರ ಮೇಲೆ ಸಾಧನೆ ಅನ್ನೋ ನಕ್ಷತ್ರ ನಮ್ಮ ಬದುಕಲ್ಲಿ ಮಿಂಚುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಇವತ್ತಿನ ನಮ್ಮ ಸಾಧಕರು ಹೀಗೆ ತೂಗುದೀಪದ ಶಕ್ತಿ ಇದ್ರೂ ಕೂಡ ಯಶಸ್ಸಿನ ಆಕಾಶದ ದೀಪ ಪಡೆಯೋಕೆ ವಿಧಿಗೆ ಚಾಲೆಂಜ್ ಹಾಕಿ ಗೆದ್ದು ಬಂದಂತ ಗಟ್ಟಿ ಗಂಡು ಇವರು. 6.0 ರೈಫಲ್ ಗುಂಡಿನಂತ ಡೈಲಾಗ್, 6.3 ಫೀಟ್ ಹೈಟ್ ನಿಂದ ಗುಂಡಾಗ್ಲೇ ಕೊಡೋ ಪಂಚು ಇವರ ಫ್ಯಾನ್ಸ್ಗೆ ಫೇವರೇಟ್. ದಾಸನಾಗಿ ಮೆಜೆಸ್ಟಿಕ್ಗೆ ಎಂಟ್ರಿ ಕೊಟ್ಟ ಇವರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿರಾಟ ರೂಪವಾಗಿ ಬೆಳೆದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನಿಮ್ಮ ಅಭಿಮಾನಿಗಳು ಕೇಳ್ತಾನೆ ಇದ್ರು, ಯಾವಾಗ ಬರ್ತಾರೆ ದರ್ಶನ್ ಅವರು, ಯಾವಾಗ ಕೂರ್ತಾರೆ ಈ ಸೀಟ್ ಮೇಲೆ ಅಂತ. ಕರ್ಸ್ಬಿಟ್ಟಿದ್ಯಪ್ಪ. ಓಕೆ, ರೈಟ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವರು ಶ್ರೀ ಹೇಮಂತ್ ಕುಮಾರ್ ಉರೂಫ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. 16 ಫೆಬ್ರವರಿ 1977 ಇವರ ಜನನ. ಇವರು ಹುಟ್ಟಿದ್ದು ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ. ಇವರ ತಂದೆ ಲೆಜೆಂಡರಿ ಆಕ್ಟರ್ ತೂಗುದೀಪ ಶ್ರೀನಿವಾಸ್ ಅವರು. ತಾಯಿ ಮೀನಾ ಅವರು, ಸೋದರಿ ದಿವ್ಯಾ ಹಾಗೂ ಸೋದರ ದಿನಕರ್, ಇವರ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಹಾಗೂ ಪುತ್ರ ವಿನೇಶ್. ಇವ್ರದ್ದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಷ್ಟು ಆಪ್ತವಾಗಿರುವಂತ 118 ಸಾಕು ಮಕ್ಕಳಿದ್ದಾರೆ ಇವರಿಗೆ. ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆ 118 ಮಕ್ಕಳ ಬಗ್ಗೆ. ಇವರು
ಪ್ರಖ್ಯಾತ ರಂಗಭೂಮಿ ತಂಡ ನೀನಾಸಮಲ್ಲಿ ತರಬೇತಿ ಪಡೆದು ಲೈಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ BC ಗೌರಿಶಂಕರ್ ಅವರ ಬಳಿ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರು. 3 ಧಾರಾವಾಹಿಗಳಲ್ಲಿ ನಟನೆ, 5 ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಅಭಿನಯ ಮಾಡಿ 2001ರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಮೆಜೆಸ್ಟಿಕ್ ಮೂಲಕ ಹೀರೋ ಆಗಿ ಗುರುತಿಸಿಕೊಂಡ್ರು. ಅವತ್ತಿಂದ ಇವತ್ತವರೆಗೂ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ 45 ಚಿತ್ರಗಳಲ್ಲಿ ಅಭಿನಯಿಸಿ 46ನೇ ಚಿತ್ರ ವಿರಾಟ್ ಈಗಷ್ಟೇ ಬಿಡುಗಡೆ ಆಗಿದೆ. ಇವರ 50ನೇ ಸಿನಿಮಾ ಸರ್ವಾಂತರ್ಯಾಮಿ ಅಂತ ಆಗಲೇ ಘೋಷಣೆ ಆಗಿದೆ. ಇವರ ಡೇಟ್ಸ್ 2020ವರೆಗೂ ಆಗ್ಲೇ ಫಿಲ್ ಆಗ್ಬಿಟ್ಟಿದೆ. ಅಯ್ಯೋ ಗುರುಗಳೇ, ಆಮೇಲೆ ಯಾರು ಬರೋದೇ ಇಲ್ಲ ಆಮೇಲೆ ನನ್ನ ಹತ್ರ. ಆಮೇಲೆ ನಾವು ಥಿಯೇಟರ್ ಹೌಸ್ಫುಲ್ ಆಗ್ಲಿ ಅನ್ಕೊಂಡು ಇವ್ರು ಕ್ಯಾಲೆಂಡರ್ನೇ ಹೌಸ್ಫುಲ್ ಮಾಡ್ಬಿಟ್ಟಿದ್ದಾರೆ. ವೆರಿ ಗುಡ್, ಕಂಗ್ರಾಚುಲೇಷನ್. 2006ರಲ್ಲಿ ತೂಗುದೀಪ ಪ್ರೊಡಕ್ಷನ್ಸ್ ಅಂತ ತಮ್ಮದೇ ಆದ ಬ್ಯಾನರ್ ಶುರು ಮಾಡಿ 4 ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, 10 ಚಿತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ಇವರ ಅಭಿನಯಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದರ್ಶನ್ ಅವರಿಗೆ ಸಿಕ್ಕಿದೆ. ಕಂಗ್ರಾಚುಲೇಷನ್ ದರ್ಶನ್ ಅವರೇ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸರ್ ಎಲ್ಲ ಕರೆಕ್ಟಾ ಸರ್? ತುಂಬಾ ಹೇಳ್ಬಿಟ್ರೆ ಇನ್ನೂ ತುಂಬಾ ಇದೆ ಸರ್. ನಿಮ್ ಲೈಫ್ ನ ರಿಫೈನ್ ಮಾಡಿ ನಿಮಗೆ ಗೊತ್ತಿಲ್ಲದೆ ಇರೋ ಕೆಲವು ವಿಷಯಗಳು, ನಮ್ಮ ಆಡಿಯನ್ಸ್ ಗೊತ್ತಿಲ್ಲದೆ ಇರೋ ಕೆಲವು ವಿಷಯಗಳು, ಅದನ್ನೆಲ್ಲ ಮೆತ್ತಿಗೆ ಲೀಕ್ ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ಲೀಸ್ ಜಾಯಿನ್ ದಿ ಫನ್. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ ದರ್ಶನ್ ಅವರೇ. ಸೊ ದರ್ಶನ್, ನೀವು ಹೇಮಂತ್ ಕುಮಾರ್ ಅಂತ ಪ್ರಾಬ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ ಹೆಸರು ಇತ್ತು ಅನ್ಸುತ್ತೆ. ಇಲ್ಲ, ಅದು ಹುಟ್ಟೆಸ್ರು ಆಕ್ಚುಲಿ. ಹುಟ್ಟೆಸರು ಹೇಮಂತ್ ಕುಮಾರ್. ಎಲ್ಲ ನಮ್ಮ ಮನೇಲಿ ಆಕ್ಚುಲಿ ಈಗ ದಿವ್ಯಾ ದರ್ಶನ್ ದಿನಕರ್ ಅಂತ ಏನಿದೀವಿ, ಸೊ ಜೈಮಾಲಾ ಹೇಮಂತ್ ಕುಮಾರ್ ಉಮೇಶ್ ಓಕೆ ಅಂತೇಳಿ ಹೆಸರು, ತೊಟ್ಲ ಹೆಸರೇನು ಇಡ್ತಾರಲ್ಲ ಹಂಗೆ. ಬಟ್ ಎಲ್ಲ ಸ್ಕೂಲಲ್ಲಿಂದ ಹಿಡಿದು ಅವಾಗಿಂದಾನೆ ದರ್ಶನ್ ಸಿನಿಮಾಗೆ ಅಂತ ಅಂದ್ಬಿಟ್ಟು ಏನ್ ಚೇಂಜ್ ಮಾಡ್ಕೊಂಡಿಲ್ಲ. ಚಿಕ್ಕ ವಯಸ್ಸು ದರ್ಶನ್. ಬಟ್ ನಮ್ಮ ದರ್ಶನ್ ಭೂಮಿಗೆ ಬಂದಾಗ ಮೊದಲೇ ದರ್ಶನ ಪಡೆದವರು ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಸರ್? ದರ್ಶನ್ ಅವರ ದರ್ಶನ ಪಡೆದವ್ರು ಯಾರು ಅನ್ನೋದ್ರ ಬಗ್ಗೆ ಒಂದು ವೀಟ್ ಇದೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಅವತ್ತು ಶಿವರಾತ್ರಿ ಉಪವಾಸ. ಅವತ್ತು ಮಧ್ಯಾಹ್ನ ಒಂದು 11 ಗಂಟೆಗೆ ನನ್ನ ಪೇನ್ ಶುರು ಆಯ್ತು. 1:15ಗೆಲ್ಲ ನಮ್ಮ ಮಗು ಉಜ್ಜಲ್ ಮಾತಾಡ್ದ. ಬಾಯ್ ಅಂದ ತಕ್ಷಣ ನನಗೆ ಎಷ್ಟು ಪೇನು ಅದೆಲ್ಲ ಮರೆತು ತುಂಬಾ ಖುಷಿ ಪಟ್ಟೆ ನಾನು ಅವತ್ತಿನ ದಿನ. ಚಿಕ್ಕ ವಯಸ್ಸಿಂದಲೇ ಅವನು ತುಂಬಾ ಸುರುದ್ರೂಪಿ, ಆಗ್ಲೇ ಒಳ್ಳೆ ಬಣ್ಣ, ಒಳ್ಳೆ ಚೆನ್ನ. ನಾನು ದರ್ಶನ್ ಅಂತ ಅವನಿಗೆ ನಾಮಕರಣ ಹುಟ್ಟಕ್ಕಿಂತ ಮುಂಚೆಲೆ ಅನ್ಕೊಂಡ್ಬಿಟ್ಟಿದ್ದೆ. ತಂದೆ ಇರೋವರೆಗೂ ಸುಮ್ಮನೆ ಇರೋನು. ತಂದೆ ಶೂಟಿಂಗ್ ಹೊರಟ ತಕ್ಷಣ ನನಗೆ ಜನ್ ತಗೋಬೇಕು, ಅದಕ್ಕೆ ದುಡ್ಡು ಕೊಡು. ನಾನೇನಾದ್ರೂ ಕೊಡ್ಲಿಲ್ಲ ನೋಡಿ ನಿನ್ ಪಾಟ್ ಎಲ್ಲ ಹೊಡೆದಾಕ್ಬಿಡ್ತೀನಿ ಅಂತೆಲ್ಲ ನನಗೆ ಹೆದರ್ಸೋನು. ಬೀದಿ ನಾಯಿಗಳನ್ನೆಲ್ಲ ತಂದು ಮನೆ ಇಲ್ಲಿ ಕಾಲೆಲ್ಲ ಕಟ್ಕೊಂಡು ಅದಕ್ಕೊಂದು ಏನೋ ಕಾರ್ಡ್ ಬೋರ್ಡ್ ತರ ರಟ್ಟಿನ ತರ ಮಾಡಿ ಅದರೊಳಗೆ ನಾಯಿ ಸಾಕೋದು, ಮನೇಲೆಲ್ಲ ಗಲೀಜ್ ಮಾಡಿಸೋದು, ಏನೋ ಈ ತರ. ತಂದೆ ಊರ್ಗ್ ಹೋಗೋದೇ ಕಾಯ್ತಿರೋನು. ಪಪ್ಪ ನಮ್ಗೆ ಅದು ಬೇಕು, ಪಪ್ಪ ನಮ್ಗೆ ಇದು ಬೇಕು, ಪಪ್ಪ ಅದು ತಗೊಂಬ ಇದು ತಗೊಂಬ ಅಂತ ತಕ್ಷಣನೇ ಅವ್ರು ನೋಡೋದು. ಮಕ್ಳು ಏನೇನ್ ಕೇಳ್ತಾರೆ ಅದೆಲ್ಲ ತಕ್ಕೊಟ್ಬಿಡು ನೀನು ಅಂತ ಹೇಳಿ ನಾನೇ ಸ್ವಲ್ಪ ನಿಧಾನ ಮಾಡ್ತಿದ್ದೆ. ಏನಕ್ಕಾಗಿ ಮಾಡ್ತಿದ್ದೆ ಅಂದ್ರೆ ಕೇಳಿದ ತಕ್ಷಣ ಅವ್ರಿಗೆ ಸಿಕ್ಬಾರ್ದು, ಅವ್ರಿಗೆ ಕಷ್ಟ ಇದೆ, ಕಷ್ಟ ಅರ್ಥಕೊಳ್ಳಿ ಅಂತ ಹೇಳಿಕೆ ಆ ತರ ಮಾಡಿದೆ. ಕೊನೆಗೆ ಭಗವಂತ ಸಿಕ್ಕಾಬಟ್ಟೆ ಕಷ್ಟ ಕೊಟ್ಬಿಟ್ಟ ನನ್ನ ಮಕ್ಕಳಿಗೆ. ಏನ್ ಮಾಡಕ್ಕೂ ಆಗಲ್ಲ. ತುಂಬಾ ಸುಂದರವಾದ ಸಂಸಾರ ನನಗೆ. ನನ್ನ ಯಜಮಾನ್ರು, ನಾನು, ನನ್ನ ಮಕ್ಕಳು ಬಹಳ ಚೆನ್ನಾಗಿದ್ವಿ ನಾವು. ತಂದೆ ಹೋದ್ಮೇಲೆ ತುಂಬಾ ಊಟಕ್ಕೂ ಕೂಡ ತೊಂದರೆ ಅನುಭವಿಸಿದೀವಿ ನಾವು ಕೂಡ. ಒಂದು ಅರ್ಧ ಲೀಟರ್ ಹಾಲ್ ತರಗೂ ಕೂಡ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ ಆಗ. ನಮ್ 3 ಜನ ಮಕ್ಕಳು, ನಾನು 4 ಜನ. ನಮ್ ಕಷ್ಟವನ್ನ ನಾವೇ ಅನುಭವಿಸಿದ್ವಿ. ಪಪ್ಪ ನಾನು ಆಕ್ಟಿಂಗ್ ಆಗ್ಬೇಕು ಪಪ್ಪ ಅಂತ ತಂದಿನ. ಆಗ ಅವ್ರಿಗೆ ಸೀರಿಯಸ್, ಅವ್ರಿಗೆ ನಡೆದಾಡಕ್ಕೂ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ತಂದು ಕೂರಿಸ್ಕೊಂಡಿದ್ದೆ ನಾನೇ. ಆಗ ಅಂತಿದ್ದ, ನೀವು ಅದೆಲ್ಲ ಮಾಡಕ್ ಹೋಗ್ಬೇಡಿ, ಪಪ್ಪ ಏನು ತೂಗುದೀಪ ಅಂತ ಒಂದು ಟೈಟಲ್ ತಗೊಂಡಿದೆಯಲ್ಲ ಆ ಹೆಸರನ್ನ ಮಾತ್ರ ಉಳಿಸಿ ಅಂದ್ರು. ಇವತ್ತು ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ. ಅವ್ರ ಮನಸ್ಸಿಗೆ, ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸ ನನ್ನ ಮಕ್ಕಳು ಮಾಡಿದ್ದಾರೆ. ಭಗವಂತನ ಹತ್ರ ಒಂದೇ ಮಾತು ಕೇಳೋದು, ತಂದೆ ಇಲ್ಲದ ಮಕ್ಕಳು ನೀನೇ ತಂದೆಯಾಗಿ ನಿಂತ್ಕೋಬೇಕು ನನ್ನ ಮಕ್ಕಳು, ಅಷ್ಟೇ ನಾನು ಕೇಳೋದು. ಎರಡು ಮೂರು ಅದ್ಭುತ ಅಮ್ಮ ಹೇಳಿದ್ರು ಸರ್. ಒಂದು, ಸುಲಭವಾಗಿ ಮಕ್ಕಳಿಗೆ ನಾವ್ ಏನು ಕೊಡಬಾರ್ದು, ಅದರ ವ್ಯಾಲ್ಯೂ ಗೊತ್ತಾಗಬೇಕು ಅವ್ರಿಗೆ ಅಂತ ತಡ ಮಾಡ್ತಿದ್ದೆ ಅಂತ ಒಂದು ಹೇಳಿದ್ರು.
ಇನ್ನೊಂದು ನಿಮ್ಮ ಅಪ್ಪ ತೀರೋದ್ಮೇಲೆ ಆದಂತ ಕಷ್ಟಗಳು ಕೊನೆದಾಗ ಹೇಳಿದ್ರು ಆ ತೂಗು ದೀಪ ಅನ್ನೋ ಹೆಸರು ಉಳಿಸ್ಬಿಟ್ರೆ ಸಾಕು, ಅದಕ್ಕೆ ಜನತೆನೇ ಅವ್ರ ತಂದೆ ಆಗಿರ್ಬೇಕು. ಏನ್ ಅದ್ಭುತ ಅಮ್ಮ ಹೇಳಿದಾರೆ. ನಿಮ್ಗೆ ಏನ್ ಅನ್ಸಿದ್ರ ಬಗ್ಗೆ ಹೇಳಿ. ಇಲ್ಲ, ಒಂದೇನಂದ್ರೆ ತಂದೆಗೆ ನಿಜವಾಗ್ಲೂ ನಾವೆಲ್ಲ ಫೀಲ್ಡ್ಗೆ ಬರೋದು ಇಷ್ಟನೇ ಇರಲಿಲ್ಲ. ಯಾಕಂದ್ರೆ ಅವಾಗ ಟ್ರೆಂಡೇ ಚೇಂಜ್ ಆಗೋಗಿತ್ತು, ಅವ್ರು ಇದಾಗ್ತಾರೆ ಹಂಗೆ. ಸೊ ಮೇ ಬಿ ಮನಿ ಪವರ್ ಇದ್ದವ್ರು ಮಾತ್ರ ಇಂಡಸ್ಟ್ರಿಗೆ ಎಂಟರ್ ಆಗಬೇಕು. ಸೊ ನಾವು ಮತ್ತೆ ABCD ಇಂದಲ್ಲ, ಆಕ್ಚುಲಿ ಬರೆಯಕ್ಕೂ ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಕಷ್ಟ ಆಯ್ತು. ಸೊ ಟ್ರೈ ಮಾಡಿದ್ವಿ. ಬಟ್ ಒಂದೇನಂದ್ರೆ ಇವತ್ತು ಎಲ್ಲಾ ಜನತೆಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಅವ್ರು ಕೊಟ್ಟಂತ ಒಂದು ಭಿಕ್ಷೆ. ಸೊ ಇವತ್ತು ಈ ಸ್ಟೇಜ್ ಮೇಲೆ ಕೂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಿಮ್ಮನ್ನ ಕರ್ಕೊಂಡ್ಬರೋದು ಕಷ್ಟ ಆಯ್ತು, ಅದಕ್ಕಿಂತ ನಿಮ್ಮ ಮನೆಯವರು ನಿಮ್ಮ ತಾಯಿ ಕರ್ಕೊಂಬರಕ್ ತುಂಬಾ ಬಿಸಿ ಇದ್ದಾರೆ, ಅವ್ರು ಬರಕ್ಕಾಗ್ಲಿಲ್ಲ. ಹಾಗಾಗಿ ನಿಮ್ಮ ತಾಯಿ ಬಗ್ಗೆ ನೀವೇ ಹೇಳ್ಬಿಡಿ, ನೀವು ಏನೇನು ಹೇಳ್ಬೇಕು. ಅಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡು. ಸೊ ಎಲ್ಲಾ ತರದನ್ನು ಶೇರ್ ಮಾಡ್ತೀವಿ. ಸೊ ಇದು ಅಂತಿಲ್ಲ, ಎವ್ರಿಥಿಂಗ್. ಆಮೇಲೆ ಒಂದೇನಂದ್ರೆ ನಾವು 4 ಜನ ಏನಾದ್ರು ಕೂತ್ರು, ಈಗ್ಲೂ ಕೂತ್ರು ಕೂಡ ಸೊ ಸೇಮ್ ನಾವು ಪಕ್ಕದಲ್ಲಿ ಯಾರಿದ್ದಾರೆ, ಇಲ್ಲ ನಮ್ಮ ಭಾವ ಇದಾರೋ ಇಲ್ಲ ಯಾರಿದ್ದಾರೆ ಅಂತಾನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ದೇನೇನಿದೆ ನಮ್ಮ ಪರ್ಸನಲ್ ಟಾಕ್ ಎಲ್ಲ ಮಾತಾಡಿದ್ವಿ. ಸೊ ಅಷ್ಟೊಂದು ಕ್ಲೋಸ್ನೆಸ್ ಬಾಂಡಿಂಗ್ ನಮ್ 4 ಜನದಲ್ಲಿ. ಈಗ ಹಾಲ್ ತರಕಾಗ್ಲಿ ನಮ್ಮಮ್ಮ ಹೇಳಿದ್ರು ನಿಜ ಅದೇ ಕಷ್ಟಗಳಿತ್ತೆ. ನಾವೇನು ಆಕ್ಚುಲಿ ಇದ್ವಿ, ಚೆನ್ನಾಗಿದ್ವಿ. ಬಟ್ ಒಂದ್ಸಲಿ ಅವ್ರ ಹೆಲ್ತ್ ಎಲ್ಲ ಅಪ್ಸೆಟ್ ಆದಾಗ ನಮ್ ತಾಯಿ ಏನೇನ್ ಕೂಡಿಟ್ಟಿದ್ರು ಅದಷ್ಟು ಕಳೆದ್ಬಿಟ್ರು. ಅಂದ್ರೆ ನಮ್ ತಾಯಿಗೆ ಏನ್ ಆಸೆ ಇದೆ ಅಂದ್ರೆ ಮಕ್ಳಿಗೆ ತಂದೆಯಾಗಿ ಮನೇಲಿ ಇರ್ಲಿ. ಅಂದ್ರೆ ಕೂಡಿಟ್ಟಿದ್ದಲ್ಲ ಅವ್ರ ಆರೋಗ್ಯಕ್ಕೆ ಅದನ್ನ ಎವ್ರಿಥಿಂಗ್. ಕೊನೆಗೆ ನಮ್ ತಂದೆ ಒಂದ್ಸಲಿ ಒಂದ್ ಮಾತು ಹೇಳಿದ್ರು, ನನ್ನ ಬೇಗ ಭಗವಂತ ಕರ್ಸ್ಕೊಂಡ್ಬಿಟ್ರೆ ಬೆಸ್ಟ್. ಯಾಕಂದ್ರೆ ಇರೋದು ಇದೊಂದ್ ಮನೆ ಮಾತ್ರ, ಮೋಸ್ಟ್ಲಿ ಇದನ್ನು ನೀನ್ ಮಾರ್ಕೊಳಕ್ ರೆಡಿ ಇದೆಯಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಲ್ಲಿಗೆ ಮಾರಕ್ ರೆಡಿ ಆಗ್ತಾ ಇದ್ವಿ ನಾವು. ಯಾಕಂದ್ರೆ ಅವಾಗ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆದಾಗ. ಸೊ ಇಟ್ಸ್ ಇವಾಗ ನಾನು ಯಾರನ್ನು ಹೇಳ್ದಾಗ ಹೇಳ್ತೀನಪ್ಪ, ಅದು ತರ ಬಿಳಿಯಾನೆ ಸಾಕ್ದಂಗೆ ಸಾಕಾಗಲ್ಲ ಅದು. ಯಾಕಂದ್ರೆ ಬರೀ ಒಂದು ಸೈಕ್ಲೋಸ್ಪೋರಿನ್ ಅಂತ ಒಂದು ಟ್ಯಾಬ್ಲೆಟ್ ಬರೋದು, ಅದು ತಿಂಗಳಿಗೆ ವಾರಕ್ಕೆ ಹೆಚ್ಚು ಕಮ್ಮಿ ನಮ್ಗೊಂದು 10,000, ಅವಾಗಿನ ಟೈಮಲ್ಲೇ ಒಂದು 10,000 ಅಂದ್ರೆ 40,000 ರೂಪಾಯಿ ತಿಂಗಳಿಗೆ ಎಲ್ಲಿಂದ ವರಮಾನ ಇದೆ. ಯಾಕಂದ್ರೆ ನಮ್ ತಂದೆಗೆ ಎಲ್ಲಾರು ಅನ್ಕೊಂಡಿರ್ಬೋದು ಮೋಸ್ಟ್ಲಿ ಆರ್ಟಿಸ್ಟ್ 300 ಸಿನಿಮಾ ಮಾಡೋರೆ. ಹೌದು ತಂದೆ ಹೈಯೆಸ್ಟ್ ರೆಮೆಂಡೇಶನ್ ತಗೊಳಿದಂದ್ರೆ 10,000 ರೂಪಾಯಿ. ದಟ್ ಇಸ್ ದ ಬಿಗ್ಗೆಸ್ಟ್ ರೆಮೆಂಡೇಶನ್. ಸಿನಿಮಾದಲ್ಲಿ ಇದಾರೆ ಅಂದ ತಕ್ಷಣ ಎಲ್ಲರೂ ಶ್ರೀಮಂತರು ಹಾಕೊಂಡ್ಬಿಡ್ತಾರೆ ಜನ. ಅಲ್ಲಿರೋ ಸಮಸ್ಯೆ ನಮಗೆ ಗೊತ್ತು. ಬಟ್ ಅದಾದ್ಮೇಲಿಂದ ಕೂಡ ನಾವೆಲ್ಲೂ ಯಾರ ಹತ್ರನೂ ಹೋಗ್ಲಿಲ್ಲ. ಸರಿ, ನಾವು 4 ಜನ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು. ನೀವು ನಂಬರ್ ಮನೇಲಿ ಗ್ಯಾರೇಜ್ ಇತ್ತು, ಕಾರ್ ಇರ್ತಾ ಇತ್ತು. ಬಟ್ ಕಾರ್ ಓಡ್ತಾ ಇರ್ಲಿಲ್ಲ. ಬಟ್ ಸುಮ್ನೆ ಗ್ಯಾರೇಜ್ ತೆಗೆದು ನಿಲ್ಲಿಸ್ತಾ ಇದ್ವಿ. ಏನಕ್ಕೆ ಅಂದ್ರೆ ಹೋಗೋ ಬರೋರು ಏನು ಮಾರ್ಕೊಂಡಿಲ್ಲ, ಹಂಗೆ ಇದಾರೆ ಇವರು. ಓ ಗಾಡ್. ಯಾಕಂದ್ರೆ ನಮ್ ತಾಯಿ ಒಂದ್ ಮಾತು ಹೇಳೋರು, ನೀನ್ ಮನೇಲಿ ಕೂತ್ಕೊಂಡು ಅಂಬ್ಲಿ ಕುಡಿದ್ರು ಯಾರಿಗೂ ಗೊತ್ತಾಗಲ್ಲ, ಬಟ್ ಹೊರಗಡೆ ಹೋಗಿ ಬಿರಿಯಾನಿ ತಿಂದ್ವಿ ಅನ್ನೋ ಲೆವೆಲ್ಗೆ ಇರ್ಬೇಕು ನಾವು ಅಂತೀವಿ. ವಾವ್, ರೈಟ್. ನಿಮ್ಮ ತಾಯಿ ಬಗ್ಗೆ ಇನ್ನೊಬ್ರು ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಅವರೇ ಬಂದ್ಬಿಟ್ರು ಸರ್. ದರ್ಶನ್ ಬಾಲ್ಯದ ಬಗ್ಗೆ ಹೇಗಿದ್ರು ದರ್ಶನ್ ಪುಟ್ಟ ಹುಡುಗನಾಗಿ? ನೀವ್ ಹೇಳ್ತಾ ಇದ್ದಲ್ಲ, ನೋಡಕ್ ಬಹಳ ಚೆನ್ನಾಗಿದ್ದ ಹುಡುಗ ಅಂತಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ನಾನು ಅವನಿಗೆ ಜನ್ಮ ಕೊಟ್ಟೆ. ಶಿವರಾತ್ರಿ ದಿನಾನೇ, ಉಪವಾಸದ ದಿನಾನೇ ಅವನು ಹುಟ್ಟಿದ್ದು. ನನಗೆ ಆಗ್ಲೂ ನನಗೆ ತೊಂದರೆ ಕೊಡ್ಲಿಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆಗ್ಲೂ ನನಗೆ ನಾರ್ಮಲ್ ಡೆಲಿವರಿ ತೊಂದರೆ ಇರ್ದೇನೆ ನನ್ನ ಮಗು ಬಂದ. ಆಮೇಲಿಂದ ಡಾಕ್ಟರ್ ಬಂದ್ರು, ಅಮ್ಮ ಮೊದ್ಲೇ ಮಗು ಯಾವ್ದು ಅಂತ ಕೇಳಿದ್ರು. ಮೊದ್ಲೇ ಮಗು ಹೆಣ್ಣು ಮಗು, ಇದು ಗಂಡು ಮಗು. ಅಯ್ಯೋ ಏನ್ ತಪ್ಪಾಗೋಯ್ತು, ಮೊದ್ಲೇ ಮಗು ಗಂಡಿ ಇದ್ದಿದ್ರೆ ನಾನ್ ತಗೊಂಡು ಹೋಗ್ತಿದ್ದೆ ಅಂತಂದ್ರು. ಡಾಕ್ಟರ್ ನಿಮ್ನ ಅವ್ರ ಮನೆಗೆ ಆಗಿದ್ರಂತೆ ನೀವು. ತುಂಬಾ ಹುಟ್ಟದ ದಿನನೇ ತುಂಬಾ ಮೈಕೈ ತುಂಬಿಕೊಂಡು ಒಳ್ಳೆ ಬಣ್ಣ ಅಲ್ಲಿಂದ ಹತ್ಕೊಂಡು ಎಲ್ಲೋ ಸ್ವೆಟರ್ ಬೇರೆ ಹಾಕ್ಬಿಟ್ಟಿದ್ನ. ಮಂಚದ ಮೇಲೆ ಹೀಗೆ ಸೈಡ್ ಅಲ್ಲಿ ಮಕ್ಳು ಅವಾಗ್ಲೂ ಆತರ ಮನಗಲ್ಲ, ಇವನ್ ಆಗ್ಲೇ ಒಂದ್ ಸೈಡ್ಗೆ ತಿರುಗಿ ಮನ್ಕೊಂಡಿದ್ದ. ಅದೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ನನ್ನ ನೋವು ಕೂಡ ಅವತ್ತೇ ಮರ್ತೆ ನಾನು. ಅಲ್ಲಿಂದ ತುಂಬಾ ಸಂತೋಷ ಪಟ್ಟಿದ್ದು ನಮ್ ತಂದೆ ಮೊಮ್ಮಗ ಹುಟ್ಬಿಟ್ಟ ಅಂತೇಳಿ ಇಡೀ ನಮ್ಮ ಪೊನ್ನಂಪೇಟೆಯಲ್ಲಿ ನಮ್ ತಂದೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ರು. ಇಡೀ ಊರ್ ಜನರು ಅವ್ರ ಫ್ರೆಂಡ್ಸ್ ಯಾರ್ಯಾರಿದ್ರು ಅವ್ರಿಗೆಲ್ಲ ಕರೆದೋತು. ಗೊತ್ತಲ್ಲ ಪಾರ್ಟಿ ಅಂದ್ರೆ ಏನು ಅಂತ. ಪಾರ್ಟಿ ಅದು. ಆಮೇಲಿಂದ ನಾನು ಊರ್ಗ್ ಹೋಗ್ತಾ ಇದ್ದೆ. ಊರ್ಗ್ ಹೋದಾಗ ನೋಡಿ ಮಗು ಅವಾಗ್ಲಿಂದ ತುಂಬಾ ನೀಟ್. ಅವನ ಬಗ್ಗೆ ಈಗ ಎಲ್ರು ತಿಳ್ಕೊಳ್ತಾರೆ ಹೆತ್ತವ್ರಿಗೆ ಹೆಗ್ಣ ಮುದ್ದು, ಆದ್ರೆ ನನಗೆ ಸಿಕ್ಕಾಬಟ್ಟೆ ಮುದ್ದು. ಕರ್ನಾಟಕಕ್ಕೆ ಮುದ್ದಲ್ಲಮ್ಮ. ಖಂಡಿತ. ಆಮೇಲಿಂದ ಬಸ್ಸಲ್ಲಿ ನಾನು ಅವಾಗ ನಮ್ಗೆ ಇನ್ನೂ ವೆಹಿಕಲ್ ತಗೊಂಡಿರ್ಲಿಲ್ಲ. ಬಸ್ಗೆ ಅಂತ ಹೋಗ್ತಾ ಇದ್ದೆ ನಾನು. ಕೂರ್ಗ್ ಬಸ್ ನಮ್ಮ ಪೊನ್ನಂಪೇಟೆಗೆ ಹತ್ತುತ್ತಾ ಇದ್ದೆ. ಬಟ್ ಹತ್ತುವಾಗ ನನ್ನ ಮಗುನ ಅವರು ಯಾರೋ ತಗೊಳ್ತಾ ಇದ್ರು. ಆಗಾಗೆಲ್ಲ 3 hours 2 hours ಏನೋ ಆಗೋದು. 80 kilometers ಮೈಸೂರು ಟು ಕೂರ್ಗು. 80 kilometers ಹೋಗೋವರೆಗೂ ಫಸ್ಟ್ ಸೀಟ್ ಇಂದ ಕೊನೆ ಸೀಟ್ವರೆಗೂ ನಾನು ಇಳಿದ ಮೇಲೆ ಕೇಳೋತಿದ್ದೆ, ನನ್ ಮಗುನ ಕೊಡಿ ಅಂತ. ಓ, ಅರ್ಥ ಆಯ್ತಾ? ಮಗುನ ಒಬ್ರು ಇಸ್ಕೊಂಡಂತೆ, ಎಷ್ಟು ಚೆನ್ನಾಗಿದೆ ಮಗು ಅಂತ ಪಕ್ಕದವ್ರು ಇಸ್ಕೊಂಡಿದ್ದಾರೆ. ಬಸ್ ಫುಲ್ ಹಿಂಗ್ ಓಡಾಡಿದಂತೆ ಮಗು. ಸೋ ನೈಸ್. ಅಂಡ್
ಫಾದರ್ ಬಗ್ಗೆ ಹೇಳಿ ಮೇಡಮ್. ತೂಗುದೀಪ ಶ್ರೀನಿವಾಸ ನಾವು ಪರದೆ ಮೇಲೆ ನೋಡಿದೀವಿ, ಮನೇಲಿ ಹೇಗಿರ್ತಾ ಇದ್ರು? ಬಹಳ ಸ್ಟ್ರಿಕ್ಟ್ ಆಗಿದ್ರೆ ಹೇಗೆ? ಅಥವಾ ನೀವೇ ಹೇಳಿ ದರ್ಶನ್, ಅವ್ರು ವೀಕ್ ಪಾಯಿಂಟ್ ಬಸ್ ಕೇಳ್ಬಿಡ್ತೀನಿ. ಹೇಗಿದ್ರು ಸರ್ ಬಾಸ್ ಮನೆಯಲ್ಲಿ? ಇಲ್ಲ ನಮ್ ತಂದೆಗೆ ಏನಂದ್ರೆ ನಮ್ಮ ಅಕ್ಕನ್ ಕಂಡ್ರೆ ತುಂಬಾ ಪ್ರೀತಿ. ಓಕೆ. ನಾನು ಬುದ್ಧಿ ಬಂದಾಗಿಂದ ಹಿಡಿದು ಚಿಕ್ಕ ವಯಸ್ಸಿಂದ ಹಿಡಿದು ಅವ್ರು ಹೋಗೋ ತನಕನು ನಾನು ನೋಡ್ದಂಗೆ ಅವಳು ಒಂದು ದಿನ ಹೋಗು ಬಾ ಅಂತಾನು ಕರ್ದವ್ರಲ್ಲ. ಓ. ಅವ್ರು ಹೆಂಗಿತ್ತು ಅಂದ್ರೆ ಇದೊಂದು ಇದು ಹೇಳ್ತೀನಿ, ಯಾಕಂದ್ರೆ ಮನೇಲಿ ತುಂಬಾ ಏಟ್ತಿಂದ ನಾನೇ. ದಿನಾಕರ್ ತಪ್ಪು ಮಾಡಿದ್ರು ನನಗೆ ಏಟು, ಅವಳು ತಪ್ಪು ಮಾಡಿದ್ರು ನನಗೆ ಏಟು. ಯಾಕಂದ್ರೆ ಒಂಥರ ಸೆಂಟರ್ ಫಿಗರ್ ಆದಿದ್ದೆ ನನಗ. ಅಲ್ಲ, ಇಷ್ಟು ಸ್ಟ್ರಿಕ್ಟ್ ಆಗಿ ನಿಮ್ಮ ಅಪ್ಪ ಇರ್ಬೇಕಾದ್ರೆ ಅಷ್ಟೊಂದು ಆಟಗಳು ಆಡಿದಿರಲ್ಲ ಸರ್ ನೀವು ಮನೆಯಲ್ಲಿ. ಅಲ್ಲಿ ನೋಡಿ ಸರ್, ಏನೋ ಬರ್ತಾ ಇದೆ ಸರ್ ಅಲ್ಲಿ. ಇದಕ್ಕೂ ನಿಮಗೂ ಏನೋ ಸಂಬಂಧ ಇದೆ ಅಂತ. ಏನ್ ಸರ್ ಅದು? ಅಯ್ಯೋ, ಇದು ಇಷ್ಟು ವೇಟ್ ಇದೆಯಲ್ರಿ. ದರ್ಶನ್ ನನ್ ಕೈಲಿ ಕೊಟ್ಟು ದರ್ಶನ್ ಹಿಡಿಯೋದನ್ನ, ಇದೇನ್ ಸರ್ ಇದು? ಇದು ನಮ್ಮಮ್ಮ 1 ರೂಪಾಯಿ ಕಾಯಿನ್ ಕೂಡಿಕ್ಕಿರುತ್ತೆ. ಇಲ್ಲ, ಅದು ಆಕ್ಚುಲಿ ನಮ್ ತಂದೆ ಏನಂದ್ರೆ, ನಮ್ಮಮ್ಮ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದುಡ್ಡು ಹಾಕಿ ಇದ್ ಮಾಡ್ತಾರಲ್ಲ, ಅದು ಇದನ್ನ ಬೀರುಲಿ ಇಟ್ಟಿರೋರು. ನಾನ್ ಸೀದಾ ಕೈ ಹಾಕೋದು, ಅವಾಗ್ಲೇ ಕದ್ಬಿಟ್ಟು ಎತ್ಕೊಂಡು ಹೋಗ್ವೆ. ಬಟ್ ಕದ್ಬಿಟ್ಟು ಎತ್ಕೊಂಡೋಗಿ ಪಾರಿವಾಳ ತರೋದು, ಮೀನ್ಗಳು ತರೋದು, ಇದೇ ಕೆಲಸ ನಂದು. ಇನ್ನೇನ್ ಕೆಲಸನೂ ಇರ್ತಾ ಇರ್ಲಿಲ್ಲ. ಓಕೆ. ಆಮೇಲೆ ಅದು ಒಂದ್ಸಲ ವಾಪಸ್ ಕೊಟ್ರಂತೆ, ಇನ್ನೊಂದು ಹುಂಡಿನ ನಿಮ್ಮ ಅಮ್ಮನಿಗೆ, ಇನ್ನು ದೊಡ್ಡ ಹುಂಡಿನ. ಆ ಕಥೆ ಏನಮ್ಮ? ನಾನು ವರಮಹಾಲಕ್ಷ್ಮಿ ಈ ತರ ಒಂದ್ ಸರಿ ಎಂದ, ಅಮ್ಮ ನಾನು ನಿನ್ನ ಹುಂಡಿನೆಲ್ಲ ತೆಗೆದು ಬಿಟ್ಟಿದ್ದೀನಿ, ನಿಂಗೆ ಬೇಜಾರ್ ಪಡಿಸಿದ್ದೀನಿ ಅಂತ ಹೇಳಿ. ಅದು ಎಷ್ಟು ಅದಕ್ಕೆ ಬೆಲೆನೇ ಕಟ್ಟಕ್ ಆಗಲ್ಲ. ಅಂದ್ರೆ ಅವನಿಗಿತ್ತಲ್ಲ, ಅಮ್ಮ ಕೂಡ್ಸಿಟ್ಟಿದ್ನ ನಾನು ತಗೊಂಡೋಗಿ ಹಾಳು ಮಾಡಿದೆ. ಈಗ ಅಮ್ಮನಿಗೆ ಅದನ್ನ ಕೊಡ್ಬೇಕು ಅಂತ ಇತ್ತಲ್ಲ, ಆ ಪ್ರೀತಿ ಮುಂದ್ಗಡೆ ಇದು ಏನೇನು ಇಲ್ಲ ಸರ್. ಸೋ ನೈಸ್, ಸೋ ನೈಸ್ ಮಾ. ನಾನು ಅದನ್ನ ತುಂಬಾ ಜೋಪಾನವಾಗಿ ಇಟ್ಟಿರ್ತೀನಿ. ಈಗಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದನ್ನೇ ಇಟ್ಟು ನಾನು ಪೂಜೆ ಮಾಡೋದು ಅವನ ಇದಕ್ಕೋಸ್ಕರ. ವಾವ್. ಇನ್ನೂ ಒಂದು ಡಬ್ಬ ಇದೆ, 2 ಡಬ್ಬ ಕೊಟ್ಟಿದ್ದಾನೆ. ಹಾ. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಅವರ ಲೈಫ್ ಸ್ಟೋರಿ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ. ಪ್ಲೀಸ್ ಕಮ್ ಬ್ಯಾಕ್. ನಾನು ದರ್ಶನ್ ಅವರು ನಿಮಗೆ ಅಂತ ಇಲ್ಲಿ ಕಾಯ್ತಾ ಇರ್ತೀವಿ. ದಿಸ್ ಇಸ್ ರೈಟ್ ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ. ನಿಮ್ದೊಂದು ಸ್ಮಾಲ್ ಯೂನಿಟ್ ಇತ್ತು. ಇವತ್ತವರೆಗೂ ನೀವು 4 ಜನ ಎಲ್ಲ ಪರ್ಸನಲ್ ಡಿಸ್ಕಸ್ ಮಾಡ್ತೀರಿ, ನೀವು, ನಿಮ್ಮ ಬ್ರದರ್, ಸಿಸ್ಟರ್ ಮತ್ತೆ ಅಮ್ಮ. ರೈಟ್. ನಿಮ್ ಸಿಸ್ಟರ್ ಬಗ್ಗೆ ಹೇಳಿ ಸರ್. ಅವ್ರಿಗೆ ಏನ್ ಮಾಡ್ತೀರಾ, ಎಲ್ಲಿದ್ದಾರೆ? ಇಲ್ಲ, ಶೀಸ್ ಇನ್ ಕಾರವಾರ. ನಮ್ಮ ಕೈಗಾ ಪವರ್ ಪ್ರಾಜೆಕ್ಟ್ ಅಲ್ಲಿ ಬಾವ ಸೈಂಟಿಸ್ಟ್ ಆಗಿದ್ರು, ಇಂಜಿನಿಯರ್ ಆಗಿದ್ರು ಅಲ್ಲಿ. ಓಕೆ. ಸೊ ಅಲ್ಲೇ ಇದ್ದಾರೆ. ತುಂಬಾ ಹೆಮ್ಮೆ ಆಗುತ್ತೆ ನನಗೆ. ಆಕ್ಚುಲಿ ಇವತ್ತು ಅಪ್ಪ ಇಲ್ಲ ಅಂತ ಇದೇ ಇಲ್ಲ. ನಮ್ಮ ಬಾವನ್ ನೋಡಿದಾಗ ನಾನು ಆ ಫೀಲ್ ಅಲ್ಲೇ ಇದ್ ಮಾಡ್ತೀನಿ. ಬಿಕಾಸ್ ಈಸ್ ಅವನ್ನ ಏನ್ ಹೇಳಕ್ ಆಗುತ್ತೆ, ಅದನ್ನ ಅದು ಎಕ್ಸ್ಪ್ಲೇನ್ ಮಾಡಕ್ಕೂ ತುಂಬಾನೇ ಕಷ್ಟ. ರೈಟ್. ನಿಮ್ಮ ಸಿಸ್ಟರ್ ನಿಮ್ ಬಗ್ಗೆ ಒಂದ್ ಸಣ್ಣ ಬೈಟ್ ಕಳ್ಸಿದ್ದಾರೆ, ಕೇಳಿ ನಮ್ ವೀಕೆಂಡ್ ಟೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ. ಬೈಟ್ ಪ್ಲೀಸ್. ಇಲ್ಲ, ಬೈಟ್ ಬೈಟ್. ಬರೀ ಸೋ ನೈಸ್. ನೀವೇ ಇಂಟ್ರೊಡ್ಯೂಸ್ ಮಾಡ್ಬೇಕು ದರ್ಶನ್ ಅವರೇ. ನಮ್ಮ ಅಕ್ಕನಿಗಿಂತ ಹೆಚ್ಚಾಗಿ ನಮ್ಮ ತಂದೆ ಸ್ಥಾನದಲ್ಲಿ ನಮ್ಮ ಭಾವ. ಸೋ ಸ್ವೀಟ್ ಸರ್. ವೆಲ್ಕಮ್ ಟು ದ ಶೋ. ಲವ್ಲಿ ಮೀಟಿಂಗ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಾನು ಅಳಿಯ. ಮೇಡಮ್, ದರ್ಶನ್ ಬಗ್ಗೆ ನಾನು ಸಿಕ್ಕಾಪಟ್ಟೆ ಹೊಗಳ್ಬಿಟ್ಟಿದ್ದೀನಿ. ಅದೆಲ್ಲ ಬೇಡ, ರಹಸ್ಯ ಅಲ್ಲ, ಏನೋ ಹೇಳಿ. ಏನೇನ್ ಮಾಡ್ತಿದ್ರು ತಮ್ಮ ಚಿಕ್ಕ ವಯಸ್ಸಲ್ಲಿ? ಏನೇನ್ ತಲಾಟೆ ಮಾಡ್ತಿದ್ರು? ಅವನಂದ್ರೆ ಕ್ರಿಕೆಟ್ ಆಡಕ್ ಹೋದಾಗ ಪಾಪ ಚಿಕ್ಕವನು ಬಹಳ ತೊಂದರೆ ಕೊಟ್ಬಿಟ್ಟಿದ್ದಾನೆ. ಆಟ ಆಡಕ್ ಹೋಗಿ ಬರೀ ಬ್ಯಾಟಿಂಗ್ ಮಾಡ್ಬಿಟ್ಟು ಬಂದ್ಬಿಡೋದು, ಫೀಲ್ಡಿಂಗ್ ಮಾಡೋದಿಲ್ಲ. ಆಮೇಲಿಂದ ಅವನ್ ಬಂದು ಅಮ್ಮನ ಹತ್ರ ಗಲಾಟೆ, ಅವ್ನ್ ಕಳ್ಸು, ನನಗೆ ಆಟ ಆಡಕ್ ಬಿಡ್ತಾ ಇಲ್ಲ ಅವರು, ಅವನ್ನ ಕರ್ಕೊಂಡು ಹೋಗ್ಬೇಕಂತೆ ಅವನು, ಇವನ್ ಹೋಗಲ್ಲ ಅಂತ ಹಠ. ಆಮೇಲಿಂದ ಹೆಂಗೋ ಸಮಾಧಾನ ಮಾಡಿ ಪಾಪ ಅವನು ಹೋಗಿ ಅವ್ನ ಆಟ ಆಡ್ಕೊಂಡ್ ಬರೋನು. ಇವನಿಗೆ ಬರೀ ಬ್ಯಾಟಿಂಗ್ ಅಷ್ಟೇ ಕೆಲಸ. ಇವಂದು ಬೌಲಿಂಗ್ ಮಾಡೋದಿಲ್ಲ, ಬೌಲಿಂಗ್ ಮಾಡಲ್ಲ, ಫೀಲ್ಡಿಂಗ್ ಅಂತೂ ಮಾಡೋದೇ ಇಲ್ಲ. ಚೆನ್ನಾಗಿದೆ ಸರ್. ಏನ್ ಕ್ರಿಕೆಟ್ ಸರ್ ಇದು? ನಮ್ಗೆ ಮೆಸೇಜ್ ಕಳ್ಸ್ಬಿಟ್ಟಿದ್ದಾರೆ ಸರ್. ಆ ಕಾಲದಂತೂ ಅನ್ಯಾಯ ಮಾಡ್ಬಿಟ್ಟ, ನನಗೆ ಬ್ಯಾಟಿಂಗ್ ಅವಕಾಶನೇ ಕೊಡ್ಲಿಲ್ಲ, ಬರೀ ಅವರೇ ಆಯ್ತು ಬ್ಯಾಟಿಂಗ್ ಅಂತ. ಈ ಲೈಫ್ ಒಂದ್ಸಲ ಬೌಲಿಂಗ್ ಮಾಡಿ ಸರ್. ಬರೀ ಬ್ಯಾಟಿಂಗ್ ಆಡ್ತೀನಿ ಹೆಂಗ್ ಸರ್? ನಾವು ಬ್ಯಾಟಿಂಗ್ ಮಾಡ್ತೀವಿ ಸರ್. ಅಣ್ಣ ಸ್ವಲ್ಪ ಸರಿಗೆ ಹಾಕಿ ಅಣ್ಣ. ಇಲ್ಲ ಆಗ್ತೀನಿ ಸರ್. ಮೇಡಮ್ ಒಂದ್ಸಲ ಬ್ಯಾಟಿಂಗ್ ಆಡ್ಬಿಡಿ. ರೆಡಿ? ಎಲ್ಲಿ ಯಾಕಮ್ಮ? ಇನ್ನೊಂದು ನನಗೆ ಇನ್ಸಿಡೆಂಟ್ ಹೇಳಿ ಹೇಳಲೇಬೇಕು. ಪ್ಲೀಸ್ ಪ್ಲೀಸ್. ಅವ್ನ್ 2nd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇ ಬಂಕ್ ಮಾಡಿದ್ದ ಸ್ಕೂಲ್, ಕುದುರೆ ಹಿಡಿಯಕ್ಕೋಸ್ಕರ. ಓಡೋ ಕುದುರೆ ಅಂತ ನಮಗ್ ಗೊತ್ತು, ಅಲ್ಲೇ ಸರಿ ಹೇಳಿ. ಅವನಿಗೆ ಅವಾಗಿಂದಾನೆ ಕುದುರೆ ರೈಡ್ ಮಾಡ್ಬೇಕು, ಕುದುರೆ ಸಾಕ್ಬೇಕು, ಈ ತರ ಹಂಗ ಹೋಗಿದ್ದಾನೆ. ನಾನಂದ್ರೆ ನನ್ ಜವಾಬ್ದಾರಿ, ತಮ್ಮಂದಿರಿಬ್ಬರನ್ನು ಕರ್ಕೊಂಡು ನಾನು ಆಟೋಲ್ ಹತ್ಕೊಂಡು ಹೋಗ್ಬೇಕು. ಸ್ಕೂಲ್ ಬಿಟ್ಟು ನಾವು ಆಟೋಲ್ ಹತ್ತುತ್ತಾ ಇದೀವಿ, ಇವನಿಲ್ಲ. ನನಗೆ ಫುಲ್ ಗಾಬರಿ ಒಂಥರ. ಇನ್ ಮನೆಗೆ ಹೋದ್ರೆ ಬೈತಾರೆ. ಆಮೇಲೆ ಹೋಗಿ ನಮ್ ತಂದೆ ಕೂತಿದ್ರು, ಪಪ್ಪ ಹಿಂಗೆ ಅಪ್ಪು ಬಂದಿಲ್ಲ ಪಪ್ಪ ಅಂತ ಅಂದೆ. ನನ್ನ ಮುಖ ನೋಡಿದ್ರೆ ಆಮೇಲೆ ಹೋಗ್ ನೋಡು ರೂಮಲ್ಲಿ ಇದ್ದಾನೆ ಅಂತ ಅಂದ್ರು. ಇವನ್ ಒಳ್ಳೆ ಪೊಸಿಷನ್ ಅಲ್ಲಿ ಮನ್ಗಿದ್ದ.
ಎಸ್. ಚೆನ್ನಾಗಿ ಅವ್ರು ವರ್ಕೌಟ್ ಮಾಡಿದ್ರು. ಹೊಡಿಯೋದು ಅಂದ್ರೆ ಸಿನಿಮಾದಲ್ಲಿ ಏನು ಹೊಡಿತಾ ಇರ್ಲಿಲ್ಲ. ಹಾ. ಏನು ಮಾಡ್ಲಿಲ್ಲ. ನಮ್ಮ ಮನೇಲಿ ಒಂದು ರಿವಾಲ್ವಿಂಗ್ ಚೇರ್ ಇತ್ತು. ಹಿಂಗ್ ಕೂರಿಸ್ಬಿಟ್ಟು ಬರೀ ಒಂದು ಅಂಡರ್ವೇರ್ ಅಲ್ಲಿ ಹಿಂಗ್ ಕಟ್ ಹಾಕ್ಬಿಟ್ಟು ಬೆಲ್ಟ್ ಹಾಕಿ ಹಿಂಗ್ ಹೊಡೆದ್ರೆ ಈ ಬುಗ್ರಿ ತಿರ್ಗಂಗ್ ತಿರುಗ್ತಾ ಇರುವೆ. ಎಸ್ ಬಾವ ನಾವು ಹೇಳ್ತಿದ್ವಿ ಈಗ ವಂಡರ್ಫುಲ್ ಕಾಂಪ್ಲಿಮೆಂಟ್. ನಮ್ಮ ತಂದೆ ಸ್ನಾನವನ್ನ ಈಗ ರೀಪ್ಲೇಸ್ ಮಾಡಿದ್ದಾರೆ ಬಾವ ಅಂತ ಅದ್ಭುತವಾದ ಮಾತುಗಳು ನಿಮ್ ಬಗ್ಗೆ ಹೇಳಿದ್ದಾರೆ. ಯು ಪ್ಲೀಸ್ ಟೆಲ್ ಅಸ್ ಅಬೌಟ್ ದರ್ಶನ್. ಸರ್ ಅದವ್ರ ದೊಡ್ಡ ಗುಣ ಸರ್. ಆಕ್ಚುಲಿ ನಾವು ಮದುವೆ ಆದಾಗ ಅಂದ್ರೆ ಈಗ 18 ವರ್ಷ ಆಯ್ತು. ಎಲ್ಲ ಖುಷಿಯಾಗಿ ಒಂದು ಚಿಕ್ಕ ವಿಷಯನೂ ಅವರು ಬಿಡೋದಿಲ್ಲ. ಶೂಟಿಂಗ್ ಅಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಏನೇ ಆದ್ರೂ ನಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡೋಂಥದ್ದು ಏನಿರಲ್ಲ. ಅವ್ರು ಅಷ್ಟು ಡೌನ್ ಟು ಅರ್ತ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಖುಷಿಯಾಗಿ ನಮ್ ಜೊತೆ ಯಾವಾಗಲೂ ಕಾಲ ಕಳೀತಾರೆ. ರಾತ್ರಿ 1:30-2 ಗಂಟೆವರೆಗೂ ನಾವು ಮಾತಾಡ್ತಾ ಕೂತಿರ್ತೀವಿ. ನಾವು ಮಾತಾಡಿದ್ಮೇಲೂ ಅವ್ರು ನಾವು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ 7 o'clock ನಮ್ನ ಎಚ್ಚರ ಮಾಡ್ಬಿಟ್ಟು ಜಿಮ್ನು ಮಾಡಿ ಮುಗಿಸ್ಕೊಂಡು ಅವ್ರು ರೆಡಿಯಾಗಿ ಶೂಟಿಂಗ್ ಹೊಡ್ಬಿಟ್ಟಿರ್ತಾರೆ. ಅಲ್ಲಿ ನಾನ್ ಲೇಟ್ ಆಗಿ ಹೋದ್ರೆ ಇನ್ನೆಲ್ಲರೂ ಕಾಯ್ತಾ ಇರ್ತಾರೆ ನನಗೆ ಅನ್ನೋದು ಅದೊಂದೇ ಅವ್ರಿಗೆ ಪಾಯಿಂಟ್ ಮೇನ್. ಅದಕ್ಕೋಸ್ಕರ ಅವ್ರ ಆ ಡೆಡಿಕೇಶನ್ ನಾವು ನೋಡಿ ತುಂಬಾ ಅಡಾಪ್ಟ್ ಮಾಡ್ಕೋಬೇಕು ಸರ್ ನಾವೆಲ್ಲ. ಇಲ್ಲ ಆ ಡೆಡಿಕೇಶನ್ ಅಂದ್ರೆ ಈ ಲೆವೆಲ್ ಬೆಳಿಗ್ಗೆ ಸಾಧ್ಯನೇ ಇಲ್ಲ. ಕಂಗ್ರಾಚುಲೇಷನ್ಸ್. ಹಂಗ ಅಳಿದೆ ನೀವು ಹೇಳಿ ಅಳಿ ಅಂದ್ರೆ ಇಲ್ಲ ಫಸ್ಟ್ ಅಂದ್ರೆ ಓದಿ ಆಮೇಲೆ ಮುಂದೆ ಬನ್ನಿ ಅಂತ. ಮತ್ತೆ ಏನೇ ಕೇಳಕ್ಕಿಂತ ಮುಂಚೆ ಎಲ್ಲ ಬಂದ್ಬಿಟ್ಟಿರತ್ತೆ ನಮ್ಗೆ. ನಾವೇನ್ ಕೇಳ್ಬೇಕು ಈಸ್ಕೊಳ್ಬೇಕು ಆತರ ಏನಿಲ್ಲ. 9th ಸ್ಟ್ಯಾಂಡರ್ಡ್ ಅಲ್ಲಿ ಬೈಕ್ ಹಂಗೆ ಹೋಗ್ತಾ ಹೋಗ್ತಾ ಕಾರು ನಂದು ಅಪ್ಪನ್ ಕಾರ್ ನಂಗ್ ಬಂತು, ಅಪ್ಪಂಗೆ ಇನ್ನೂ ಹೊಸ ಕಾರ್ ಬಂತು. ವಾವ್. ಆತರ ಎಲ್ಲ ಅಂದ್ರೆ ಕೇಳಕ್ಕಿಂತ ಮುಂಚೆನೆ ಮೊದ್ಲೇ ಬಂದ್ಬಿಟ್ಟಿರೋದೆ ನಮ್ಮ ಹತ್ರ. ಸೋ ಸ್ವೀಟ್ ಸ್ವೀಟ್ ಸ್ವೀಟ್. ಒಳ್ಳೆ ಮಾವ. ತುಂಬಾ ಒಳ್ಳೆ ಮಾವ. ಎಲ್ಲ ಕೊಡ್ಸಿದ್ರೆ ಒಳ್ಳೆ ಮಾವ. ಸಚ್ ಅ ಲವ್ಲಿ ಫ್ಯಾಮಿಲಿ. ಇವ್ರ ಬಗ್ಗೆ ನೀವು ಅಫ್ಕೋರ್ಸ್ ನೀವು ಸ್ಟಾರ್ ಹಾಕಿ ಮುಂಚೆನೆ ಅವ್ರ ಮದುವೆ ಆದ್ರು ಅನ್ಸುತ್ತೆ. ಇಲ್ಲ ಒಂದೇನಂದ್ರೆ ಆಕ್ಚುಲಿ ನಮ್ಮ ಅಕ್ಕನ ಮದುವೆ ಮಾಡಿದ್ದೆ ನಾವೊಂದು ಮಿರಾಕಲ್. ಅಚ್ಚಾ. ಯಾಕಂದ್ರೆ ಮನೇಲಿ ದುಡಿಯೋ ಗಂಡ್ಸ್ ಇರ್ಲಿಲ್ಲ. ಸಾರಿ ಮನೆ ಮೇಲ್ಗಡೆ ಒಂದ್ ಮನೆನ ಬೋಗಿಕ್ ಹಾಕಿ ಆ ದುಡ್ಡಲ್ಲಿ ನಾವು ಮಾಡಿದ್ದು. ಫಸ್ಟ್ ನಮ್ ಭಾವನೆ ನಮ್ಮ ಅಕ್ಕನ ನೋಡ್ಕೊಂಡು ಹೋಗಿದ್ದು. ಅದಾದ್ಮೇಲೆ ಒಂದ್ 9 ಜನ ಬಂದ್ರು. ನಾವ್ ಯಾರೇ ಬಂದ್ರು ನಮ್ ಭಾವನ್ ಕಂಪೇರ್ ಮಾಡ್ತಾ ಇದ್ವಿ. ಅವ್ರ ತರ ಇಲ್ವಲ್ಲ ಅಂತ. ಸೊ ಮತ್ತೆ ಅದು ಋಣಾನುಬಂಧ ನಂಗೆ. ಸೊ ಮತ್ತೆ ನಮ್ ಭಾವನೆ ನಮ್ಗೆ ಇದಾಯ್ತು. ಸೊ ಮದುವೆ ತುಂಬಾನೇ ಏನೇ ಒಂದು ಡಿಮಾಂಡ್ಸ್ ಇಲ್ದೆ, ನಾಟ್ ಇವನ್ ಎ ಸಿಂಗಲ್ ಡಿಮಾಂಡ್. ವಾವ್. ನಿಜವಾಗ್ಲೂ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬಿಕಾಸ್ ನಮ್ಮನೆ ಪರಿಸ್ಥಿತಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆಮೇಲೂ ಕೂಡ ನಾನು ಒಂದ್ ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ ಎಲ್ರಿಗೂ. ಇವತ್ತು ನಾವು ಏನೂ ಇರ್ಲಿಲ್ಲ, ನಮ್ಗೆ ಎಕ್ಸಿಬಿಷನ್ ಕರ್ಕೊಂಡು ಹೋಗೋರು. ನನ್ ಕೈಗೆ ಒಂದ್ 5,000 ದಿನಕ್ಕೆ ಒಂದ್ 5,000 ಕೊಟ್ಟು ಯಾರು ನೋಡಿದವ್ರು ಮಾತ್ರ ಏನನ್ನೋರು ಅಂದ್ರೆ ಏನ್ ಅಳಿಯನಪ್ಪ ಬಾಮೈಕ್ಳ ಹತ್ರ ಹಿಂಗ್ ಕೇಳ್ತಾ ಇದಾರಲ್ಲ ಅಂತ ಅನ್ಬಿಟ್ಟು ನೋಡಿದ್ರೆ ಅವ್ರ ದುಡ್ಡಲ್ಲ ದರ್ಶನ್ ನಂಗೆ 10 ಕೊಡ್ಸು, ದಿನಕ್ಕ ನಂಗೆ 2 ಕೊಡ್ಸು. ನಮ್ಮ ಹತ್ರ ಖಾಲಿ ಆದ್ಮೇಲೆ ಮತ್ತೆ ಕಾಸು ಕೊಡೋರು. ಆಮೇಲೆ ಒಂದ್ ಮಾತು ಅವ್ರು ಹೇಳಿದ್ರು, ನೀವಿಬ್ರು ದುಡಿಯಕ್ ಸ್ಟಾರ್ಟ್ ಮಾಡ್ರಿ, ಅವ್ರು ಪರ್ಸ್ ತರಲ್ಲ ನಾನು ಅಂತ ಹೇಳಿ. ಇವತ್ತಿಗೂ ನಮ್ಮ ಭಾವನ ಪರ್ಸ್ ತೆಗಿಕ್ ಬಿಡ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ದರ್ಶನ್ ಅವರ ಲೈಫ್ ಸ್ಟೋರಿ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ. ಪ್ಲೀಸ್ ಕಮ್ ಬ್ಯಾಕ್. ನಾನು ದರ್ಶನ್ ಅವರು ನಿಮಗೆ ಅಂತ ಇಲ್ಲಿ ಕಾಯ್ತಾ ಇರ್ತೀವಿ. ದಿಸ್ ಇಸ್ ರೈಟ್ ಸರ್. ನೀವು ಫೈಟ್ ಮಾಡೋದು ಬಹಳ ಎಂಜಾಯ್ ಮಾಡ್ತೀವಿ ಸರ್. ನಿಮ್ಮ ಆಕ್ಷನ್ ಸೀನ್ಸ್ ಬಹಳ ಎಂಜಾಯ್ ಮಾಡ್ತೀವಿ. ಚಿಕ್ಕ ವಯಸ್ಸಲ್ಲೂ ಈ ಆಕ್ಷನ್ ಹೀರೋ ಎಲ್ಲ ಇದ್ರ ಸರ್? ಇತ್ತು. ಸ್ಕೂಲಲ್ಲೆಲ್ಲ ಅಷ್ಟು ಇರ್ಲಿಲ್ಲ, ಬಟ್ ಮನೇಲೆ ಜಾಸ್ತಿ ಇತ್ತು. ನಾನು ದಿನಕ್ಕೆ ಬೆಡ್ ಮೇಲೆ ಕೂತ್ಕೊಂಡ್ರೆ ನಾನು ರಾಜ್ಕುಮಾರ್, ನೀನ್ ತುಗುದ್ ಭಾಷಣಸ್, ನಾನು ಹೊಡಿತೀನಿ, ನೀನ್ ಬೀಳ್ಬೇಕು. ಅವಾಗ ಅವ್ನು ಹೇಳೋನು, ಬರೀ ನಾನೇ ಬಿದ್ರೆ ಹಂಗೆ, ನೀನ್ ಒಂದ್ಸಲಿ ಬೀಳಿ ನನ್ಗಿಂತ ಅಂತ ಅಂದ್ಬಿಟ್ಟು ಈ ತರ ತುಂಬಾ ಸಲ ಫೈಟ್ ಮಾಡಿದ್ವಿ. ಬಟ್ ಸ್ಕೂಲ್ಗಳಲ್ಲಿ ತುಂಬಾನೇ ಗಲಾಟೆ ಮಾಡ್ತಿದ್ದೆ ನಾನು. ಬಟ್ ನಿಮ್ ಸ್ಕೂಲಲ್ಲಿ ಹೋಗ್ತಿದ್ದಾಗ ಯಾರೋ ಬಿಡು ನಿಮ್ನ ಟೀಸ್ ಮಾಡಿದ್ರು ಅಂತಾನೋ ಅಥವಾ ನಿಮ್ಮ ಅಪ್ಪನ ಡೈಲಾಗ್ ನ ಏನೋ ಹೇಳಿದ್ರು ಅಂತಾನೋ ನಿಮ್ಗೆ ಕೋಪ ಬಂತು, ನೀವು ಅವ್ರನ್ನ ಹೊಡೆದು ಅವ್ರ ಅಪ್ಪ ಅಮ್ಮಂದ್ರೆ ನಿಮ್ ಮನೆಗೆ ಬಂದು ಏನೋ ಗಲಾಟೆ ಆಗಿತ್ತು, ಏನಾಯ್ತದು? ಇಲ್ಲ ನನ್ಗೆ ಅಂದ್ರೆ ನಮ್ ತಂದೆ ಮಾಡ್ತಿದ್ ಕ್ಯಾರೆಕ್ಟರ್ ವೈಸ್ ಅದು ವಿಲನ್ ಆಗಿದ್ರು ಸರಿ, ಯಾರಾನು ಕಿಡಿಸ್ಬಿಡೋರು. ನನಗೆ ಒಂದೇನಂದ್ರೆ ಅವಾಗಿಂದ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ನಾನು. ನಿಜವಾಗ್ಲೂ ನನಗೆ ಆ ಟೆಂಪರ್ಮೆಂಟ್ ಇದೇ ಇಲ್ಲ ಈ ಕಡೆ ಕಾರ್ನರ್ ಇಲ್ಲ, ಈ ಕಡೆ ಕಾರ್ನರ್ ಅಲ್ಲೇ ಇರ್ತಿದ್ದೆ. ಹೋಗಿ ಹೊಡಿಯೋದು, ಅವ್ರ ಮನೆ ಕರ್ಕೊಂಡ್ ಬರೋದು, ಅವ್ರು ಇದ್ ಮಾಡೋದು. ಆಮೇಲೆ ಸ್ವಲ್ಪ ನಮ್ಮಮ್ಮ ಹೇಳೋರು, ಅಪ್ಪ ಇದಾಗಿದ್ದು. ನಾನು ಆಕ್ಚುಲಿ ನಾನು ನಿಜ ಹೇಳಕ್ ಹೋದಷ್ಟು ನಮ್ಮ ಬಡ ಓಕೆ ಅಂತ ನೋಡೋಗುವೆ ನಾನು. ಇಲ್ಲ ಬಹಳ ನನಗೆ ನನಗೆ ಕಲ್ಪಿಸ್ಕೊಂಡ್ರೆ, ಒಬ್ಬ ಚಿಕ್ಕ ಹುಡುಗ, ನೀವು ಥಿಯೇಟರ್ಗೆ ಹೋಗ್ತೀರಾ, ಅಲ್ಲೆಲ್ಲ ಹೀರೋ ಚಪ್ಪಾಳೆ ತರ್ತಿದ್ದಾರೆ. ಬಟ್ ಇಲ್ಲಿ ತೂಗು ಶ್ರೀನಿವಾಸ್ ಏಟ್ ಬಿದ್ದಾಗ ನಿಮ್ಗೆ ಹೇಗೆ ಫೀಲ್ ಆಗ್ತಿರ್ಬೇಕು? ಹೌ ಆರ್ ಯು ಫೀಲಿಂಗ್ ಅಟ್ ದಟ್ ಟೈಮ್ ಸರ್? ಫೀಲ್ ಅನ್ನೋದಕ್ಕೆ ಮೀನ್ಸ್ ಅಂದ್ರೆ ನೀವು ಬೆಳೆದ ಮೇಲೆ ಅರ್ಥ ಆಗಿರ್ತಿದ್ದು ಸಿನಿಮಾ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ, ಇದು ಆಕ್ಟಿಂಗ್ ನಮ್ಮೆಲ್ಲರೂ ಗೊತ್ತು. ಬಟ್ ಚಿಕ್ಕ ವಯಸ್ಸಲ್ಲಿ ನೀವು ನೋಡ್ತಿದ್ದಾಗ ವಾಟ್ ಆರ್ ಯು ಫೀಲಿಂಗ್ ಸರ್? ಅಲ್ಲ ಬಟ್ ಒಂದೇನಂದ್ರೆ ನೋಡ್ತಾ ಇದ್ದಾಗ ನಾನು ಹೇಳಿದೆ ಅಕ್ಕು ಅಂತಿದ್ದೆ. ಈಗ ಚಲೋ ಇದೆ. ಯಾಕಂದ್ರೆ ನಾವು ತಿಂದಿತ್ತಿದ್ವಲ್ಲ, ನಮ್ಗೆ ಯಾರೋ ಅವ್ರಿಗೆ ಹೊಡಿತಾರ ಅಂತ. ರೈಟ್ ಸರ್. ನಾವು ಮತ್ತೆ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಹೇಳ್ತಾ ಇದ್ರು. 2ನೇ ಕ್ಲಾಸಲ್ಲೇ ಬಹಳ ಸಿನ್ಸಿಯರ್ ಆಗಿದ್ರಿ, ಬಂಕ್ ಮಾಡ್ಬಿಟ್ಟು ಹೋಗ್ತಾ ಇದ್ರಿ ಅಂತಲ್ಲ. ನಮಗ್ ಪರಿಚಯ ಇದ್ದ ಹುಡುಗ ಇದ್ದಾನೆ ಸರ್,
ಅವನೊಂದು ಟೆಸ್ಟ್ ಪೇಪರ್ ನನ್ಗೆ ಕೊಟ್ಟ ಸರ್. ಇದು ಟೆಸ್ಟ್ ಪೇಪರ್ ಸರ್. 1 out of 10 10ಗೆ 1 ಮಾರ್ಕ್ ತಗೊಂಡಿದ್ದಾನೆ ಸರ್. ಆ ಹುಡುಗ ಏನ್ ಮಾಡಿದಾನೆ ಸರ್, ಅದರದ್ದು ಒಂದು ರೀಮೇಕ್ ಮಾಡಿದಾನೆ ಸರ್. ಅದ್ರಲ್ಲಿ ಏನಾಗಿದೆ ಸರ್, 10 out of 10 ಮಾಡಿದಾನೆ ಸರ್. ಈ ಒರಿಜಿನಲ್ ಒಂದಾಗಿದ್ದು 10 ಹೆಂಗಾಯ್ತು ಸರ್? ಅಯ್ಯಪ್ಪ, ಯಾವ ಕ್ಲಾಸಿನ ಕತೆ ಸರ್ ಇದು? ಮೋಸ್ಟ್ ಪ್ರಾಬಬ್ಲಿ 5th or 6th. ನನಗೆ ನಿಜವಾಗ್ಲೂ ಏನೋ ಟೆಸ್ಟ್ ಬಂತು, ಎಕ್ಸಾಮ್ ಬಂತು ಅಂದ್ರೆ ಪುಕ್ಕು 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 ಅನ್ನೋದು. ಯಾಕಂದ್ರೆ ಒಂದು ಎಲ್ಲದಕ್ಕೂ ಆಲ್ಮೋಸ್ಟ್ ಆಲ್ ನಾನು 0 ತಗೊಂಡಾನೆ. ನಾನೇನ್ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ತಲ್ಲ. ಸರಿ. ನನಗೆ ಏನಂದ್ರೆ 0 ಬಂದ್ರೆ ಒಂದ್ಸಲಿ ಏನ್ ಮಾಡಿದ್ರು ಅಂತಂದ್ರೆ ಅದನ್ನು ಒಂದ್ಸಲಿ ತಪ್ಪಾಗೋಯ್ತು. ಇವಳು ಒಂದ್ಸಲಿ 100 out of 100 ತಗೊಂಡ್ಬಿಟ್ಲು. 5 ರೂಪಾಯಿ ಕೊಟ್ಬಿಟ್ರು. ಅಯ್ಯೋ, 100 5 ರೂಪಾಯಿನ ನನ್ 4 ಸಬ್ಜೆಕ್ಟ್ 0 20 ರೂಪಾಯಿ ಸಿಗುತ್ತಲ್ಲ ಅನ್ಬಿಟ್ಟು. ಈ ತರ ಮಾಡಿದೀನಿ, ಇಲ್ಲ ಅಂತಲ್ಲ. ಬಟ್ 10th ನಾನು ಆಕ್ಚುಲಿ ನಂದು ಮೊನ್ನೆ ಯಾರೋ ನನಗೆ ಕಳ್ಸಿದ್ರು ನಂದು 10th ಮಾರ್ಕ್ಸ್ ಕಾರ್ಡ್. ಅಪ್ಪ ಇದೆಲ್ಲ ಎಲ್ಲಿಂದ ತೆಗೆದ್ರೆ ನೀವುಗಳು ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ಇಟ್ ಇಸ್. ಎಸ್ ಮೇಡಮ್, ಏನೋ ಹೇಳಕ್ ಬಂದ್ರಿ? ಅಂದ್ರೆ ನಿಜವಾಗ್ಲೂ ಪಾಪ ಆಸೆಗೋಸ್ಕರ ನಮ್ ತಂದೆನ ಮೋಸ ಹೋಗ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಬಿಟ್ರು. ಆಮೇಲಿಂದ ಅದು ರಿಪೋರ್ಟ್ ಕಾರ್ಡ್ ಅಲ್ಲಿ ಅದು ವೈಟ್ನರ್ ಇಂದ ಅದನ್ನೆಲ್ಲ ತಿದ್ದಿ ಮಾಡಿ ಅವ್ನ ತಿರ್ಗಾ ಸಬ್ಮಿಟ್ ಮಾಡ್ಬೇಕಲ್ಲ ಪ್ರೋಗ್ರೆಸ್ ರಿಪೋರ್ಟ್ ನ. ಬಹಳ ಕೆಲಸ ಮಾಡಿ ಕೊಟ್ಟಿದ್ದಾನೆ ಅವನು. ಪೇಂಟಿಂಗ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಅಂತ ಹೇಳಿದ್ರಿ, ವೈಟ್ನರ್ ಅಲ್ಲೇ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನನಗೆ ವಿದ್ಯೆ ಒಂಥರ ನೈವೇದ್ಯ ಸರ್, ನಿಜ ಒಪ್ಕೊಂಡ್ಬಿಡ್ತೀನಿ. ನಾನು ನಿಜವಾಗ್ಲೂ ನಂಗೆ ಓದಕ್ ಬರಲ್ಲ ಸರ್ ಸರಿಗೇನೆ. ಸರಿ. ನಾನು ಅದಕ್ಕೆ ಸುಮಾರು ಜನಕ್ಕೆ ಹೇಳ್ತೀನಿ, ಯಾರು ನನಗೆ ಏನಾದ್ರು ಮೆಸೇಜ್ ಮಾಡಿದ್ರೆ, ಇಲ್ಲ ವಾಟ್ಸ್ಆಪ್ ಮಾಡಿದ್ರು ಕೂಡ 2 ನಿಮಿಷ ಮೆಸೇಜ್ ಓದ್ತೀನಿ. ಏನಾದ್ರು ಇಷ್ಟು ಉದ್ದಾಗ ಕಳ್ಸಿದ್ರೆ ಇಮಿಡಿಯೇಟ್ ಫೋನ್ ಮಾಡ್ತೀನಿ, ಏನಪ್ಪಾ ಮ್ಯಾಟ್ರ್ ಹೇಳು ಅಂತ ಅಂದ್ಬಿಟ್ಟು. ಬಿಕಾಸ್ ಈಗ HART ಹಾರ್ಟ್ ಅಂದ್ರೆ ನಾನು HART ಬರ್ದಿರ್ತೀನಿ. ಸರಿ. ಒಂದ್ ಸ್ಪೆಲ್ಲಿಂಗ್ ಹಂಗೆ ನುಕ್ಕೊಂಡ್ಬಿಟ್ಟಿರ್ತೀನಿ. ಸರಿ ಸರಿ ಸರಿ. ಈಗ ಆಕ್ಚುಲಿ ನಾನು ಬೇಕಾದ್ರೆ ಇಂಗ್ಲಿಷ್ ಮಾತಾಡ್ತೀನಲ್ಲ, ಭಾಷೆಗಳು ಮಾತಾಡ್ತೀನಿ, ಬಟ್ ಬರಿಬೇಕಾದ್ರೆ ನಾನು ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ. ಸೊ ಅದೊಂದ್ಸಲಿ ಗಿಲ್ಟ್ ಕಾಡುತ್ತೆ, ಓದಿದ್ರೆ ಆಗಿರೋದಲ್ಲ ನಾನು. ಸೊ ಅದನ್ನ ಯಾರು ಮಾಡ್ಬೇಡ್ರಿ, ನೀವಾರು ಚೆನ್ನಾಗಿ ಓದ್ರಿ ಅಂತ ಹೇಳಿ. ಎಸ್, ವೆಲ್ ಸೆಡ್. ನಮ್ಮ ಸೀಟಲ್ಲಿ ಕೂತಂತ ಹಲವು ಸಾಧಕರು ಇದನ್ನೇ ಹೇಳಿದ್ದಾರೆ. ಅವ್ರ ಲೈಫಲ್ಲಿ ಏನೋ ಮಾಡಿರ್ಬೋದು, ಬಟ್ ಅವರೆಲ್ಲರೂ ಅಡ್ವೈಸ್ ಮಾಡೋದು ವಿದ್ಯಾಭ್ಯಾಸ ಬಹಳ ಮುಖ್ಯ ಅಂತ. ಹಾಗಾದ ಕಡೆ ಗಮನ ಕೊಡಿ ಅಂತ ಹೇಳಿದ್ದಾರೆ. ಕಂಗ್ರಾಚುಲೇಷನ್ಸ್. ರೈಟ್. ನಾರ್ಮಲಿ ನಮ್ಮ ಸಾಧಕರು ಯಾರೇ ಬಂದ್ರು ನಾವು ಹೆಂಗಾರು ಕಂಡಿಡಿದು ಅವ್ರ ಸ್ಕೂಲ್ ಹೇಗಿರ್ತೋ, ಅದು ರಿಜಿಸ್ಟರ್ ಹೇಗಿತ್ತು ಅಂತ ಹುಡ್ಕೊಂಡು ಹೋದ್ವಿ ಸರ್. ಸೊ ಒಂದು ಸ್ಕೂಲ್ ವಿಟಿ ತೋರ್ಸೋಣ ಅನ್ಕೊಂಡ್ವಿ. ಅಲ್ಲಿ ಹೋದ್ರೆ ಸ್ಕೂಲ್ ಅಲ್ಲ, ಸ್ಕೂಲ್ಸ್ ವಿಟಿ ಒಂದು 4-5 ಸ್ಕೂಲಲ್ಲಿ ಓದಿದ್ರ ನೀವು. ಅದ್ರ ಎಲ್ಲರದ್ದು ಒಂದು ವಿಟಿ ಇದೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ನೋಡಿ. ಏನಪ್ಪಾ ದರ್ಶನ್, ಚೆನ್ನಾಗಿದೀಯಾ? ದರ್ಶನ್ ಹೇಗಿದ್ಯಪ್ಪ? ಹಾಯ್ ದರ್ಶನ್, ಹೇಗಿದೀಯಪ್ಪ? ಹಾಯ್ ದರ್ಶನ್, ಏನೋ ಚೆನ್ನಾಗಿದ್ಯೇನೋ. ಬಿಕೆ ಮೇಡಮ್ ನೆನ್ಪಿದ್ಯಾ? ದರ್ಶನ್, ಇದು 25 ವರ್ಷದಿಂದ ಓದಿದ ಸ್ಕೂಲು ತೆರೇಷನ್ ಹೈಯರ್ ಪ್ರೈಮರಿ ಸ್ಕೂಲ್ ಆಗಿತ್ತು. ಈಗ ಇದು ತೆರೇಷನ್ ಗರ್ಲ್ಸ್ ಹೈಸ್ಕೂಲ್ ಆಗಿದೆ. ಆದ್ರೆ ನೀನು ಓದಿದ ಕ್ಲಾಸ್ ರೂಮ್ ಮಾತ್ರ ಇಲ್ಲೇ ಇದೆ. ದರ್ಶನ್, ಇದೆ ನಿನ್ ಕ್ಲಾಸ್ ರೂಮು. ಐ ಥಿಂಕ್ ಈ ಸ್ಥಳದಲ್ಲಿ ಕೂತ್ಕೊಳ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. 8th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲ ಚುಲ್ಟಾರಿಗಳು ಇಷ್ಟಿಷ್ಟೇ ಇದ್ವು. ನೀನೇ ಅಲ್ಲ, ಒಳ್ಳೆ PU ಸ್ಟೂಡೆಂಟ್ ತರ ಒಳ್ಳೆ ಜೋರ್ ಪರ್ಸನಾಲಿಟಿ ಇತ್ತು ನಿನಗೆ. ಇದು ಕಾಣಿಸ್ತಿದೆ ಕ್ಲಾಸ್ ರೂಮ್ ಅಲ್ಲಿ. ಪ್ರೇಯರ್ ಅಲ್ಲಿ PT ಮಾಸ್ಟ್ರು, ಲೇ ಲಂಬು ಸರಿಯಾಗಿ ನಿಂತ್ಕೊಳ್ಳೋ, ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋ, ಹಿಂದೆ ಲಾಸ್ಟ್ ಅಲ್ಲಿ ನಿಂತ್ಕೊಳ್ತಿದ್ದಲ್ಲ, ಅದು ಈಗ್ಲೂ ಕಣ್ಮುಂದೆ ಬರುತ್ತೆ ಕಣ. ವೆಡ್ನೆಸ್ಡೇ ಮತ್ತೆ ಸ್ಯಾಟರ್ಡೇ ವೈಟ್ ಡ್ರೆಸ್ ಇರ್ತಿತ್ತು. ಅವಾಗ ನೀನ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೆ. ನಿನ್ಗೆ ಎಷ್ಟು ಸಲ ಹೇಳ್ತಿದ್ದೆ ಅಲ್ವಾ, ಆ ಹೇರ್ ಸ್ಟೈಲು ಹೈಸ್ಕೂಲ್ ಮಕ್ಳು ಕಣೋ, ಏಯ್ತು ಇದೆಲ್ಲ ಬಿಟ್ಟಾಕೋ, ಕಾಲೇಜ್ ಆದ್ಮೇಲೆ ಮಾಡ್ಕೊಳ್ಳಿವಂತೆ. ಇಷ್ಟಿಷ್ಟು ಉದ್ದಕ್ಕೆ ಬೆಳೆಸ್ಕೊಂಡು ಒಂದಿನ ಎಣ್ಣೆ ಹಚ್ಕೊಳ್ತಿರ್ಲಿಲ್ಲ. ನನ್ಕೊಂಡ್ ಬರ್ತಿದೆ ಹಿಂಗೆ ಸ್ಟೈಲ್ ಆಗಿ. ಅಕಾಡೆಮಿಕ್ಸ್ ಪಾರ್ಟ್ ಅಲ್ಲಿ ನೀನ್ ದಡ್ಡ. ಆಕ್ಚುಲ್ ಆಗಿ ಒಂದು ಇನ್ಸಿಡೆಂಟ್ ಏನು ಅಂದ್ರೆ, ವಾಟ್ ಈಸ್ ಯುವರ್ ನೇಮ್ ಅಂತ ಬರ್ಕೊಟ್ಟಿದ್ದೆ. ನಾನು ನಿನ್ಗೆ ಹೇಳ್ದೆ ಅದಕ್ಕೆ ಉತ್ತರ ಬರಿ ಅಂತ. ನೀನು ಅದನ್ನೇ ನೋಡ್ಕೊಂಡು ವಾಟ್ ಈಸ್ ಯುವರ್ ನೇಮ್ ಅಂತ ಬರ್ದು ವಾಪಸ್ ಕೊಟ್ಟಿದ್ದೆ. ಇದೆಲ್ಲ ನಂಗೆ ನೆನ್ಪು ಬರ್ತಾ ಇದೆ ಇವಾಗ. ನಿನಗೆ ಒಂದ್ಸರಿ ಮ್ಯಾಥ್ಸ್ ಅಲ್ಲಿ ನಾನು ಟೆಸ್ಟ್ ಮಾಡಿ ಮಾರ್ಕ್ಸ್ ಕೊಟ್ಟಾಗ ನೀನು ಬಹಳ ಕಡಿಮೆ ಅಂಕಗಳನ್ನ ಪಡ್ಕೊಂಡಿದ್ದೆ. ಆ ಉದ್ದೇಶಕ್ಕೆ ನಾನು ನಿನಗೆ ಶಿಕ್ಷೆ ಕೊಟ್ಟಿದ್ದೆ. ಕೋಲಲ್ಲಿ ನಿನಗೆ ಏಟು ಹೊಡೆದ ಜ್ಞಾಪಕ ಇರಬಹುದು. ಹ್ಯಾಂಡ್ ರೈಟಿಂಗ್ ತುಂಬಾ ಕೆಟ್ಟಾಗಿತ್ತಲ್ವಾ? ಅಯ್ಯೋ, ನಾನು ಅನ್ಕೊಳ್ತಿದ್ದೆ ಇಂಗ್ಲಿಷ್ ಮೀಡಿಯಂ ಇಂದ ಬಂದಿದ್ದೆ, ನೀನೇನೋ ಹಿಂಗ್ ಬರೀತ್ಯಾ ನೀನು ಅಂತಂದು. ಸುಮ್ನೆ ಹಿಂಗ್ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಳ್ತಿದ್ದೆ, ಒಂದು ಮಾತಾಡ್ತಿರ್ಲ ಕಣೋ. ನೆನ್ಪಿದ್ಯಾ ನಿನಗೆ?
ನಾನು ಕನ್ನಡ ಭಾಷೆಯನ್ನು ಕಲಿಸಬೇಕಾದ್ರೆ ನೀನು ಅಕ್ಷರಗಳನ್ನ ಬಹಳಷ್ಟು ತಪ್ಪು ಮಾಡ್ತಿದ್ದೆ, ಆದ್ರೂ ತಿದ್ಕೊಳ್ಳೇ ಇಲ್ಲ ಅಂದಾಗ ಕಠಿಣವಾಗಿ ಬೆರಳು ಮೇಲೆ ಹೊಡೆದಂತ ಪ್ರಸಂಗಗಳು ಉಂಟು. ಅಡ್ಮಿಷನ್ ಟೈಮ್ ಅಲ್ಲಿ ನೋಡಿದ್ದು ಅದ್ ಬಿಟ್ರೆ ಕ್ಲಾಸ್ ರೂಮ್ ಅಲ್ಲಿ 20-25 ವರ್ಷದ ನಂತರ ಟಿವಿಗಳಲ್ಲಿ ಥಿಯೇಟರ್ನಲ್ಲಿ ಆ ದೊಡ್ಡ ದೊಡ್ಡ ಕಟ್ಔಟ್ಸ್ ನೀನ್ ನೋಡಿ ಎಷ್ಟು ಸಂತೋಷ ಆಗ್ತಿದ್ ಗೊತ್ತಾ. ಆದ್ರೆ ಇವತ್ತು ನೀನ್ ನೋಡೋದಕ್ಕೆ ಮುಂದೆ ಬರ್ತಾ ಇದೀನಿ ಕಣೋ, ತಿರ್ಗಿ ನೋಡೋ ಹಿಂದೆ. ಅಲ್ಲ ನೋಡಿ, ವೆಲ್ಕಮ್ ಮಾಡಿ ಸರ್, ಟೀಚರ್ ಬರ್ತಾ ಇದ್ದಾರೆ ಸರ್. ಅಲ್ಲ ಇರೋದು ಹಂಗೋಗಿ ಸರ್, ಹಂಗೋಗಿ ಸರ್. ಹೇಗಿದ್ದೀರಿ ನೀನು ಹೇಳಬೇಕು. ಮೇಡಮ್, ಓವರ್ ಟು ಯು. ದರ್ಶನ್ 7th ಸ್ಟ್ಯಾಂಡರ್ಡ್ ಅಲ್ಲಿ ನನ್ನ ಕ್ಲಾಸಲ್ಲಿ ನನ್ನ ಸೆಕ್ಷನ್ ಅಲ್ಲೇ ಇದ್ದಿದ್ದು. ವೆರಿ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಬಾಯ್. Yes, yes. So nice, ma'am. Thank you for coming, ma'am. And ma'am, over to you. ಹಾಯ್ ದರ್ಶನ್, ನೆನ್ಪಿದ್ಯಪ್ಪ? ಅಯ್ಯಮ್ಮ. ಔಟ್ ಆಫ್ ಸೈಟ್ ಅಂದ್ರೆ ಔಟ್ ಆಫ್ ಮೈಂಡ್ ನಮ್ಮ JSS ಹೈಸ್ಕೂಲ್ ಸಿದ್ಧಾರ್ಥ ನಗರದಲ್ಲಿ 8th ಸ್ಟ್ಯಾಂಡರ್ಡ್ ಒಂದೇ ವರ್ಷ ಓದಿದ್ದು ಸರ್. ಫೇಲ್ ಆಗೋದೆ ಸರ್. ಕೋರ್ಸ್ ಕ್ರಿಕೆಟ್ ಹುಚ್ಚು ಜಾಸ್ತಿ ಅವನಿಗೆ. ನಮ್ಮ ಶಾಲೆ ಪಕ್ಕದಲ್ಲೇ ಮನೆ ಇತ್ತು ಒಂದು. ಲಂಚ್ ಬ್ರೇಕ್ ಅಲ್ಲಿ ಊಟ ಮಾಡ್ಕೊಂಡು ಬೇಗ ಬಂದ್ಬಿಡೋನು. ಸೈಕ್ಲಿಂಗ್ ಆ ರೋಡ್ ಎಲ್ಲಿ ನೋಡಿದ್ರೆ ಇವನೇ ಇರೋನು ಸೈಕಲ್ ಅಲ್ಲಿ. ಆಮೇಲೆ ಕ್ರಿಕೆಟ್ ಅವನೊಂದು ಟೀಮ್ ಇತ್ತು, ಫ್ರೆಂಡ್ಸ್ ಎಲ್ಲ. ಕ್ರಿಕೆಟ್ ನಮ್ದು 10th ಸ್ಟ್ಯಾಂಡರ್ಡ್ ಸ್ಪೆಷಲ್ ಕ್ಲಾಸ್ ತಗೊಂಡು ಮನೆಗೆ ಹೋಗ್ಬೇಕಾದ್ರೆ ಅಷ್ಟೊತ್ತು ಆಟ ಆಡ್ಕೊಂಡು ಅಲ್ಲೇ ನಿಂತಿರೋನು. ಆಮೇಲೆ ಒಂದು ನಾಯಿ ಮರಿ ಇತ್ತು ಶಾಲೆ ಗೇಟ್ ಹತ್ರ ಯಾವಾಗ್ಲೂ ಬರೋದು. ಅದನ್ನ ಕಂಡ್ರೆ ಭಾರಿ ಇಷ್ಟ. ಯಾವಾಗ್ಲೂ ಅದೇ ಅನ್ಕೊಳ್ಳಿವೆ, ಎಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದಿರೋನು. ಅದನ್ನ ಎತ್ಕೊಂಡು ತುಂಬಾ ಅಂದ್ರೆ ತುಂಬಾ ಒಬೀಡಿಯಂಟು, ತುಂಬಾ ಸಿಂಪಲ್. ಈಗ ನಿನ್ನ ನಾನು ನೋಡಿ ತುಂಬಾ ಸಂತೋಷ ಆಯ್ತಪ್ಪ. ಆಲ್ ದ ಬೆಸ್ಟ್, ಗುಡ್ ಲಕ್ ನಿನ್ನ ಫ್ಯಾಮಿಲಿಗೆ. ಹೀಗೆ ನೀನು ಇನ್ನೂ ಎತ್ತರಕ್ಕೆ ಬೆಳಿ ಅಂತ ಹೇಳಿ ನನ್ನ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಎಸ್, ದರ್ಶನ್ ಅವರು ಸ್ಕೂಲಲ್ಲಿ ಹೇಗಿದ್ರು, ಎಷ್ಟು ಒಬಿಡಿಯಂಟ್ ಆಗಿದ್ರು, ಎಷ್ಟು ಸ್ಮಾರ್ಟ್ ಆಗಿದ್ರು, ಟೀಚರ್ಸ್ ಎಲ್ಲ ಹಂಚ್ಕೊಂಡಿದ್ದಾರೆ. ರೈಟ್, ಆ ಟೈಮಲ್ಲಿ ಮೇಡಮ್ ಹೇಳಿದ್ರು, ನಿಮ್ಮ ಸಿಸ್ಟರ್ ಹೇಳಿದ್ರು, ಮದರ್ ಹೇಳಿದ್ರು, ಪ್ರಾಣಿ ಪಕ್ಷಿ ಅಂದ್ರೆ ಆಗ್ಲಿಂದ ನಿಮ್ಗೊಂದು ಇಂಟ್ರೆಸ್ಟ್ ಒಲವಿತ್ತು ಅಂತ. ಮೈಸೂರಲ್ಲೇ ಇದ್ರೆ, ಮೈಸೂರಲ್ಲಿ ಝೂ ಇತ್ತು, ನೀವು ರೆಗ್ಯುಲರ್ ಹೋಗ್ತಿದ್ರಾ? ಅಲ್ಲಿ ಝೂಗೆ ಆಕ್ಚುಲಿ ಯೂತ್ ಕ್ಲಬ್ ಮೆಂಬರ್ ಆಗಿದೆ ಸರ್. ಎವ್ರಿ ಸಂಡೇಸ್ ಒಳಗಡೆ ಬಿಡೋರು ನಮ್ಮನ್ನೆಲ್ಲ. ಅವಾಗ ಪುಂಡ್ರಿಕ್ ಅಂತ ಒಬ್ರು ಇದ್ರು ಸರ್. ಆಕ್ಚುಲಿ ಝೂ ಅಲ್ಲಿ ಒಬ್ರು ಇವ್ರಾಗಿದ್ರು ಸರ್, ಅವರು ಕ್ಯೂರೇಟರ್ ತರ. ಲೈಕ್ ಇಲ್ ಬಿ ಇನ್ ವೈಟ್ ಅಂಡ್ ವೈಟ್, ಎಲ್ಲಾ ಪ್ರಾಣಿನೂ ಮಾತಾಡ್ಸೋರು. ಅದು ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಮಾತಾಡ್ಸೋರು. ಪ್ರಾಣಿ ಜೊತೆ ಮಾತಾಡೋರ? ಸೊ ನೋಡ್ರಿ ಇಲ್ಲಿ. ಓ, ಇವ್ರೇನಾ ಸರ್? ಹಾ ಸರ್. ಅವ್ರ ಬೆಳಗ್ಗೆಯಿಂದ ಏನು ತಿಂತಾ ಇರ್ಲಿಲ್ಲ. ಅವ್ರ ಜೇಬಲ್ಲಿ ಯಾವಾಗ ನೋಡಿದ್ರು ಬೇವಿಂದು ಒಂದು ಎಲೆ ಇರೋದು, ಬೇವ್ ತಿನ್ನೋರು ಯಾವಾಗ್ಲೂ. ಸೊ ಅವರು ಆಕ್ಚುಲಿ ಬ್ಲಾಕ್ ಸ್ವಾನ್ ಎಲ್ಲ ಬಂದ್ರೆ, ಸೊ ಅವಾಗ ಬರ್ಡ್ ಸ್ವಾನ್ ಇರೋದು. ಸೊ ಬಿಳಿ ಎಲ್ಲ ಅಲ್ಲಿದ್ರೆ, ಕರೆ ನೋಡೋ ಬರ್ತಾ ಕಳ್ಸೋದ್ರೆ ಅದು ಓಡಿಸ್ಕೊಂಡು ಹೋಗೋದು ಅದನ್ನ. ಸೊ ಅಷ್ಟು ಚೆನ್ನಾಗ ಒಂದು ಇಂಟ್ರಾಕ್ಟ್ ಮಾಡೋರು. ಅದಕ್ಕೆ ಕ್ಲೀನ್ ಮಾಡೋರು, ಕಡ್ಡಿ ತಗೊಂಡು ಎಲ್ಲ ಅವ್ರ ಜೊತೆ ಸೇರ್ಕೊಂಡು ನಾವು ಅದೆಲ್ಲ ಮಾಡ್ತಾ ಇದ್ವಿ. ಸೊ ನಿಮ್ಗೆ ಪ್ರಾಣಿಗಳು ಒಲವು ಬರಕ್ಕೆ ಇವರು ಒಂದು ಕಾರಣ ಆಗ್ತಾರ? ಹೌದೌದು. ನೀವು ಒಂದಿನ ಪುಂಡರಿಕ್ ತರ ಆಗ್ತೀನಿ ಅಂತ ಹೇಳ್ತಾ ಇದ್ರಂತೆ. ನಾನು ಈ ತರ ಪ್ರಾಣಿಗಳನ್ನ ನೋಡ್ಕೊಳ್ತೀನಿ. ನಾನು ಆಕ್ಚುಲಿ ನಾನು ಆರ್ಟಿಸ್ಟ್ ಆಗಿಲ್ಲ, ಝೂ ಅಲ್ಲಿ ಕೆಲಸ ಮಾಡ್ಬಿಡುವೆ. ನಾನು ಪಕ್ಕಾ ಪ್ಲಾಂಟ್ ಆಗಿದೆ, ಯಾಕಂದ್ರೆ ಓದಿರ್ತಾರೆ. ನನ್ಗೆ ಆಕ್ಚುಲಿ ತಲೆಗೆ ಹತ್ತುತ್ತಾ ಇರಲಿಲ್ಲ. 10th ಪಾಸ್ ಆದ್ರೆ ಸಾಕಬೇಕಾರೆ ಹೆಂಗಾರು ಹೋಗಿ ಒಂದು ನಾರ್ಮಲ್ ಏನಾರು ಮಾಡ್ಕೊಂಡ್ರೆ ಇದ್ಬಿಡೋಣ ಅಲ್ಲಿ ಅಂತ ಹೇಳಿ. ರೈಟ್, ನಾವು ಆಕ್ಚುಲಿ ಪುಂಡರಿಕ್ ಅವ್ರನ್ನ ಈ ಶೋಗೆ ಹೇಗಾರು ಕರೆಸಲೇಬೇಕು ಅಂತ ಆಸೆ ಪಟ್ವಿ. ನೀವು ಬಹಳ ಆಸೆ ಪಟ್ಟಿದ್ರಂತೆ, ಅವ್ರನ್ನ ಹುಡುಕಕ್ಕೆಲ್ಲ ಟ್ರೈ ಮಾಡಿದ್ರಂತೆ ಅಂತೆಲ್ಲ ಕೇಳ್ಪಟ್ವಿ. ನಮ್ಮ ರಿಸರ್ಚ್ ಟೀಮ್ ನ ಕಳ್ಸಿದ್ವಿ. ನಮಗೆ ಸಿಕ್ಕಿದ್ರು, ಅವರು ಸಿಕ್ಲಿಲ್ಲ ಅಂತಲ್ಲ, ಸಿಕ್ಕಿದ್ರು. ಬಟ್ ಅವರಿಂದ ಬರಕ್ಕಾಗ್ಲಿಲ್ಲ, ವಿಡಿಯೋ ಬೈಟು ಅವರಿಂದ ಕೊಡಕ್ಕಾಗಿಲ್ಲ. ಹಾಗಾಗಿ ನೀವು ಬೈ ಚಾನ್ಸ್ ಏನಾರು ಅವ್ರಿಗೆ ಹೇಳಬೇಕು ಅಂದ್ರೆ ಹೇಳ್ಬೋದು ಅಷ್ಟೇ. ಲೆಜೆಂಡರಿ ಆಕ್ಚುಲಿ. ಪ್ರಾಣಿಗಳಿಗೆ ಅವ್ರ ತರ ಇನ್ನೊಬ್ರು ಸಿಗಲ್ಲ ನಮ್ಗೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಪ್ಲೀಸ್ ಸರ್, ಕುದಲಿ ಸರ್. ರೈಟ್, ಈ ಪ್ರಾಣಿಗಳ ಒಲ ಬಗ್ಗೆ ಹೇಳಿ ಸರ್. ಎಲ್ಲಿ ಶುರು ಆಯ್ತಿದ್ದು? ನಿಮ್ ಏನೋ ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಪ್ರಾಣಿಗಳ ಮನೆಗೆ ತಂದಿದ್ದು, ಯಾವ್ದೋ ನಾಯಿ ಮನೆಯಲ್ಲ ಮನೆಗೆ ಕರ್ಕೊಂಡ್ ಬಂದಿದ್ರಂತೆ. ನಾನು ನಮ್ಮ ತಂದೆ ಶೂಟಿಂಗ್ ಹೋಗ್ತಿರಂಗೆ ಮೋರಿ ಗೀರಿ ಎಲ್ಲಾರು ಹುಡುಕಿ ರೆಡಿ ಮಾಡ್ಕೊಂಡಿರುವೆ. ಇಲ್ಲಿ ನಾಯಿ ಮರಿ ಹಾಕಿದ್ಯಾ ಸರಿ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಹಿಂಗ್ ಹೋಗ್ತಿರಂಗೆ ಹೋಗಿ ಎತ್ಕೊಂಡ್ ಬಂದ್ಬಿಡೋದು ಒಂದು. ಸೊ ಅಲ್ಲಿಂದ ನನಗೆ ಅದೊಂದು ಪ್ಯಾಷನ್. ಅದು ಝೂ ಅಲ್ಲಿ ಹುಲಿನ ನಾಯಿ ಮರಿ ತರ ಓಡಾಡ್ಸಿದ್ರಂತ ನೀವು, ನಿಜಾನ? ಅವಾಗ ಆಕ್ಚುಲಿ ಸ್ವಲ್ಪ ಝೂ ತುಂಬಾನೇ ಲಿಬರಲ್ ಆಗಿತ್ತು ಸರ್. ಲೈಕ್ ಕೊಡೋರು ಕೈಗೆ, ಅಂದ್ರೆ ಟ್ಯೂಸ್ಡೇಸ್ ವಾಕ್ ಕರ್ಕೊಂಡು ಹೋಗ್ಬೋದು. ನಾನು ಮತ್ತೆ ನಮ್ಮ ಪಾಪ ಅಂತಂದ್ರೆ ಗೋಪಾಲ ಅಂತಿದ್ದಾನೆ ಮೈಸೂರಲ್ಲಿ, ಅವನು ಧರ್ಮೇಂದ್ರ ಅಂತಲ್ಲ, ಅವ್ರ ಮನೆ ಝೂ ಹತ್ರನೇ ಇದ್ದಿದ್ದು. ಸೊ ಝೂ ಅಲ್ಲಿ ಹೋಗಿ ನಾವು ನಿಜವಾಗ್ಲೂ ಆಕ್ಚುಲಿ ತುಂಬಾನೇ ಪ್ರಾಣಿಗಳ ಜೊತೆ ಪಳಗಿದ್ ನಾನು ಅಲ್ಲೇನೆ ತುಂಬಾನೇ. ರೈಟ್, ಆ ಝೂ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಮಗ ಆರಾಮ ಮಗ, ನೀನು ಇಷ್ಟವಾದ ಜಾಗಕ್ಕೆ ಬಂದಿದ್ದೀನಿ ನಾನು.
ಅಂದ್ರೆ ಪ್ರಾಣ ನಿನಗೆ. ತುಂಬಾ ಆತ್ಮೀಯ ಸ್ನೇಹಿತರು ಒಬ್ರು ಇದ್ರು ಇಲ್ಲಿ, ಪುಂಡ್ರಿಕ್ ಅಂತ. ಅವರು ನೀನಾ ರೀನಾ ಅನ್ನೋ ಒಂದು 2 ಹುಲಿಗಳನ್ನ ನನಗೆ ಓಡಾಡಿಸೋದಕ್ಕೆ ಹಾಕೊಡ್ತಿದ್ರು. ನಿನ್ಗೆ ತುಂಬಾ ಇಷ್ಟವಾದ ಈ ಹುಲಿ ಮರಿಗಳು. ಅವತ್ತೊಂದು ದಿನ ನಿನ್ಗೆ ಆಸೆ ಇತ್ತು, ನಿನ್ಗೆ ಈ ಪುಂಡ್ರಿಕ್ ಅವ್ರ ತರ ಆಗ್ಬೇಕು ನಾನು ಅಂತ. ಮಾದೇಶ ಅಂತ 2007ನೇ ಇಸ್ವಿಲಿ ನಮ್ಮಲ್ಲಿ ಅನಾಥ ಮರಿ ಇದು ಕಾಡಲ್ಲಿ ಮಿಸ್ ಆಗಿದ್ನ ಅದನ್ನ ತಂದು ಬೆಳೆಸ್ತೀವಿ. ಇದಕ್ಕೆ ಕನ್ನಡ ತರಬೇತಿ ಕೊಟ್ಟಿದ್ದೀವಿ. ಬನ್ನಿ ಅಂದರೆ ಬರುತ್ತೆ, ಕೂತ್ಕು ಅಂದರೆ ಕೂತ್ಕೊಳ್ಳುತ್ತೆ, ನಮಸ್ಕಾರ ಮಾಡೋದ್ರೆ ಮಾಡುತ್ತೆ. ದರ್ಶನ್ ಅವರು ಅಡ್ಯಾಪ್ಟ್ ಮಾಡ್ಕೊಂಡ್ರು. ಅವ್ರು ಅಡ್ಯಾಪ್ಟ್ ಮಾಡ್ಕೊಂಡು ಪ್ರತಿ ವರ್ಷ ಅಡ್ಯಾಪ್ಟ್ ಮಾಡ್ಕೋತಾ ಇದ್ದಾರೆ. 2 ತಿಂಗಳಿಗೆ ಒಂದ್ಸಲ ಬರ್ತಾರೆ, ಪ್ರೀತಿಯಿಂದ ಮಾತಾಡ್ಸ್ತಾರೆ. ಅವ್ರ ಕಂಡ್ರೆ ತುಂಬ ಪ್ರೀತಿ ಅದಕ್ಕೆ. ಮಾದೇಶ ಸಾಫ್ಟ್ ಆಗಿರ್ತಾನೆ, ಅವ್ರ ಕಂಡ್ರೆ ಪ್ರೀತಿಯಿಂದ ಅನ್ಕೊಂತಾರೆ. ಅದೇ ಬೇರೆ ಹೊಸದಾಗಿ ಯಾರು ಬಂದರೆ ರಫ್ ಆಗಿರ್ತಾನೆ. ಹೆಚ್ಚು ಕಮ್ಮಿ ನಮ್ಮ ದರ್ಶನ್ ಸರ್ ಥರನೇ ಇರ್ಬೋದು. ರೈಟ್ ಸರ್, ನಿಮ್ಮ ನಾಲೆಜ್ ಆಫ್ ಅನಿಮಲ್ಸ್ ಬಗ್ಗೆ, ಪಕ್ಷಿಗಳ ಬಗ್ಗೆ ನಮ್ಮೆಲ್ಲರೂ ಗೊತ್ತೇ ಇದೆ. ಒಂದು ಸಣ್ಣ ಟೆಸ್ಟ್ ಮಾಡೋಣ ಅಂತ. ಕೊಡ್ರಪ್ಪ ಅದನ್ನ. ಸರ್, ಇದಲ್ಲಿ ರಾಮ ಯಾವುದು, ಸೀತಾ ಯಾವುದು ಹೇಳ್ಬಿಡಿ. ಸರ್, ಇದು ಮೇಲು ಸರ್, ಇದು ಫೀಮೇಲ್. ಕರೆಕ್ಟ್ ಸರ್. ಸರ್, ಹೇಗ್ ಬಂತು ಇದೆಲ್ಲ ನಿಮ್ಗೆ ಇಂಟ್ರೆಸ್ಟ್, ಈ ತರ ಅನಿಮಲ್ಸ್ ಬಗ್ಗೆ ಇಷ್ಟೊಂದು ನಾಲೆಜ್? ಏನೋ ಗೊತ್ತಿಲ್ಲ ಸರ್. ಈಗ್ಲೂ ಅಂದ್ರೆ ನಾನು ಆಕ್ಚುಲಿ ಎಲ್ಲೇ ಹೋದ್ರು ಕೂಡ ಇಲ್ಲಿ ಅನಿಮಲ್ ಬುಕ್ಸ್ ಓದ್ತೀನಿ. ಅದೇ ತರ ಸ್ವಲ್ಪ ಓದೋದ್ರಲ್ಲಿ ಹೋಗಿದ್ರೆ ಇವತ್ತೇನೋ ಸ್ವಲ್ಪ ಆಗ್ತಿದೆ. ಮೋಸ್ಟ್ಲಿ ಅದನ್ನ ಬಿಟ್ಬಿಟ್ಟೆ ನಾನು. ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಅಲ್ಲ, ನಿಮ್ಮ ಕುದುರೆಗಳ ಮೇಲೆ ಅಷ್ಟೊಂದು ಪ್ರೀತಿ. ನಿಮ್ಮ ಕೈಯಲ್ಲಿ ಕುದುರೆದು ಟ್ಯಾಟೂ ಇದೆಯಂತೆ, ನಿಜನಾ? ಹೌದು ಸರ್. ಹೌದಾ? ಅಂಡ್ ಸ್ಯಾಡಲ್ ಇಲ್ದೆ, ನಾನು ನೋಡಿದ್ದೀನಿ, ನಿಮ್ ಪಿಕ್ಚರ್ ನೋಡಿದೆ ನಾನು. ಸರ್, ಕುದುರೆ ಮೇಲೆ ಸ್ಯಾಡಲ್ ಇತ್ತು, ಆ ಸ್ಟಿರಪ್ ಇದ್ದು ಅದನ್ನ ರೈಡ್ ಮಾಡೋದೇ ಬಹಳ ಬಹಳ ಕಷ್ಟ. ನೀವು ಸ್ಟಿರಪ್ ಇಲ್ದೆ, ಸ್ಯಾಡಲ್ ಇಲ್ದೆ ಕುದುರೆ ಸವಾರಿ ಮಾಡೋದು, ಇದೆಲ್ಲ ಹೇಗೆ ಶುರು ಆಯ್ತು? ಎಲ್ಲಿ ಶುರು ಆಯ್ತು ದರ್ಶನ್? ಅಂದ್ರೆ ನನ್ಗೆ ಕುದುರೆ ಅನ್ನೋದು ನನ್ ನಿನ್ನೆ ಮೊನ್ನೆಯಿಂದ ಬಂದಿರೋ ಪ್ಯಾಷನ್ ಅಲ್ಲ. ಲೈಕ್ ಸಣ್ಣ ವಯಸ್ಸಿಂದ ನಂಗೆ ಅದೇನೋ ಕುದುರೆ ನೋಡಿದ ತಕ್ಷಣ ನನ್ ಹಾರ್ಸ್ ಪವರ್ ಅಂತ ಏನ್ ಹೇಳ್ತಾರೆ, ಒಂದ್ ಸ್ವಲ್ಪ ನನ್ ಬಹಳ ಇಷ್ಟ ಆಗಿದೆ. ನಾನು ಫಸ್ಟ್ ಫಾರಂ ತಗೊಂಡಾಗ ಸಾಯಂಕಾಲ ಅವ್ರು ಕೀ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ನಾನು ಒಳಗಡೆ ಹೋಗ್ಲಿಲ್ಲ. ನಮ್ಮ ಧ್ರುವಣ ಅಂತಿದ್ದಾರೆ ಮೈಸೂರಲ್ಲಿ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಅಸಾಮತ್ ಅವ್ರದ್ದು ಒಂದು ಕರು ತಗೊಂಡು ಫಸ್ಟ್ ಅವನ ಒಳಗಡೆ ಕಳ್ಸಿ, ಇನ್ನಿದನ್ನ ಮಿನಿ ಝೂ ಮಾಡೋಣಪ್ಪ ಅಂತಂದ್ಬಿಟ್ಟು ಡಿಸೈಡ್ ಮಾಡಿ, ಆಮೇಲೆ ಒಂದೊಂದೇ ಕುದುರೆ ಅದು ಇದು ತಂದು 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 ಸಾಕೊಂಡಿದ್ದೆ. ನನ್ಗೆ ಅಂದ್ರೆ ಹಾರ್ಸ್ ರೈಡ್ ನಾನೇ ಎಲ್ಲೂ ನಾನು ಕಲಿಯಕ್ ಹೋಗ್ಲಿಲ್ಲ. ನಾನೇ ತಂದು ನಾನೇ ಕಲ್ತ್ಕೊಂಡು, ಸೊ ಹಂಗೇನೆ ಎಲ್ಲಾ ತರದ ವಿದ್ಯೆನೂ ಅದ್ರಲ್ಲೇ ಟ್ರೈ ಮಾಡಿ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ದರ್ಶನ್ ಅವ್ರಿಗೆ 118 ಸಾಕು ಮಕ್ಕಳಿದ್ದಾರೆ ಅಂತ. ಅದ್ರ ಬಗ್ಗೆ ಡೀಟೇಲ್ಡ್ ಹೇಳ್ತೀನಿ ಈಗ. ಬಾದಲ್, ರೋಸಿ, ಭೈರವ, ವೀರು, ಕುಲ್ಕೋ ರೋಸಿ, ಜೂಲಿ, ಸಿಂಗಾರಿ, ಸಿಂಧು, ಈಶ್ವರಿ, ಹೀಗೆ 18 ಕುದುರೆಗಳಿದೆ ಇವ್ರ ಹತ್ರ. 13 ಹಸುಗಳು, ರಾಮ ಲಕ್ಷ್ಮಣ 2 ಎತ್ತು, 15 ಈಮು, 1 ಆಸ್ಟ್ರಿಚ್, 30 ಬಾತ್ಕೋಳಿ, 2 ಬ್ಲಾಕ್ ಸ್ವಾನು, 15 ಕುರಿ, 15 ಪಾರಿವಾಳ, 15 ಟರ್ಕಿ ಕೋಳಿ, 2 ನಾಯಿ, 2 ಹಂದಿ, 1 ಕೋತಿ, 118 ಪ್ರಾಣಿಗಳು ನೋಡ್ಕೊಳ್ತಿರ್ತಾರೆ ಇವರು. ಇದಷ್ಟು ಇರೋದು ಇವರ ಮಿನಿ ಝೂ ಅಲ್ಲಿ, ಇವರ ಫಾರ್ಮ್ ಹೌಸ್ ಅಲ್ಲಿ. ಆ ಮಿನಿ ಝೂ ಹೇಗಿದೆ ನಮ್ಮ ವೀಕೆಂಡ್ 10 ತೋರಿಸುತ್ತೆ ನೋಡಿ. ತೂಗುದೀಪ ಫಾರ್ಮಿಗೆ ಬಂದು ಸುಮಾರು 7 ವರ್ಷ ಆಯಿತು. ದರ್ಶನ್ ಅವ್ರಿಗೆ ಪ್ರಾಣಿ ಅಂದರೆ ತುಂಬ ಇಷ್ಟ. ದರ್ಶನ್ ಅವ್ರ ರೈಡಿಂಗ್ ಬಗ್ಗೆ ನಾವು ಹೆಚ್ಚಿಗೆ ಹೇಳಲೇಬೇಕಾಗಿಲ್ಲ. ಅವರು ಈಗಾಗಲೇ ಅದನ್ನು ಪ್ರೂವ್ ಮಾಡಿದ್ದಾರೆ, ಎಷ್ಟೊಂದು ಮೂವೀಸ್ಗಳಲ್ಲಿ ಮಾಡಿದ್ದಾರೆ. ಇದು ಬಾದಲ್ ಅಂತ ಹೆಸರು. ಇದು ಸಂಗೊಳ್ಳಿ ರಾಯಣ್ಣ ಸಾರಥಿ. ಇದು ಬಾದಲ್ ಅಂದರೆ ತುಂಬ ಇಷ್ಟ ನನಗೆ. ಸಾರಥಿ ಫಿಲಮಲ್ಲಿ ಪಾಂಡಿಚೇರಿಲಿ ಸ್ಟ್ಯಾಂಡ್ಲಿ ಅಂತ ಅದು ಭಾರಿ ಒಳ್ಳೆ ಕುದುರೆ. ಎಲ್ಲೇ ಇದ್ರು ಬಾಸ್ ನೋಡಿದ್ರೆ ಸಾಕು ಅದು ಹತ್ರ ಬಂದು ನಿಂತಿರೋದು. ಆ ಕುದುರೆ ನಿಂತಿರೋದಾಗ ಭಾರಿ ಫೀಲ್ ಮಾಡಿದ್ರು. ತುಂಬ ಅಲರ್ಟ್ ಆಗಿರ್ತಾರೆ ಯಾವಾಗ್ಲೂ. ಅಂದ್ರೆ ಈ ಪ್ರಾಣಿ ಬಗ್ಗೆ ಆಗಲಿ, ಮತ್ತೆ ಪ್ರಾಣಿ ಒಂದ್ಸಲ ನೈಟಲ್ಲಿ ಏನಾದರೂ ಬಿಚ್ಕೊಂಡು ಹೋದಾಗ, ಬೇರೆ ಕಡೆ ಎಲ್ಲರೂ ಹೋದಾಗ ಅವರೇ ಹಿಡ್ಕೊಬಂದು ಒಳಗಡೆ ಹಾಕಿ ಅದನ್ನ ಯಾರಿಗೂ ಕೂಡ ಹೇಳಿರೋದಿಲ್ಲ. ಈ ಥರ ಇನ್ಸಿಡೆಂಟ್ಗಳು ತುಂಬಾಗಳು ನಡೆದಿದೆ ನಮ್ಮ ಹತ್ರ ಇಲ್ಲಿ. ಆಸ್ ಎ ಟ್ರೈನರ್ ಆಗಿ ನಾನು ಅವರಿಂದ ತುಂಬ ಕಲ್ತಿದ್ದೀನಿ ಕೂಡ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ದರ್ಶನ್ ಸರ್ ಆ್ಯಂಡ್ ಇಟ್ಸ್ ಮೈ ಪ್ಲೆಜರ್ ಆಲ್ಸೋ.
ಆಕ್ಚುಲಿ ದರ್ಶನ್, ಸೈಕಾಲಜಿಸ್ಟ್ ಎಲ್ಲ ಏನ್ ಹೇಳೋದಾದ್ರೆ ಈ ಪ್ರಾಣಿಗಳ ಜೊತೆ ಕನೆಕ್ಟ್ ಆಗೋದು ಬಹಳ ಕಷ್ಟ. ತುಂಬಾ ಸೂಕ್ಷ್ಮವಾದ ಮೈಂಡ್ ಇರೋರು, ಬಹಳ ಸೆನ್ಸಿಟಿವ್ ಆಗಿರೋರು ಮಾತ್ರ, ಇಮೋಷನಲ್ ಆಗಿರೋರು ಮಾತ್ರ ಪ್ರಾಣಿಗಳ ಜೊತೆ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಅಂತ. ಐ ಥಿಂಕ್ ನಿಮ್ಮ ಈ ಆಕ್ಷನ್ ಇಮೇಜ್, ಫೈಟ್ ಇಮೇಜ್ ಮಧ್ಯೆ ಬಹಳ ಸೆನ್ಸಿಟಿವ್ ಮೈಂಡ್ ಇದೆ ಅನ್ಸುತ್ತೆ ನಿಮಗೆ. ಆಲ್ ದಿ ಬೆಸ್ಟ್ ಯು, ಆಲ್ ದಿ ಬೆಸ್ಟ್ ಯು. ನೀವ್ ಹೇಳಿದ್ರಿ ಆ ಪುಂಡಲಿಗೆ ಬಂದು ಟೈಗರ್ ಜೊತೆ ಮಾತಾಡ್ತಾ ಇದ್ರು, ಪ್ರಾಣಿಗಳ ಜೊತೆ ಮಾತಾಡ್ತಿದ್ರು ಅಂತ. ಆತರ ನಿಮ್ಮ ಪ್ರಾಣಿಗಳ ಜೊತೆ ನಿಮ್ಮ ಸಂಬಂಧ ಹೇಗಿದೆ? ಅಯ್ಯೋ, ನನ್ನ ಆಕ್ಚುಲಿ ನಾನು ಹೇಳಿದ್ನಲ್ಲ, ನನ್ನ ಸ್ಟ್ಯಾನ್ಲಿ ಸತ್ ಮೇಲೆ ನಾನು ತುಂಬಾನೇ ಡಿಸ್ಕನೆಕ್ಟ್ ಆಗೋದೆ ನಾನು. ಯಾಕಂದ್ರೆ ತುಂಬಾನೇ ಒಂದು ನೆನೆಸ್ಕೊ, ಇವತ್ತಿಗೂ ಅವನದು ಒಂದು ಇದನ್ನ ಹಾಕೊಂಡಿದ್ ನಾನು. ಯಾಕಂದ್ರೆ ಬಿಕಾಸ್ ಅವ್ನು ಯಾವ ಲೆವೆಲ್ ಒಬಿಡಿಯಂಟ್ ಅನ್ನೋದಕ್ಕೆ ಅವ್ನು ಯಾರನ್ನೂ ಮೇಲ್ಗಡೆ ಕೂರಿಸ್ತಾ ಇರ್ಲಿಲ್ಲ. ಈಗ ಕುದುರೆಗಳಿಗೆ ಡೈಲಿ ಟ್ರೈನ್ ಮಾಡ್ಬೇಕು. ಈಗ ಸಂತೋಷ್ ಅವರೇ ಎಲ್ಲ ಕುದುರೆನೆಲ್ಲ ಓಡಿಸೋದು. ಯೂಶಲಿ ಅವು ತರವಾಗಿರ್ತಾರೆ. ಅವನೊಬ್ಬ ಮಾತ್ರ ಯಾವುದೇ ಕಾರಣಕ್ಕೂ ನಾನೊಂದು 6 ತಿಂಗಳು ತೋಟಕ್ಕೆ ಹೋಗ್ಲಿಲ್ಲ ಅಂದ್ರೂ ಕೂಡ ಸುಮ್ಮನೆ ಹಂಗೆ ಇರೋನೇ ಹೊರತು ಒಬ್ಬನ್ ಬೆನ್ ಮೇಲೆ ಹತ್ತಿಸ್ತಾ ಇರಲ್ಲ. ಅವ್ನು ಎಷ್ಟೇ ಒಳ್ಳೆ ರೈಡ್ ಆದ್ರೂ ಕೂಡ ಅವ್ನು ಹತ್ತಿ ಅಲ್ಲಿವರೆಗೆ ಕರ್ಕೊಂಡು ಹೆಂಗೋ ಬಿಳಿಸ್ಬಿಟ್ಟು ಬಂದ್ಬಿಡೋನು. ಬಟ್ ನಾನು ಹೋಗಿದ ತಕ್ಷಣ ಆಕ್ಚುಲಿ ನಾನು ಹೋಗಿ ಕಾರ್ ಹಾರನ್ ಮಾಡಿದ್ರೆ ಒಳಗಡೆ ಇರೋರು ಗೊತ್ತಾಗ್ತದೆ ನಾನು ಬರ್ದಿದ್ದೀನಿ ಅಂತ. ಅವ್ನಲ್ಲಿ ಕಿರ್ಚ್ಕೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಣ್ಣ ಬಂದವ್ರು ಎಂಬುದು ಫಸ್ಟ್ ಅವನನ್ನ ಬಿಡೋರು. ಅವ್ನು ಅಲ್ಲಿಂದ ಬಂದು ಗೇಟ್ ವರ್ಗೂ ನಿಂತ್ಕೊಳ್ಳೋನು. ಅವ್ನು ವೆಲ್ಕಮ್ 2 ಕಾಲ್ ಹಿಂಗೆ ಎತ್ತಿರೋದು. ಅಂದ್ರೆ ಈ ಕ್ಯಾನ್ ಈಸಿಲಿ ಸೆನ್ಸ್ ಮೀ ಲೈಕ್ ಬಂದ ನಮ್ಮವನು ಅಂತ. ಯೂಶಲಿ ನಾವು ತೋಟಕ್ಕೆ ಹೋದ್ರೆ ನಾವು ತುಂಬಾ ಫ್ರೀ ಆಗಿರ್ತೀವಿ. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಹಾಕೊಂಡು ಪಾರ್ಟಿ ಗಿಟಿ ನಡೀತಾ ಇರುತ್ತೆ. ಇಲ್ಲೊಂದ್ ಸೈಡ್ ಒಂದು ಕೇಸ್ ಬಿಯರ್ ಇಟ್ಕೊಳ್ಳಿ ಅವನಿಗೆ ಅಂತ. ನಾವೇನಾರು ಡ್ರಿಂಕಿಂಗ್ ಮಾಡ್ಬೇಕಾದ್ರೆ ನಾವೇನಾರು ತಗೊಳ್ತೀರಾ, ಬಂದ್ ಬರ್ರ ಅನ್ನೋನು. ಒಂದ್ ಬಾಟ್ಲಿಂಗ್ ಓಪನ್ ಮಾಡ್ಬಿಟ್ಟು ಕೊಟ್ರೆ ಹಿಂಗೆ ಎತ್ಬಿಟ್ಟು ಗಡ ಕುಡ್ಬಿಟ್ಟು ಆ ಲೆವೆಲ್ ಸೊ ಲೈಕ್ ದಟ್ ಹಿ ವಾಸ್. ಆಮೇಲೆ ಈ ಕ್ಯಾನ್ ಈಸಿಲಿ ಸೆನ್ಸ್ ಮೀ ಲೈಕ್ ಈಗ ಯಾವ್ದೋ ಟೆನ್ಷನ್ ಅಲ್ಲಿ ಹೋಗಿರ್ತೀನಿ ನಾನು. ಸರಿ, ನಾನು ಟೆನ್ಷನ್ ಇದ್ದಾಗ್ಲೂ ಖುಷಿ ಇದ್ದಾಗ್ಲೂ ಅವ್ನು ಓಡಿಸ್ತಾ ಇದ್ದೆ ನಾನು. ಅವ್ನ ಮೇಲೆ ಕೂತ್ಕೊಂಡು ಸುಮ್ನೆ 2 ಸಲ ಟ್ಯಾಪ್ ಮಾಡಿದ್ರೆ ಅವ್ನು ಇಮಿಡಿಯೇಟ್ ಹಿಂಗ್ ಅನ್ಕೊಂಡಂಗ್ ಗೊತ್ತಾವ ನನ್ಗೆ ಏನೋ ಬೇಜಾರಲ್ಲ ಅವ್ನಿಗೆ. ಅವ್ನು ರಿದಮಲ್ಲೇ ಹೋಗೋನು. ನಾನು ಅವನ ಹತ್ರ ಮಾತಾಡ್ಕೊಂಡು ನನ್ಗೇನೇನ್ ಮನ್ಸಲ್ಲಿದೆ, ಯಾರಿಗ್ ಬೈಬೇಕು, ಏನ್ ಮಾಡ್ಬೇಕು ಎಲ್ಲ ಅವನ ಹತ್ರ ಹೊಗಳ್ತಾ ಇದೆ. ಅವ್ನು ಅದಕ್ಕೆ ಸೆನ್ಸ್ ಮಾಡ್ಕೊಂಡೇ ಹೋಗೋನು. ಏನಾರು ಕೂತಿತ್ತಾಣ ಬಟ ಅಂದ ತಕ್ಷಣ ಒಳ್ಳೆ ಜಿಂಕೆ ಆಡ್ದಂಗ್ ಆಡೋನು. ನಿಂಗೆ ಅಂತಾನೆ ಇರೋನು, ನಿಂಗೆ ಗ್ಯಾಲಪ್ ಮಾಡೋದು ಅಂದ್ರೆ ನಮ್ಗೆ ಇವತ್ತು ಒಳ್ಳೆ ಮೂಡಲ್ಲಿ ಇದಾನ ಆ ತರ ಆಡೋನು. ಅವ್ನು ಸದ್ಯದ ದಿನ ನಂಗೆ ನಿಜವಾಗ್ಲೂ ತರ ಆಗೋಯ್ತು. ಆ ತರ ಒಂದು ಬಾಂಡಿಂಗ್ ಇತ್ತು ನನಗೂ. ವಂಡರ್ಫುಲ್ ವಂಡರ್ಫುಲ್, ರೈಟ್. ಮೇ ದಿಸ್ ಲಾಸ್ಟ್ ಫಾರ್ ಎವರ್. ದರ್ಶನ್ ಅವರ ಲೈಫ್ ಸ್ಟೋರಿ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ. ಪ್ಲೀಸ್ ಕಮ್ ಬ್ಯಾಕ್. ನಾನು ದರ್ಶನ್ ಅವರು ನಿಮಗೆ ಅಂತ ಇಲ್ಲಿ ಕಾಯ್ತಾರೆ. ಅಂಡ್ ದರ್ಶನ್, ನೀವು ಆ ಮೈಸೂರು ಝೂ ಟೈಮ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಯಾರು ಗ್ಯಾಂಗ್ ಅಲ್ಲಿ ಯಾರಿದ್ರು? ಗ್ಯಾಂಗ್ ನಮ್ದು ತುಂಬಾ ದೊಡ್ಡ ಗ್ಯಾಂಗ್ ಏನಲ್ಲ, ನಾನೊಂದು ತುಂಬಾ ಲಿಮಿಟೆಡ್ ಗ್ಯಾಂಗ್. ಅದ್ರಲ್ಲೂ ಕೂಡ ಎಲ್ಲ ಲಂಗೋಟಿ ದೋಸ್ತಿಗಿಂತನೂ ಕಡೆ. ಸೊ ಅಂದ್ರೆ ಅವ್ರವ್ರ ಪ್ರೊಫೆಷನ್ ಅವ್ರವ್ರು ಇದಾರೆ. ಸೊ ನಾನು ನನ್ನ ಪ್ರೊಫೆಷನ್ ಇದ್ದೀನಿ ಅಷ್ಟೇನೆ. ಸೊ ಈ ತರದೊಂದು ಸೀಕೆ ಬೂಂದಿ ಇದಾನೆ, ಕಾಡು ಇದಾನೆ, ಎಲ್ಲ ಈ ಕಡೆ ಕಾಣಿಸ್ತಾ ಇದಾರೆ, ಎಲ್ಲ ಇಲ್ಲಿಂದ ಕಾಣಿಸ್ತಾ ಇದೆ. ಎಲ್ಲ ನಮ್ಮ ಗೆಸ್ ಎಲ್ಲ ಬಹಳ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಎಲ್ಲ ಈ ಕಡೆ. ಇವನ್ ಸೀಕೆ ಮಹೇಶ. ಹಾಯ್ ಬಾಯ್. ಥ್ಯಾಂಕ್ ಯು. ಪಾಪು ಬನ್ನಿ. ಇವನು ಮಣಿ ಬನ್ನಿ. ಇವನು ನನ್ಗೊಂಥರ 2ನೇ ಹೆಂಡತಿ ಇದ್ದಂಗೆ ಇವನು. ಏನಕ್ಕೆ ಹೇಳ್ತೀನಿ ಅಂದ್ರೆ, ಯಾಕಂದ್ರೆ ನಾನು ತೋಟ ನೋಡ್ಕೊಳ್ಳೋದು ಇವನೇನೆ. ಈಗ ಮದುವೆ ಆದ ನಾನಂದೆ ಮದುವೆ ಹಾಕೋ ನಾನೇ ಇದ್ನಲ್ಲ ಅಂತ. ಆಕ್ಚುಲಿ ಅವನೊಂದು ವಿಷಯ ಹೇಳ್ಬೇಕು. ಪಾಪ ಹೇಳ್ಬೋದಾ? ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಅವನಂತ ನನ್ನಂತ ಕಳ್ಳರು ಇನ್ನೆಲ್ಲೂ ಯಾರು ಸಿಗಲ್ಲ. ಓಪನ್ ಆಗಿ ಹೇಳ್ತೀನಿ. ಯಾಕೆ ಅಂದ್ರೆ ಇವ್ರ ಮನೇಲೆ ನಾವು ಪಾರಿವಾಳ ಕದೀತಾ ಇದ್ವಿ. ಅವ್ರ ಮನೇಲಿ ಪಾರಿವಾಳ ಹಾಕದ್ದು ನಾನು ಅಂತ ಇದು. ಬಟ್ ಈಗ ಆಕ್ಚುಲಿ ಅವ್ರು ಪೊಲೀಸಲ್ಲಿ ಇದ್ದಾರೆ, ನಾನು ಇಲ್ಲಿದ್ದೀನಿ. ಒಳ್ಳೆ ಅನುಭವ ಹಿಡಿಯೋದು ಅಂತ ಅವ್ರು ಹೇಳ್ತಾ ಇರ್ತಾರೆ ಸರ್, ನನ್ ಮಗನ ನೀನು ಎಲ್ಲ ನಮ್ ಜೊತೆ ಕಳ್ತನ ಮಾಡ್ತಿದ್ದೆ, ಈಗ ನೀನು ಕ್ರೈಮ್ ಬ್ರಾಂಚ್ ಅಲ್ಲಿ ಇದೆಯಾ, ಅದು ಒಳ್ಳೆ ಅನುಭವ ಅಲ್ವಾ ಅನ್ಕೊಂಡು ಹೇಳ್ತಾ ಇರ್ತಾರೆ. ಸೋ ನೈಸ್, ಸೋ ನೈಸ್. ಸೊ ಆ ವಯಸ್ಸಲ್ಲಿ ನಿಮ್ಗೆ ಇದೆಲ್ಲ ಇಂಟ್ರೆಸ್ಟ್ ಎಲ್ಲ ಇತ್ತ ಬಾಸ್? ನೀವು ಸಿನಿಮಾ ರಂಗದಲ್ಲೇ ಬೆಳೆದವರು, ಫಾದರ್ ಆಕ್ಟರ್ ಆಗಿದ್ದಾರೆ, ಇಂಟ್ರೆಸ್ಟ್ ಇತ್ತು ಸರ್. ಬಟ್ ನಾನು ನಿಜವಾಗ್ಲೂ ಅದನ್ನ ಪಕ್ಕಾ ನಾನು ಮಂದಟ್ ಮಾಡಿದ್ ಯಾವಾಗ ಅಂತಂದ್ರೆ, ನಮ್ ತಂದೆ ಎಕ್ಸ್ಪೈರ್ ಆಗಿದ್ದಿನ October 16. ಏನಕ್ಕೆ ಅಂತಂದ್ರೆ ಅವತ್ತು ಬಸ್ ಸ್ಟ್ರೈಕ್. ಬಟ್ ಅಂದ್ರೂ ಕೂಡ ನಮ್ಮ ಮನೆ ಹತ್ರ ಅಷ್ಟು ಜನ, ಯಾಕಂದ್ರೆ ನಾನು ಅವತ್ತು ಶಿವಮೊಗ್ಗದಿಂದ ನಾನು ಬಂದಿದ್ದೆ. ಸೊ ಇನ್ನೇನು ನಾವು ನಮ್ಮ ತಂದೆನ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಗಾಡಿಲಿ ಕೂತಿದ್ದಾಗ ನನ್ಗೆ ಆಕ್ಚುಲಿ ಇಲ್ಲೇ ಅವ್ರ ಮನಸ್ಸಿದೆ, ಇಲ್ಲಿ ಕೂತಿದೆ. ನಾ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ನನ್ ಕಣ್ಣು ಎಲ್ಲಿವರೆಗೂ ಹೋಯ್ತು ಅಲ್ಲಿವರೆಗೂ ಜನ ಕಾಣಿಸೋದು ನನಗೆ. ಸೊ ಅವತ್ತು ಅನ್ಕೊಂಡೆ, ಒಂದು ದಿನ ಸತ್ರ ಆರ್ಟಿಸ್ಟ್ ಆಗಿ ಸಾಯ್ತೀನಿ ಕಣೆ ಅಂತ. ಅವತ್ತ ನಾನು ಡಿಸೈಡ್ ಮಾಡಿ, ಇಲ್ಲ ನಾನು ಏನ್ ಮಾಡಿದ್ರು ಕೂಡ ಬೇಕಾದ್ರೆ ಹುಕ್ಕೋಬೇಕು, ನಾನು ಮಾಡೇ ಮಾಡ್ತೀನಿ ಇದನ್ನ ಅಂತ. ಅಲ್ಲ ಸರಿ, 2ನೇ ಹೆಂಡತಿ ಬಗ್ಗೆ ಹೇಳಿ ನಮ್ಗೆ. 2ನೇ ಹೆಂಡತಿ ನೋಡಿ, ಅವ್ರ ಯಜಮಾನರಿಗೆ ಕೇಳಬೇಕು 2ನೇ ಹೆಂಡತಿ ಬಗ್ಗೆ. ಹೇಳಿ ಸರ್. ಮಣಿ ಆಕ್ಚುಲಿ ನಾನು ತೋಟದಲ್ಲೇ ಇರೋದು. ಯೂಶಲಿ ನಾನು ಆತರ ಬರೀ ಒಂದ್ ಇಬ್ಬರನ್ನೇ ನಾನು ನೋಡಿದ್ದು. ಮಣಿ ಒಬ್ಬ, ನನ್ನ ಅಸಿಸ್ಟೆಂಟ್ ಸೀನಾ ಒಬ್ಬ. ಯಾಕಂದ್ರೆ ನನಗೆ ತಿರುಗಿದ ತಕ್ಷಣ ನನ್ಗೆ ಏನ್ ಬೇಕು ಅಂತ ಗೊತ್ತಾಗದ. ಅದು ಹೌದು ಸರ್, ರಿಯಲಿ. ಯಾಕಂದ್ರೆ ಯೂಶಲಿ ಏನಾದ್ರು ನಾನು ತಿರುಗಿದ್ರೆ ಏನಕ್ಕೆ ತಿರುಗ ಅಂತ ಗೊತ್ತಾಗಲ್ಲ. ಬಟ್ ಅವ್ರಿಗೆ ಎವ್ರಿ ಮೂವ್ಮೆಂಟ್ ನಾನು ನಡೀತಾ ಇದ್ರೆ ಇಲ್ಲ ಏನೇ ಇದ್ರು ಕೂಡ ನಾನು ಹಿಂಗೇನೋ ಅಂದಿರ್ತೀನಿ, ಇಲ್ಲ ನನಗೆ ನೀರ್ ಬೇಕಾ, ಇನ್ನೊಂದ್ ಬೇಕಾ, ಮತ್ತೊಂದ್ ಬೇಕಾ, ಅವ್ರಿಗೆ ಕೈಯಲ್ಲೇ ಗೊತ್ತಾಗುತ್ತೆ ಇದ್ ಬೇಕು ಇವನಿಗೆ ಅಂತ. ಸೂಪರ್ ಲೈಕ್ ದಟ್, ಸೋ ಸ್ವೀಟ್, ರೈಟ್. ಅದೇ ಸರ್, ನಾವು ಅವ್ರ ಜೊತೆನೆ ಇರೋದು.
ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊ ಬಂದವನು, ನಾನು ಕೆಲಸ ಮಾಡ್ತಾ ನನ್ನಲ್ಲಿ ಅವ್ರು ಏನ್ ನೋಡಿದ್ರು ಅನ್ನೋದು ನಂಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಇವತ್ತರೆಗೂ ನನ್ನ ಈ ಜಾಗದಲ್ಲಿ ನಾನು ನಿಂತಿದ್ದೀನಿ ಅಂತ ಅವರೇ ಕಾರಣ ಸರ್. ನಾನು ತುಂಬಾ ಚೆನ್ನಾಗಿದ್ದೀನಿ ಅವರಿಂದ. ಕ್ಯಾಶಿಯರ್ ಪಾಪ ಅವರೇ, ನೀವು ಹೇಳಿ ಸರ್. ನಾನು ದರ್ಶನ್ ಮತ್ತೆ ಮಹೇಶ್, ನಮ್ಮ ಅಣ್ಣ ಧರ್ಮೇಂದ್ರ ಅಂತ 4 ಜನ ಸ್ಕೂಲ್ ಬಂಕ್ ಹೊಡೆದು ಮಧ್ಯಾಹ್ನ 2 ಗಂಟೆ 1 ಗಂಟೆ ಈ ಸಮಯದಲ್ಲಿ ನಾವು ಎಲ್ಲ ಊಟ ಗೀಟ ಎಲ್ಲ ಪಾರ್ಸಲ್ ಮಾಡ್ಕೊಂಡು ಬಲ್ಮುರಿಗೆ ಹೋಗಿ ಈಜೆಲ್ಲ ಆಡಿ ನಂತರ ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮೈಸೂರು ರಿಟರ್ನ್ ಆಗುವ. ಮತ್ತೆ ಅದಕ್ಕಿಂತ ಇನ್ನೊಂದು ಗ್ರೇಟ್ ಹೇಳ್ತೀನಿ ಸರ್, ಇವ್ರಂತ ಕಿರಾತಕ್ರ ಅನ್ನೋದಕ್ಕೆ ನಾವು ಈ ಇದಕ್ಕೆ ಝೂಗೆ ಅಂತ ಈಗ ಅದು ಹೇಳ್ಬಾರ್ದು ಸರ್. ಹೇಳಿ ಸರ್. ಅಲ್ಲಿ ಅಕ್ವೇರಿಯಂ ಒಂದು ಇದಿತ್ತು ಸರ್, ನಮ್ಮನ್ನ ಬಿಡೋರು ಪಾಪ ಹುಡುಗರು ತುಂಬಾ ಒಳ್ಳೆಯವರು ಅಂತ ಅಂದ್ಬಿಟ್ಟು ಬಿಡೋರು. ಅಲ್ಲಿ ಅಮೆಜಾನ್ ಗಿಡ ಅಂತ ಅವ್ನು ಬರೋದು ಸರ್, ಅದು ತುಂಬಾ ಕಾಸ್ಟ್ಲಿ. ಅದು ಇವನು ರಪ್ ಅಂತ ಎತ್ತವನು, ನಾನು ಅಲ್ಲಿ ಕೈ ಹಾಕ್ಬಿಟ್ಟು ಕೈಯಲ್ಲಿ ಯಾವ ಮೀನ್ ಸಿಗುತ್ತೆ ಎತ್ಬಿಟ್ಟು ಬಾಯಿಗೆ ತುಂಬ್ಕೊಂಡು ಬರೋದು. ಯಾಕಂದ್ರೆ ಇವ್ರ ಮನೆ ಹತ್ರ ಬಾಯಿಗೆ ಬಂದು ಇವ್ರ ಮನೆ ಅಕ್ವೇರಿಯಂ ಉಗಿಯೋದು. ಅದೇ ಕೆಲಸ ಸರ್. ರೈಟ್ ಸರ್. ಸ್ಕೂಲ್ ಬಗ್ಗೆ ಹೇಳಿದ್ರು, ನಿಮ್ಮ ಝೂ ಪ್ರಾಣಿಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ. ಕಾಲೇಜ್ಗೆ ಬರೋಣ ಬಾಸ್. ಕಾಲೇಜ್ ಲೈಫ್ ಹೇಗಿತ್ತು? ಎಂಜಾಯ್ ಮಾಡ್ತಿದ್ರ? ನಾನು ಕಾಲೇಜ್ಗೆ ಹೋಗ್ಲಿಲ್ಲ ಸರ್. 10th ಮುಗೀತು ಸರ್, ಡಿಪ್ಲೊಮಾಗ್ ಸೇರ್ಸಿದ್ರು. ನಮ್ಮ ಮನೇಲಿ ತಪ್ಪು ಮಾಡಿದ್ದೇನಂದ್ರೆ, ನಮ್ಮ ಅಕ್ಕ 10th ಪಾಸ್ ಆಗಿದ ತಕ್ಷಣ ನೀನೇನ್ ಮಾಡ್ತೀಯ ಮಗಳೇ ಅಂತ ತಕ್ಷಣ ನಾನು PCMB. ಸರಿ ಮಗಳೇ ಹೋಗು. ಅವ್ನ್ ಪಾಸ್ ಮಾಡ್ದ, ನೀನೇ ನಾನು PCME ಅಂದ. ನೀನ್ ಹೋಗು. ನಾನ್ 10th ಪಾಸ್ ಆಗಿ ನಾನು ಕೇಳ್ತಾರೆ ಅಂತ ಕಾಯ್ತಾ ಇದ್ದೆ. ನೀನ್ ಡಿಪ್ಲೊಮಾಗ್ ಹೋಗ ಅಂತ. 6 ಸಬ್ಜೆಕ್ಟೇ ನನಗೆ ಆಕ್ಚುಲಿ ಓದಕ್ಕಾಗಲ್ಲ. 12 ಸಬ್ಜೆಕ್ಟ್. ಆಮೇಲೆ ಅನ್ಕೊಂಡೆ, ಇದು ಇಲ್ಲಿಗೆ ನಂಗೆ ನೈವೇದ್ಯ ಆಗಿದ್ದಾಗೋಗ್ಲಿ ಅಂದ್ಬಿಟ್ಟು ಕಾಲೇಜ್ಗೆ ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿಗೆ ನಾನು ಮತ್ತೆ ಶ್ರೀಕಾಂತ್ ಅನ್ಬಿಟ್ಟು ನಮ್ಮ ನೊಳ್ಳಿ ಕೃಷ್ಣ ಅವ್ರ ಮಗ, ಅವನು 10th ಪಾಸ್ ಆಗಿದ್ದ. ಸರಿ, ಅವನು ಎಲೆಕ್ಟ್ರಾನಿಕ್ಸ್, ನನ್ನ ಮೆಕ್ಯಾನಿಕಲ್. ಅವನು ಟೆನ್ಷನ್ ಕಾಲೇಜಿಂದ ಒಂದು ಅವಾಗ 80 ನಂಬರ್ ಬಸ್ ಇತ್ತಾಗ. ಸೊ ಅಲ್ಲಿಂದ ಬರೋದು, ಅವ್ನು ಅಲ್ಲಿಂದ ಸೀಟ್ ಇಟ್ಕೊಂಡ್ ಬರೋನು. ಯಾಕಂದ್ರೆ ಅವ್ರ ಮನೆ ಅಲ್ಲೇ ಇದ್ದಿದ್ದು. ಅಲ್ಲಿಂದ ಸೀಟ್ ಇಟ್ಕೊಂಡ್ ಬರೋನು. ನಮ್ದು ಬೇಕರಿ ಸ್ಟಾಪ್ ಅಂತಿತ್ತು, ಅಲ್ಲಿಂದ ಹತ್ಕೊಳ್ವೆ. ಇಬ್ರು ಹೋಗೋದು. ಕಾಂತ ನಿನ್ಗೇನಾರು ಗೊತ್ತೇನೋ? ಏನು ಗೊತ್ತಿಲ್ಲ, ಬಾ ದರ್ಶನ್ ಹೋಗೋಣ. ಇಬ್ರು ಬರೋದು ಸುಮ್ನೆ. ಲೈಕ್ ದಟ್ ಇಟ್ ವಾಸ್. ಓಕೆ, ನಿಮ್ಮ ಹೊನ್ನಾವಳಿ ಕೃಷ್ಣ ಅವರ ಮಗ ಶ್ರೀಕಾಂತ್ ಅವರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ವೆಲ್ಕಮ್ 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 ವೆಲ್ಕಮ್. ಹಾಕಿದ್ರು ಏನ್ ಸರ್? ಬನ್ನಿ ಬನ್ನಿ ಬನ್ನಿ. ವಿಕಾಕಿಲ್ವಾ? ಆಕ್ಚುಲಿ ಶ್ರೀಕಾಂತ್ ಒಂದು ಒಳ್ಳೆ ಕಾಮಿಡಿ ಇದೆ ಸರ್. ಹೇಳಿ ಸರ್. ಏನಂದ್ರೆ ಅವಾಗ ತಾನೆ ಮೋಸ್ಟ್ಲಿ ಕಾಲೇಜ್ಗೆ ಹೋಗ್ಬೇಕು, ಮಧ್ಯಾಹ್ನ ಎಕ್ಸಾಮ್ ಟೈಮ್ ಏನೋ ನಮ್ದು ಅವಾಗ. ಸರಿ, ಇವನ್ ಬರ್ತೀನಿ ಅಂತಂದ್ರೆ ಸರಿ ಬಸ್ ಅಲ್ಲಿ ಇಟ್ಕೊಂಡು ಕೂತ್ಕೊಂಡಾನೆ. ನಾನು ಹಿಂದೆಯಿಂದ ನೋಡ್ತಾ ಇದ್ದೀನಿ, ಎಲ್ಲಿ ಇವನು ಸೀಟ್ ಹಿಡ್ದ ಬಂದಿಲ್ಲ, ನಮ್ಮ ಮೋಸ್ಟ್ಲಿ ಚಕ್ಕರ್ ಹೊಡೆದ್ಬಿಟ್ಟಾನೆ. ಅದು ಏನಾಗಿದೆ ಅಂತಂದ್ರೆ ವಿಗ್ ಹಾಕೊಂಡ್ಬಿಟ್ಟಾನೆ. ಏನಕ್ಕೆ ವಿಗ್ ಹಾಕೋನೆ ಅಂದ್ರೆ ಅವಾಗ್ಲೇನೆ ಏನಕ್ಕೆ ಅಂದ್ರೆ ಕಟಿಂಗ್ ಹೋಗಿದ್ದಂತೆ. ಪಾಪ ಕಟಿಂಗ್ ಮಾಡೋನ್ ಕುಡಿದ್ಬಿಟ್ಟಿದ್ದಂತೆ, ಹೆಂಗೆಂಗೋ ಕನ್ಸದಾಕ್ಬಿಟ್ಟಾನೆ. ಇವನಿಗೆ ಏನು ಗೊತ್ತಾಗ್ದ ಅವ್ರ ತಂದೆ ಒಂದು ವಿಗ್ ಹಾಕೊಂಡ್ ಬಂದ್ಬಿಟ್ಟಿದ್ದ. ಸೊ ಬಸ್ ಎಲ್ಲ ಹುಡುಕ್ತಾ ಇದ್ರೆ ಸಿಗ್ತಾ ಇಲ್ಲ. ಆಮೇಲೆ ತಿರ್ಬಿಟ್ಟು ದರ್ಶನ್ ನಿನ್ಗೇನಾಯ್ತು ಅಂತ ರೈಟ್. ಮತ್ತೆ ಅವರು ರಾಘವೇಂದ್ರ, ಅವನು ಆಕ್ಚುಲಿ ಹಾರ್ಡ್ ವರ್ಕರ್, ಅಂದ್ರೆ ಒಳ್ಳೆ ಸಿಂಗರ್ ಆಕ್ಚುಲಿ ಸರ್. ಅವನು ಹೌದೇನು? ತುಂಬಾ ಒಳ್ಳೆ ಸಿಂಗರ್ ಸರ್. ದರ್ಶನ್ ಅವ್ರ ಬಗ್ಗೆ ನಿಮ್ಮ ನೆನಪಿರುವಂತ ಘಟನೆಗಳು ಅಂದ್ರೆ ಸರ್, ಟ್ರಿಗ್ನೋಮೆಟ್ರಿ ಕ್ಲಾಸ್ ಮುಗಿಸ್ಕೊಂಡು ದರ್ಶನ್ ಬಂದ ಈಚೆ, ನಾನು ಹೊರಗಡೆ ಕೂತಿದ್ದೆ. ಹೇಗಿತ್ತು ರಿಯಾಕ್ಷನ್ ಅಂದ್ರೆ, ಈ ಶಾಕ್ ಟ್ರೀಟ್ಮೆಂಟ್ ತಗೊಂಡ್ ಬಂದಿರ್ತಾರಲ್ಲ ಆ ತರ ಬಂದು ಕೂತ್ಕೊಂಡ. ಸರಿ, ನಾನು ಕೂತ್ಕೊಂಡಿದ್ದೆ. ನಿಂಗೆ ಅದು ಅರ್ಥ ಆಯ್ತಾ ಅಂತ ಹೇಳ. ಯಾವ್ದು? ಅದೇ ಈಗ ಮ್ಯಾಥಮೆಟಿಕ್ಸ್. ಆಕ್ಚುಲಿ ಹೇಳಕ್ ಬರ್ತಲ್ಲ ಆತನ್ಗೆ ಟ್ರಿಗ್ನೋಮೆಟ್ರಿ ಅಂತ. ಸೋಷಿಯಲ್ ಸ್ಟಡೀಸ್ ಕೇಳಿದೀನಿ, ಇಂಗ್ಲಿಷ್ ಕೇಳಿದೀನಿ, ಬಟ್ ಇದ್ಯಾವ್ದು ಹೊಸ ಲ್ಯಾಂಗ್ವೇಜ್, ತೀಟಾ ತೀಟಾ ಅಂತ ಇದಾರೆ ಅಂತ ಅನ್ಬಿಟ್ಟು ನೀ ಪಾಸ್ ಆಯ್ತಾ ಅಂತ. ನಮ್ದು ಅದೇ ಕತೆ ಇತ್ತು ಹೆಚ್ಚು ಕಮ್ಮಿ. ನೋಡ್ಬೇಕು. ಸರಿ, ಇಲ್ಲ ನನ್ ಕೈಯಲ್ಲಿ ಆಗಲ್ಲಪ್ಪ ಇದು, ನಾನ್ ಬಿಟ್ಬಿಟ್ಟು ಹೋಗ್ತೀನಿ, ಸುಮ್ನೆ ನಾನು ಟೈಮ್ ವೇಸ್ಟ್ ಮಾಡಲ್ಲ ಅನ್ಬಿಟ್ಟು ಇಮಿಡಿಯೇಟ್ ಡಿಸಿಷನ್ ತಗೊಂಡ. ಅವತ್ತೆ ಸ್ಟ್ರೈಟ್ ಆಗೇ ಮಾತಾಡ್ದ, ನನಗೆ ಇಷ್ಟ ಇಲ್ಲ ಇದು, ಬಿಡ್ತಾ ಇದ್ದೀನಿ ಅಂತ. ತುಂಬಾ ಸಂತೋಷ, ಯಾಕಂದ್ರೆ ಇಮಿಡಿಯೇಟ್ ಡಿಸಿಷನ್ ತಗೊಂಡು ಇವತ್ತು ಈ ಲೆವೆಲ್ ಬೆಳೆದಿದ್ರೆ. ಒಳ್ಳೆ ಪಾಯಿಂಟ್ ಹೇಳಿದ್ರು ರಾಘವ್ರೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಈ ಸಮಸ್ಯೆ ಇದೆ. ನಮ್ಗೆ ಇಷ್ಟ ಇಲ್ದೇ ಇರೋ ಒಂದು ಇದಲ್ಲಿ ಸಿಗಾಕೊಂಡಿರ್ತೀವಿ, ಆ ನಿರ್ಧಾರ ತಗೊಳಕ್ಕಾಗಲ್ಲ. ಯಾವುದೋ ಒಂದು ಪ್ರೆಷರ್ ಇಂದ, ಅಪ್ಪ ಅಮ್ಮ ಹೇಳಿದ್ರು ಅಂತಾನೋ, ಫ್ರೆಂಡ್ಸ್ ಹೇಳಿದ್ರು ಅಂತಾನೋ, ಅದಲ್ಲೇ ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ, ಅದನ್ನ ಸಫರ್ ಮಾಡ್ತಾ ಇರ್ತಾರೆ. ಬಟ್ ಡಿಸೈಡ್ ಮಾಡಿ, ಇದು ನನ್ನ ಲೈಫ್ ಅಲ್ಲ, ನನ್ನ ಲೈಫ್ ಬೇರೆ ಅಂತ ಡಿಸೈಡ್ ಮಾಡೋದಿಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ಡಿಫಿಕಲ್ಟ್ ಆಲ್ಸೋ. ಎಲ್ರಿಗೂ ಆಗಲ್ಲ, ಬೇರೆ ಬೇರೆ ನಮ್ಮನೆ ಪರಿಸ್ಥಿತಿ ಹಂಗೆ ಇತ್ತು. ಯಾಕಂದ್ರೆ ನಮ್ಮ ತಂದೆ ಒಂದ್ಸಲಿ ಕೂರ್ಸ್ಕೊಂಡು ನಂಗೆ ತುಂಬಾ ಹೇಳೋದು, ನೋಡು ಮಗನೇ, ನನಗೆ ಕೆಲಸ ಇಲ್ಲ, ನೀನೊಂದು ಡಿಪ್ಲೊಮಾ ಮಾಡ್ಕೊಂಡು ಲೇತ್ ಅಂಗಡಿ ಹಾಕು, ನೀನ್ ಒಳಗಡೆ ಕೆಲಸ ಮಾಡಿ, ನಾನು ಹೊರಗಡೆ ನೋಡ್ಕೊಳ್ತೀನಿ. ಸೊ ಹಿಂಗ್ ಮಾಡೋಣ ಅಂತ ನಮ್ಮ ತಂದೆ ತುಂಬಾ ಪ್ಲಾನ್ ಇದ್ದಿದ್ದು.
ನನಗೆ ಅಲ್ಲಿ ಏನ್ ಲೇಟ್ ಮಾಡ್ಲಿ ನಾನು ಆಕ್ಚುಲಿ ನನ್ನ ತಲೆಗೆ ಹೋಗದೆ ಇದ್ಮೇಲೆ ನನಗೆ ಆಗ್ತಾನ ನಾನು ಸರಿ ನಮ್ಮ ತಂದೆ ನಂಗೆ ಬಿಟ್ಬಿಡಪ್ಪ ನಂಗೆ ಆಗಲ್ಲ. ಆಮೇಲೆ ಅವ್ರಿಗೂ ಅವಾಗ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಜಾಸ್ತಿ ಆಯ್ತು. ಸೊ ನಮ್ಮ ಅಮ್ಮನಿಗೆ ನಾನು ಒಬ್ಬ ಡ್ರೈವರ್ ಆಗಿದ್ಬಿಟ್ಟೆ ಮನೇಲಿ, ನಮ್ಮ ತಂದೆಗೆ ಹಾಸ್ಪಿಟಲ್ ಕರ್ಕೊಂಡ್ಬರೋದು. ಸೊ ಈ ಕೆಲಸನೇ ಮಾಡ್ಕೊಂಡಿದ್ದೆ. ಎಕ್ಸಾಮ್ಗೂ ಹೋಗ್ಲಿಲ್ಲ ನಾನು. ನಮ್ಮಪ್ಪ ಹಂಗೆ ಕೇಳಿದ್ರೆ ಇವತ್ತು ಎಕ್ಸಾಮ್ ಇರ್ಬೇಕು ನಂಗೆ. ಹೋಗ್ತೀನಿ ಅಷ್ಟೇ, ಹೋಗ್ಲಿಲ್ಲ ನಾನು. ಆಮೇಲೆ ಒಂದಿನ ಡಿಸೈಡ್ ಮಾಡಿ ಇಲ್ಲ ನಾನು ನೀನಾಸಮ್ಗೆ ಹೋಗ್ತೀನಿ, ನಾನು ಆಕ್ಟ್ ಮಾಡ್ತೀನಿ. ನಾನು ನೀನಾಸಮ್ಗೆ ಹಾಕ್ಬೇಕಾದ್ರೂ ಕೂಡ ಅವ್ರ ತಂದೆಗೆ ಇಷ್ಟ ಇರ್ಲಿಲ್ಲ. ನಮ್ಮಮ್ಮ ಸೈನ್ ಮಾಡಿದ್ದು, ನಮ್ಮ ತಂದೆ ಸೈನ್ ಮಾಡಿ ಗಾರ್ಡಿಯನ್ ಆಗಿ ನಾನೇ ಸೈನ್ ಮಾಡಿದ್ದು. ಹೌದಾ? ಅವ್ರ ತಂದೆ ಮಾಡ್ಲಿಲ್ಲ, ನಾ ಮಾಡಲ್ಲ ನಾನು. ಅಲ್ಲ ಅವರೇ ದೊಡ್ಡ ಆಕ್ಟರ್, ನಾವೆಲ್ಲ ಬಹಳ ಇಷ್ಟಪಟ್ಟಂತ ಹೌದು, ಹೌದು. ಬಟ್ ಸಿನಿಮಾಗೆ ಬರೋದು ಅವ್ರಿಗೆ ಇಷ್ಟನೇ ಇಷ್ಟನೇ ಇರ್ಲಿಲ್ಲ. ಯಾಕೆಂದ್ರೆ ಅವಾಗ್ಲೇ ನಾನು ಹೇಳ್ದಲ್ಲ ಸರ್, ಪ್ರಾಬ್ಲಮ್ ಮನಿ ಪ್ರಾಬ್ಲಮ್ ಇತ್ತು ಅವಾಗ. ಆಮೇಲೆ ಒಂದೇನಂದ್ರೆ ಕರೀತಾ ಇರಲ್ಲ, ಬ್ಯಾಂಗ್ಳೂರಿಂದ ಮೈಸೂರಿಂದ ಯಾರು ಕರೀತಾ, ಯಾಕಂದ್ರೆ ಇಲ್ಲಿರೋರೇ ಆರ್ಟಿಸ್ಟ್ ಇದಾರೆ. ಇವರೆಲ್ಲ ಆಕ್ಚುಲಿ ಶಿಫ್ಟ್ ಆಗೋದ್ರು ಆಕ್ಚುಲಿ ಬ್ಯಾಂಗ್ಳೂರಿಗೆ. ನಮ್ಮ ಅಪ್ಪನಿಗೆ ಶಿಫ್ಟ್ ಆಗೋದಕ್ಕೂ ಇಷ್ಟ ಇರಲಿಲ್ಲ. ಬೇಡ ಮಕ್ಕಳಿಗೆ ಬ್ಯಾಂಗ್ಳೂರ್ ಬೇಡ, ನಾವು ಮೈಸೂರಲ್ಲೇ ಇರೋಣ. ಇನ್ನು ಮೈಸೂರಿಂದ ಕರ್ಸಿದ್ರೆ ಇಲ್ಲಿ ರೂಮ್ ಹಾಕ್ಬೇಕು, ಅವ್ರಿಗೆ ಊಟ ತಿಂಡಿ ಕೊಡ್ಬೇಕು, ಅದೇ ಯಾಕಪ್ಪ ಇಲ್ಲಿ ಆರ್ಟಿಸ್ಟ್ ಹಾಕೊಳ್ಳೋಣ. ಸೊ ಹಿಂಗಿತ್ತು ಪರಿಸ್ಥಿತಿ ಆಗ. ಹಾಗೆ ಅವರ ಕಾರಲ್ಲೇ ಬರ್ತಾರೆ, ಅವರ ಬಟ್ಟೆಲೇ ಬರ್ತಾರೆ, ನನ್ನ ಕರಿಯಲ್ಲ ಕಣೋ ಅಂತ. ಆಗ್ಲೇ ನಮ್ಗೆ ಒಂದು ಏನು ಅಂತ ಯಜಮಾನ್ರು ಬಹಳನೇ ಹಂಚ್ಕೋತಾ ಇದ್ರು ಇಂಡಸ್ಟ್ರಿ ಬಗ್ಗೆ ನನ್ನ ಹತ್ರ. ನನಗೆ ಇಂಡಸ್ಟ್ರಿ ಇಷ್ಟೊಂದು ಗೊತ್ತಿರಕ್ಕೆ ಕಾರಣ ನಮ್ಮ ಯಜಮಾನ್ರೆ. ಅವ್ರು ಎಲ್ಲವನ್ನೂ ಬಂದು ನಮ್ಮ ಹತ್ರ ಹಂಚ್ಕೊಂಡಾಗ ನಾನು ಇಲ್ಲ, ಮಕ್ಳು ಕಷ್ಟ ಆಗ್ತದೆ, ಇಂಡಸ್ಟ್ರಿಲಿ ಈಗ ತುಂಬಾ ಈ ತರ ನಡೀತಾ ಇದೆ, ಆ ತರ ನಡೀತಾ ಇದೆ ಅಂತ ಹೇಳಿದ್ರು. ಆದ್ರೆ ನನ್ನ ಮಗ ಇಲ್ಲಮ್ಮ ನನಗೆ ನೀನಾಸಮ್ಗೆ ಹಾಕು ಅಂತ ನಾನು ಪೇಪರಲ್ಲಿ ಆಡ್ ನೋಡಿ ನೀನಾಸಮ್ಗೆ ಇದು ಕಳಿಸಿ ಅಲ್ಲಿಂದ ಅಪ್ಲಿಕೇಶನ್ ತರಿಸಿ ನಾನೇ ಗಾರ್ಡಿಯನ್ ಅಂತ ಹಾಕ್ದೆ. ಕಳಿಸ್ಬೇಕಾದ್ರೂ ಅವ್ರಿಗೆ ಇಷ್ಟ ಇರ್ಲಿಲ್ಲ. ನೋಡು ಇವತ್ತು ನಿನ್ ಮಗ ಸುಹೃದ್ರೂಪಿಯಾದಂತ ಮಗ, ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಕೇಳಿದ್ರು. ನಾನಿವತ್ತು ನಿಜವಾಗ್ಲೂ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಸತ್ಯನೇ ಹೇಳ್ತಾ ಇರೋದು. ನಾನು ಆ ಕೆಲಸ ಮಾಡ್ಲಿಲ್ಲ ರೀ, ನೀವು ಮಾಡ್ಲಿಲ್ಲ, ನನ್ ಮಗ ಯಾಕೆ ಮಾಡ್ತಾನೆ? ಇಲ್ಲ, ನಾನು ಅವ್ನಿಗೆ ಇಷ್ಟನಾ, ಅದಕ್ಕೆ ಅಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿ ನಾನೇ ಗಾರ್ಡಿಯನ್ ಅಂತ ಸಿಗ್ನೇಚರ್ ಮಾಡಿ ಅವ್ನ ಕಳಿಸ್ತೀನಿ. ನಿಮ್ಮ ಒಂದು ಸೈನ್ ಇವತ್ತು ಚಾಲೆಂಜಿಂಗ್ ಸ್ಟಾರ್ ಮಾಡಿ. ಇಲ್ಲ ಒಂದೇನಂದ್ರೆ ಆಕ್ಚುಲಿ ಮಂಡ್ಯ ರಮೇಶ್ ಅವರು ಆಕ್ಚುಲಿ ನನಗೆ ಅಪ್ಲಿಕೇಶನ್ ಗೆ ಒಂದು ಸೈನ್ ಮಾಡ್ಕೊಟ್ಟಿದ್ರು. ಓಕೆ, ಆಕ್ಚುಲಿ ಮುಖಕ್ಕೆ ನನಗೆ ಫಸ್ಟ್ ಬಣ್ಣ ಹಚ್ಚಿದ್ದು ಮಂಡ್ಯ ರಮೇಶ್. ಹೌದಾ? ಈ ಕ್ರೆಡಿಟ್ ಅವ್ರಿಗೆ ಇವತ್ತೇನಿದ್ದೀನಿ ಮಕ್ಕಳು ಬಣ್ಣ ಹಚ್ತಾ ಇದ್ದೀನಿ. ದಟ್ ಕ್ರೆಡಿಟ್ ಗೋಸ್ ಟು ಮಂಡ್ಯ ರಮೇಶ್. ಥ್ಯಾಂಕ್ ಯು. ಬನ್ನಿ ರಾಘವರೇ. ನಿಮ್ಮ ಫ್ಯಾನ್ಸ್ ಒಬ್ರು ಒಂದು ಲೆಟರ್ ಬರ್ದಿದ್ದಾರೆ ಸರ್. ಅಂದ್ರೆ ನೋಡಿ ದರ್ಶನ್ ಅವರೇ, ನೀವು ಆಕ್ಟಿಂಗ್ ಮಾಡೋದು ನೋಡಿದೀವಿ, ನಿಮ್ಮ ಫೈಟ್ಸ್ ನ ಬಹಳ ಇಷ್ಟ, ಇಲ್ಲಿ ಡ್ಯಾನ್ಸ್ ಸಖತ್ತಾಗಿ ಮಾಡ್ತೀರಾ, ಅದೆಲ್ಲ ಓಕೆ. ಮಧ್ಯದಲ್ಲಿ ನೀವು ಮಾಡೆಲಿಂಗ್ ಮಾಡಿದಾರಂತೆ, ಹೌದಾ ಸರ್? ಮೈಸೂರಲ್ಲಿ ಮಾಡ್ತಾ ಇದೆ ಸರ್. ರೈಟ್, ಅದನ್ನೇ ಅವ್ರು ಕೇಳಿದ್ದಾರೆ. ನೀವು ಮಾಡೆಲಿಂಗ್ ಮಾಡುವ ದೃಶ್ಯವನ್ನು ನೋಡುವಂತ ಅವಕಾಶ ಮಾಡಿ ಕೊಡಿವೀರಾ ನಿಮ್ಮ ಅಭಿಮಾನಿ? ಸರ್ ಯಾರೋ ನನ್ನ ಜೊತೆ ಮಾಡ್ತಿದ್ರು, ಒಂದ್ಸಲಿ ಸಿಡಿ ಕೊಟ್ಟಿದ್ರು ಸರ್, ನನಗೂ ಗೊತ್ತಿಲ್ಲ ಅದೆಲ್ಲ ಐತೆ ಅಂತ. ನೋಡಿಪ್ಪ, ನಿಮ್ಮ ಅಭಿಮಾನಿ ಲೆಟರ್ ಕಳ್ಸಿದ್ದಾರೆ, ನೀವು ಮಾಡ್ಲಿಂಗ್ ಮಾಡೋದು, ರ್ಯಾಂಪ್ ವಾಕ್ ಮಾಡೋದನ್ನ ನೋಡ್ಬೇಕಂತೆ, ಸ್ವಲ್ಪ ಅದನ್ನ ಕಲರ್ಫುಲ್ ಆಗಿ ಮಾಡೋಣ ಅಂತ ನಾವು ಆಸೆ ಪಟ್ವಿ. ಹಾಗಾಗಿ ಇನ್ನೊಬ್ಬ ಫ್ಯಾನ್ ರಿಕ್ವೆಸ್ಟ್ ಬಂದಿದ್ದಾರೆ ಅಲ್ಲಿ. ಎಲ್ರಪ್ಪ ಅವರು? ನೀವು ರ್ಯಾಂಪ್ ವಾಕ್ ಮಾಡೋದನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ ನಿಮ್ಮ ಅಭಿಮಾನಿ. ರೆಡಿ ಸರ್? ರೆಡಿ. ಎಸ್, ಪ್ಲೀಸ್ ಕಮ್ ಮೇಡಮ್, ಬನ್ನಿ ಸರ್. ರೆಡಿ ಸರ್? ಯಾ ಪ್ಲೀಸ್. ರೆಡಿ? ಪ್ಲೀಸ್. ಈಗ ನೀವು ಹೆಜ್ಜೆ ಇಟ್ಟ ಕಡೆ ಎಲ್ಲ ನಿಮ್ಗೆ ಸಕ್ಸಸ್ ಸಿಗ್ತಾ ಇದೆ. ಬಟ್ ಆ ಕಾಲದಲ್ಲಿ ರ್ಯಾಂಪ್ ಅಲ್ಲಿ ಹಾಕಿದಂತ ಹೆಜ್ಜೆಗಳು, ಆ ಮಾಡ್ಲಿಂಗ್ ಡೇಸ್, ಅದ್ರ ಬಗ್ಗೆ ಏನ್ ನೆನಪಿದೆ? ಮಾಡ್ಲಿಂಗ್ ಅಂದ್ರೆ ನಂಗೆ ಏನು ಗೊತ್ತಿರಲಿಲ್ಲ ಸರ್. ಆಕ್ಚುಲಿ ಒಂದೇನಾದ್ರೆ ನೋಡಕ್ ಸ್ವಲ್ಪ ಉದ್ದ ಇದೆ ಅಷ್ಟೇ, ಅದ್ ಬಿಟ್ರೆ ಯಾವ ಕ್ವಾಲಿಫಿಕೇಶನ್ ಅಂತ ಇರ್ಲಿಲ್ಲ. ನಮ್ಮ ಮೈಸೂರಲ್ಲಿ ಒಂದ್ ಇಬ್ಬರೇ ಇದ್ದಿದ್ದು, ನಾನು ಮತ್ತೆ ಒಬ್ಬ ಅಶೋಕ್ ಅಂತಿದ್ದ, ಅಶೋಕ್ ಉಡುಪ ಅಂತ ಹೇಳಿ. ಸೊ ಅವನು ನಾನು ಇಬ್ರೇ ಮೇಲ್ ಮಾಡೆಲ್ಸ್. ಅಂದ್ರೆ ನಮ್ಗೆ ಮಾರಾಣಿ ಸಲ್ ಕರಿಯೋರು, ಎಲ್ಲೆಲ್ಲಿ ಶೋಗಳು ನಡೀತಾ ಇತ್ತು ಅಲ್ಲಿ ಕರಿಯೋರು, ₹1,000 ಕೊಡೋರು. ನಮ್ಗೆ ಆ ₹1,000 ದೊಡ್ಡದು ನನಗೆ. ಆಕ್ಚುಲಿ ನಾನು ಫಸ್ಟ್ ನಮ್ಮ ಹೊಸ ತಂದಿದ್ದೆ, ನಾ ದುಡ್ಡಿದ್ದ. ಓಕೆ. ಸೊ ಅಲ್ಲಿಗೆಲ್ಲ ಕರಿಯೋರು ಹೋಗ್ತಾ ಇದ್ವಿ, ಮಾಡ್ತಾ ಇದ್ವಿ. ಸರಿ. ಸೊ ಬಟ್ ಒಂದೇನಂದ್ರೆ ಫಸ್ಟ್ ಒಂದು ಸೂಪರ್ ಮಾಡೆಲ್ ಆಫ್ ಕರ್ನಾಟಕ ಅಂತ ಒಂದು ಇದು ಕಾಂಟೆಸ್ಟ್ ಇತ್ತು. ಅದಕ್ಕೆ ಸೂಟ್ ಬೇಕೇ ಆಗಿತ್ತು. ಸರಿ ನಮ್ಮಮ್ಮ ಪಾಪ ಪಕ್ಕದ ಮನೆಯಲ್ಲಿ ಸಾಲ ಮಾಡಿ ₹3,000 ಒಂದು ಸೂಟ್ ಹೊಲ್ಸ್ಕೊಟ್ರು ಅವಾಗಿನ ಬನ್ನಿ. ಬಟ್ ಅದ್ರಲ್ಲಿ ನಾನು ಫೇಲ್ಯೂರ್ ಆಕ್ಚುಲಿ. ಸರಿ. ನಾನು ಸೆಲೆಕ್ಟೇ ಆಗ್ಲಿಲ್ಲ, ಅಲ್ಲೇ ಬಿದ್ದೋದೆ ಫಸ್ಟ್.
ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಬಟ್ ಮಾಡ್ತಾ ಇದೆ ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಒಂದು 4-5 ಶೋ ಮಾಡಿರ್ಬೋದು ಅಷ್ಟೇ. ನಿಮ್ಮ ಫ್ಲಾಶ್ ಬ್ಯಾಕ್ ದಿನಗಳಿಂದ ಒಬ್ರು ಫ್ರೆಂಡ್ ಬಂದಿದ್ದಾರೆ, ಅವ್ರು ಯಾರು ಗುರುತಿಡ್ತೀರಾ ನೋಡಿ. ಆಕ್ಚುಲಿ ಇಬ್ರು ಒಟ್ಟಿಗೆ ಮಾಡ್ಲಿಂಗ್ ಮಾಡ್ತಾ ಇದ್ವಿ. ಜೊತೆಗೆ ಮಾಡ್ಲಿಂಗ್ ಮಾಡ್ತಾ ಇದ್ದೀರಿ ಇಬ್ರು? ಸಮರ್ ಅರೌಂಡ್ 97 ಇಂದ ಶುರು ಆಗಿದ್ದು ನಮ್ದು ಡೇಸು. ಓಕೆ. ಕಾಂಪಿಟೇಷನ್ ಎಂಟರ್ ಆಗಿತ್ತು ನಾವು, ಮಿಸ್ಟರ್ ಮೈಸೂರು ಸಮಥಿಂಗ್ ಲೈಕ್ ದಟ್. ಇಬ್ರು ಒಳ್ಳೆ ಇದ್ರು. ಮೈ ಗಾಡ್, ದಟ್ಸ್ ಇಟ್. ಎಕ್ಸ್ಟ್ರೀಮ್ ಲೆಫ್ಟ್ ದರ್ಶನ್. ಅದು ದರ್ಶನ್ ಅವ್ರ ಲಾಸ್ಟ್ ಇರೋದು. ಅದು ಪಕ್ಕ ನಾನು. ಓಕೆ. ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಮಾಡಿರೋದು. ಎಕ್ಸಾಕ್ಟ್ಲಿ. ಹಾಗೆ ಇಮಿಡಿಯೇಟ್ ಆಗಿ ಕ್ಲಿಕ್ ಆದ್ವಿ ನಾವು. ಆಕ್ಚುಲಿ ನಾನು ಕಾಂಪಿಟೇಷನ್ ಬಂದು ನಿಂತಿರೋದು ಡ್ರೆಸ್ ಆಗ್ಬಿಟ್ಟು, ಅವನು ದಿನಕರಣ ಬಂದು ನಿಂತಿರೋದು ಡ್ರೆಸ್ ಆಗ್ಬಿಟ್ಟು. ಇನ್ನೇನು ಕಾಯ್ಬೇಕಲ್ಲ ನಮ್ ಕಾಲ್ ಬಂದು ಮಾತಾಡ್ಕೊಂಡು ಜಸ್ಟ್ ಇಮಿಡಿಯೇಟ್ಲಿ ಕ್ಲಿಕ್. ಆಮೇಲೆ 2-3 ಕಾಂಪಿಟೇಷನ್ ಮಾಡಿದ್ವಿ, ಅದ್ರಲ್ಲೂ ನಮ್ಗೆ ಬರಲೇ ಇಲ್ಲ. ಆಮೇಲೆ ಗೊತ್ತಾಯ್ತು ಯಾರೋ ಸ್ಪಾನ್ಸರ್ ಅವ್ರ ಕಡೆ ಸೂಟೆಡ್ ಇಲ್ಲ ಅಂತ ಅನಿಸ್ತದೆ. ನಾವು ಮೋಸ್ಟ್ ಇದಕ್ಕೆ ಫಿಟ್ ಆಗಲ್ಲ ಅಂತ ಆಯ್ತು. ಸರಿ ಸರಿ ಸರಿ. ಆಮೇಲೆ ಒಂದು 3-4 ಒಳ್ಳೆ ಶೋಸ್ ಮಾಡಿದ್ವಿ ನಾವು. ಓಕೆ. ಆಮೇಲೆ ಸುಮಾರು ಒಳ್ಳೆ ಪ್ಲಾನ್ಸ್ ಇತ್ತು. ಅಷ್ಟರಲ್ಲಿ ಐ ಸ್ಟಿಲ್ ರಿಮೆಂಬರ್ ಎಲ್ಲ ಹೋಗಿದ್ವಿ ಮೈಸೂರು ರೈಲ್ವೆ ಸ್ಟೇಷನ್. ಅಲ್ಲಿಂದ ಅವ್ರಿಗೆ ಟ್ರೈನಿಂಗ್ಗೆ ಚೆನ್ನೈಗೆ ಮಮ್ಮಿ ತಯಾರು ಮಾಡಿ ಇಟ್ಟಿದ್ರು. ಅಲ್ಲಿಂದ ಅವ್ರು ಹೊರಟ್ರು ಮೈಸೂರಿಂದ. ಅಂಡ್ ಆಸ್ ದೇ ಸೇ ರೆಸ್ಟ್ ಇಸ್ ಹಿಸ್ಟ್ರಿ. Now you know where he is. Oh yeah. Thank you. ನೀವು ಮಾಡ್ಲಿಂಗ್ ಆಯ್ತು, ಅಲ್ಲಿಂದ ನೀವು ನೀನಾಸಂ ಹೋಗ್ಬೇಕು ಅಂತ ಯಾಕೆ ಡಿಸೈಡ್ ಮಾಡ್ತೀರಿ? ಅದಕ್ಕೆ ಏನು ಪ್ರೇರಣೆ? ಅಂದ್ರೆ ಯಾವಾಗ ನಮ್ ತಂದೆ ಲೈಕ್ ನಾನು ಇದನ್ನೇ ಮಾಡ್ತೀನಿ ಅಂದಾಗ ಅವ್ರು ಸುಮಾರು ಸಲ ಬುದ್ಧಿ ಹೇಳೋರು ಕೇಳಲಿಲ್ಲ. ಬಟ್ ಒಂದೇನಂದ್ರೆ ಬೇಸಿಕಲಿ ಕಲ್ತ್ಕೋಬಾ ಅಷ್ಟೇನೆ. ಬೇಸಿಕ್ ಬೇಕಾಗಿರೋದು ನಿಂಗೆ ಸ್ಟೇಜ್ ಅಲ್ಲಿ ನೀನ್ ಫಸ್ಟ್ ಆಕ್ಟಿಂಗ್ ಕಲ್ತ್ಕೋ, ಆಮೇಲೆ ಬೇಕಾದ್ರೆ ನೀನ್ ಎಲ್ಲಿ ಬೇಕಾದ್ರೂ ಬದುಕೋಬಹುದು. ಸೊ ಅದಕ್ಕೋಸ್ಕರ ಹೋದೆ ಅಲ್ಲಿಗೆ. ರೈಟ್. ಬಟ್ ನೀನಾಸಂ ಹೋಗಿ ನಾನು ಆಕ್ಟಿಂಗ್ ಕಲ್ತೇನೋ ಗೊತ್ತಿಲ್ಲ, ಬಟ್ ಜೀವನ ಕಲ್ತೆ ಸರ್ ಅಲ್ಲಿ. ಆಕ್ಚುಲಿ ಇವತ್ತೇನ್ ಬದುಕ್ತಾ ಇದ್ದೀನಿ, ಸೊ ಕಲ್ತಿದ್ ಅಲ್ಲಿಂದಾನೆ. ನೀನಾಸಂಗೆ ಹೋಗಿ ಬಂದ ಮೇಲೆ ಇವನು ಜುಲೈಲಿ ಏನೋ ಹೋಗಿದ್ದು, ಜುಲೈಲಿ ಹೋದ. ಆಗಸ್ಟ್ ಸೆಪ್ಟೆಂಬರ್ ಹಾಗೆ ಮನೆಗೆ ಬಂದು ನಾನು ಅವ್ರ ತಂದೆ ಮುಂದೆ ಕಡೆ ಕೂತಿದ್ವಿ ನಮ್ಮ ವೆರಾಂಡಾದಲ್ಲಿ. ಇವನು ಪಾಪ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ವಾಯ್ಸ್ದು ಇದ್ ಮಾಡ್ಬೇಕು, ನಾನು ಇದು ಕಟ್ಟಬೇಕು, ಏನೋ ರಂಗಮಂದಿ ಅದೆಲ್ಲ ಕಟ್ಟಬೇಕು, ಮೇಕಪ್ ಹಾಕ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಲ್ಲ. ಅವನ ಹೇಳ್ತಾ ಇರೋ ಮಾತು ಕೇಳ್ದ ಮೇಲೆ ನಮ್ಮನೆಯವರು ನನ್ಗಡೆ ತಿರುಗಿ, ನೀನು ಏನೋ ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ, ಇವನೇನೋ ಆಗ್ತಾನೆ ಅಂತ ಅವತ್ತು ಅದೊಂದು ಮಾತಂದ್ರು ನೋಡಿ. ಅದು ನನಗೆ ರೈಟ್. ದರ್ಶನ್ ಅವ್ರು ಹೇಳಿದ್ರು ನನ್ನ ನಟನೆ ಮಾತ್ರ ಅಲ್ಲ, ಜೀವನನೇ ಕಲ್ತಿದ್ದು ನೀನಾಸಮಲ್ಲಿ ಅಂತ. ಅದ್ರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಹಾಯ್ ಮಗ, ಆರಾಮಿದ್ಯಾ? ದರ್ಶನ್ಗೆ ಶುಭಾಶಯ. ನಿಮ್ಮನ್ನ ನೋಡಿ ತುಂಬಾ ವರ್ಷ ಆಯ್ತಲ್ರಿ, ಚೆನ್ನಾಗಿದ್ದೀರಲ್ಲ? ನೀನ್ ನೀನಾಸಮಿಗೆ ಫಸ್ಟ್ ಬಂದಾಗ ತೂಗುದೀಪ್ ಶ್ರೀನಿವಾಸ್ ಮಗ ಬರ್ತಾನೆ ಅಂದ್ಕೂಳೆ ತುಂಬಾ ಖುಷಿ ಆಯ್ತು. ದರ್ಶನ್ ಅಂತಂದ್ರೆ ನನ್ ಮಗನಿಗಿಂತ ಹೆಚ್ಚು ಮೂಲಂಗಿ ಸಾಂಬಾರ್ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು ತಿನ್ನಕ್ಕೆ. ಅಮ್ಮ ಮೂಲಂಗಿ ಒಂದ್ ತರಬೇಡಿ ಹೇಳ್ತಾ ಇದ್ದೆ. ಅದ್ರಲ್ಲೂ ಅದನ್ನ ಮಾಡಿ ಹಾಕಿದ್ರು ನೀನು ತುಂಬಾ ಕಷ್ಟ ಪಟ್ಕೊಂಡು ತಿಂದ್ರು 1 ವರ್ಷ ನಿಭಾಯಿಸಿ ಕಾಲ ಕಳೆದಿದ್ಯಾ. ಸುಬ್ಬಣ್ಣವರು ಬರೆದಂತ ಲೋಕಶಾಕುಂತಲ ಅನ್ನುವ ನಾಟಕ, ಅದು ತುಂಬಾ ಭಾರತೀಯ ಶೈಲಿಯ ಮೂವ್ಮೆಂಟ್ಗಳು, ಚಲನೆಗಳು, ಶೈಲೀಕೃತ ಅಭಿನಯ ಹೀಗೆಲ್ಲ ಇದ್ದಂತ ಜಾತಿಯ ನಾಟಕ. ನಾನು ಮಾಡಿಸಿದ ನಾಟಕದಲ್ಲಿ ಅವರು ಮಾಡಿದ್ರು. ಅದರಿಂದ ಅವರಿಗೆ ಅಭಿನಯದ ಬೇರೆ ಸಾಧ್ಯತೆಗಳ ಹುಡುಕಾಟಕ್ಕೆ ಅದೆಲ್ಲ ಸಹಾಯ ಮಾಡಿದೆ ಅಂತ ಅನಿಸ್ತದೆ. ಮಧ್ಯದಲ್ಲಿ ತಂದೆ ಸೀರಿಯಸ್ ಆದಾಗ ಊರಿಗೆ ಹೋಗಿ ಬಂದು ಮಾಡ್ತಿದ್ರು. ಆಮೇಲೆ ತಂದೆ ತೀರಿ ಹೋಗ್ಬಿಟ್ರು. ತಂದೆ ತೀರಿ ಹೋದಾಗ ಬಹುಶಃ ಅವ್ರು ಬರಲಾರ್ದು ಇನ್ನು ರಂಗಶಾಲೆಗೆ ಅಂತ ಅನಿಸಿತ್ತು. ಆದರೆ ಪುನಃ ದರ್ಶನ್ ರಂಗಶಾಲೆಗೆ ಬಂದು ಅದರಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದು ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ, ಮತ್ತೆ ಅದು ಬಹಳ ದೊಡ್ಡದು ಅಂತ ಅನಿಸ್ತದೆ. ಯಾರ್ದು ಪ್ರೊಡಕ್ಷನ್ ನಂಗೆ ನೆನಪಿಲ್ಲ. ಅವಾಗ ನಿನ್ಗೆ ಒಂದ್ ಸಣ್ಣ ಪಾತ್ರ ಇಟ್ಟಿದ್ರು, ಒಂದು ಕೋಲ್ ಇಟ್ಕೊಂಡು ನಿಂತ್ಕೊಳ್ಳೋ ಪಾತ್ರ. ನನಗ್ ತುಂಬಾ ದುಃಖ ಆಯ್ತು, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಇಂಥ ಪಾತ್ರ ಮಾಡ್ಬೇಕಂತ ಹೇಳಿ. ಆದ್ರೂ ನೀನು ಬೇಜಾರ್ ಮಾಡ್ಕೊಳ್ದೆ ಅದೇ ಪಾತ್ರವನ್ನ ನಿಭಾಯಿಸಿದ್ಯಲ್ಲ, ನಿಜವಾಗೂ ಗ್ರೇಟ್ ಮಗ. ಈಗಲೂ ಕೂಡ ಆ ಮನುಷ್ಯನಿಗೆ ಒಂದು ವಿನಯ ಇದೆ. ನನಗದು ಅಷ್ಟು ಎತ್ತರಕ್ಕೆ ಹೋದ ಮೇಲೂ ಕೂಡ ಈಗ ಎಲ್ಲರೂ ಫೋನ್ ಮಾಡಿದ್ರೆ ವಿನಯವಾಗಿ ಮಾತಾಡ್ತಾರೆ. ಅದು ಅವ್ರ ದೊಡ್ಡತನ. ಸಿನಿಮಾ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಅಭಿನಯ ಸಾಧ್ಯತೆಗಳನ್ನ ಹುಡುಕಾಟ ಮಾಡುವ ನಟನಾಗಿ ಬೆಳೀಲಿ ಅಂತ ನಾವೆಲ್ಲ ಹಾರೈಸ್ತಾ ಇದ್ದೀವಿ. ನೀನಾಸಂ ಡೇಸು ಆ ಮೂಲಂಗಿ ಬಗ್ಗೆ ಹೇಳಿದ್ರು. ನೀನಾಸಂ ಅಲ್ಲಿ ಹೋದಾಗ ಯಾವಾಗ್ಲೂ ಅವನಿಗೆ ಮೂಲಂಗಿ ಬೆಳೆ ಸಾರು,
ಇಲ್ಲ ಇದು ಬದ್ನೆಕಾಯಿ ಎಂತದು ಪಲ್ಯ. ಆ? ಬದ್ನೆಕಾಯಿ ಪಲ್ಯ. ಬದ್ನೆಕಾಯಿ ಪಲ್ಯ, ಇಲ್ಲ ಬದ್ನೆಕಾಯಿ ಬೇಳೆ ಸಾರು, ಮೂಲಂಗಿ ಪಲ್ಯ. ಅಮ್ಮ ಮತ್ತೆ ದಪ್ಪ ದಪ್ಪ ಅಕ್ಕಿ ತಿನ್ಲಿಕ್ಕೆ ಆಗೋದಿಲ್ಲಮ್ಮ ಅಂತ ಹೇಳೋನು ನನ್ ಮಗು. ಹಳಸಿನ ಹಣ್ಣು ತಿನ್ಕೊಂಡು ಜೀವನ ಮಾಡಿದಾನೆ ನನ್ ಮಗ ಅಲ್ಲಿ. ಇಲ್ಲ ಅವ್ರು ಆಕ್ಚುಲಿ ಅವರು ರತ್ನಾಕ ಅಂತ ಹೇಳಿ ಅವರೇ ಮೆಸ್ ಮಾಡ್ತಾ ಇದ್ರು. ಅವ್ರು ಒಂದೇ ಮಾತು ಹೇಳಿ, ಯಾಕಂದ್ರೆ ಎಲ್ಲರೂ ಅಲ್ಲಿ ಅಕೌಂಟ್ ಬರೆಸ್ತಾರೆ. ನನ್ಗೆ ನಮ್ಮಮ್ಮ ಕೊಟ್ಟಿದ್ದು 500 ರೂಪಾಯಿ ಹೋಗ್ಬೇಕಾದ್ರೆ, ಬರ್ಬೇಕಾದ್ರೆ 560 ರೂಪಾಯಿ ವಾಪಸ್ ತಂದೆ. ಏನಂದ್ರೆ 500 ರೂಪಾಯಿ ಬ್ಯಾಂಕ್ ಹಾಕಿದ್ದೆ, ಬರ್ಬೇಕು ಒಂದ್ ವರ್ಷಕ್ಕೆ 60 ರೂಪಾಯಿನ ಸೇರ್ಕೊಂಡಿತ್ತು, ಅದೊಂದು ಕೊಟ್ರು ವಾಪಸ್ ಅಷ್ಟೇನೆ. ಸೊ ಬಟ್ ಒಂದೇನಂದ್ರೆ ನಾನು ಒಂದಿನ ಅಕೌಂಟ್ ಬರ್ಸಿಲ್ಲ ನಾನು. ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಏನಕ್ಕ ಇವರೇ ರತ್ನಾಕ ಅಂತ ಚೆನ್ನಾಗಿದೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಮಗ. ಅವತ್ತು ಆ ದರ್ಶನ್ ಇವತ್ತು ಸಂಗೊಳ್ಳಿ ರಾಯಣ್ಣನ ಫಿಲ್ಮ್ ಮಾಡಿ ಅಂತ ಐತಿಹಾಸಿಕ ಫಿಲ್ಮ್ ಅಲ್ಲಿ ಅಷ್ಟು ದೊಡ್ಡ ಪಾತ್ರ ಮಾಡಿ ನೀನು ನನ್ನ ನೇಣ್ಗಬ್ಬಕ್ಕೆ ಹಾಕೋಕ್ ಕೊಟ್ರಲ್ಲ, ಅವತ್ತು ನನ್ ಮಗನೇ ನೇಣ್ಗಬ್ಬಕ್ಕೆ ಇರ್ತಾ ಇದ್ದೇನೆ ಅನ್ನೋ ಅಷ್ಟು ನನಗ್ ಸಂಕಟ ಆಯ್ತು ಮಗ. ನಾನ್ ಹಾಕಿದ ಮೂಲಂಗಿ ಸಾಂಬಾರು, ಬದನೆಕಾಯಿ ಪಲ್ಯ, ಇವತ್ತು ನಮ್ಮ ಇಡೀ 6 ಕೋಟಿ ಜನತೆ ನಿನ್ನ ನೋಡಿ ಮೇಲಕ್ ತಗೊಂಡ್ಬಂದಿದ್ದಾರೆ, ಇನ್ನೂ ತಗೊಂಡ್ಬರ್ತಾರೆ ಮಗ. ನೀ ಹೇಳ್ದೆ ಮಗ, ವಿದ್ಯೆ ಇಲ್ದೆ ಇರ್ಬೋದು, ಆದ್ರೆ ನಿನ್ನ ಜೊತೆಗೆ 6 ಕೋಟಿ ಜನ ಇದ್ದಾರೆ. ನಾನು ಎಲ್ಲೋ ಇದ್ದೆ, ನನ್ನನ್ನು ಇವತ್ತು ನೆನಪಿಸ್ಕೊಂಡು ನೀನಿವತ್ತು ತಗೊಂಡಿದ್ಯಾ ಅಂದ್ರೆ ನೀನು ನನ್ನನ್ನು ಎಲ್ಲಿಡ್ಬೇಕು ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಮಗ. ನಂಗೆ ಏನು ಮಾತಾಡಕ್ ಆಗ್ತಾ ಇಲ್ಲ. ದರ್ಶನ್ ಅಂದ್ರೆ ದರ್ಶನ್, ಅವನಿಗೆ ಸಾಟಿ ಯಾರೂ ಇಲ್ಲ. ನೀನಾಸಮ್ಮಲ್ಲಿದ್ದಾಗ ಅಪ್ಪ ಹೋದ್ರು, ಅಜ್ಜ ಹೋದ್ರು ಅಂದಾಗ ನನ್ ಮತ್ತೆ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಮಗ. ಖಂಡಿತ ನೀನ್ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಬಂದೆ, ನಿನ್ನ ಆಟವನ್ನ ಸಾಧಿಸ್ದೆ. ಅವತ್ತೇನ್ ಚಾಲೆಂಜ್ ಮಾಡಿದ್ದೆ, ಇವತ್ತು ಚಾಲೆಂಜ್ ಸ್ಟಾರ್ ದರ್ಶನ್. 2 ವರ್ಷದ ಹಿಂದೆ ನಮ್ಮ ಮನೆಗ್ ಬಂದಿದ್ರು. ನಾವು ನೀನಾಸಮ್ಮಲ್ಲಿ ಇಲ್ಲ, ಈಗ ಗಡಿಕಟ್ಟೆ ಅಂತ ಊರಲ್ಲಿದ್ದೀವಿ, 3 ಕಿಲೋಮೀಟರ್ ದೂರ. ಇನ್ಯಾರೇ ಆಗಿದ್ರು ಏ ಬಿಡಪ್ಪ, ಅವತ್ತೇನೋ ಅನ್ನ ಹಾಕಿದ್ರು, ಇವತ್ತೇನು ಅವರು ನೋಡ್ಕೊಂಡು ಹೋಗೋಣ ಅಂತ ಇದ್ರು. ಆದ್ರೆ ಆ ಅನ್ನ ಇದೆಯಲ್ಲ, ಅನ್ನದ ಋಣವನ್ನ ನಮಗ್ ತೀರ್ಸಿದಾನೆ ದರ್ಶನ್. ಅವತ್ತು ಸೀದಾ ನಮ್ಮ ಮನೆಗ್ ಬಂತು 3 ಕಾರು. ವಿಷಯ ಗೊತ್ತಾಯ್ತು, ದರ್ಶನ್ ಬಂದಿದ್ದಾನೆ, ಹೆಗ್ಗೋಡಿಗೆ ಬಂದಿದ್ದಾನೆ ಅಂತೇಳಿ. ಖುಷಿ ಅಂದ್ರೆ ನಮ್ಮ ಸಂಭ್ರಮ ಹೇಳಕ್ಕಾಗಲ್ಲ. ಮನೆ ಗುಡ್ಸಿ ಸಾರಿಸಿ ಎಲ್ಲಾ ಮಾಡಿದ್ವಿ. ಆದ್ರೆ ದರ್ಶನ್ ಅದೇ ದರ್ಶನ್. ಅಕ್ಕ ನೀವೇನು ಮಾಡ್ಬೇಡಿ, ಒಂದ್ 6-7 ಜನ ಇದ್ರು. ನವಗ್ರಹ ಫಿಲ್ಮ್ ಟೀಮ್ ಇತ್ತು. ಬಂದ್ರು, ಮಾವಿನಕಾಯಿ ನೀರ್ಗೊಜ್ಜು, ಅನ್ನ ಸಾರು, ಕೇಸರಿ ಬಾತ್ ಎಲ್ಲ ಮಾಡಿತ್ತು. ಮೂಲಂಗಿ ಸಾರು ಮಾಡ್ಬೇಕಾಯ್ತು. ಮೂಲಂಗಿ ಕಡೆಗೆ ಅಮ್ಮ ಇಲ್ಲ ನಿಮ್ ಕೈ ತುತ್ತು ಕೊಡಿ ಅಂತ ಕೇಳಿದ್ರು. ನಂಗ್ ನಿಜವಾಗೂ ನಂಗೆ ತಡ್ಕೊಳಕ್ಕೆ ಆಗ್ಲಿಲ್ಲ, ನಿಜವಾಗೂ ತಡ್ಕೊಳಕ್ ಆಗಿಲ್ಲ. ಈ ಮಟ್ಟದ ಸ್ಟಾರು ಅಟ್ಲೀಸ್ಟ್ ಒಂದು ಅಮ್ಮ ಅಂದ್ರೆ ಎಲ್ಲೋ ನಾವೊಂದ್ ಕಡೆ ಇದೀವಿ, ಅಂತವ್ರ ಹತ್ರ ಬಂದು ಇವನು ಕೈ ತುತ್ತು ಕೇಳ್ತಾರೆ ಅಂದ್ರೆ ಅದ್ರ ಮಹತ್ವ ಇನ್ ಎಷ್ಟು ದೊಡ್ಡದಿರ್ಬೋದು, ಅಮ್ಮ ಅನ್ನೋ ಸ್ಥಾನಕ್ಕೆ ಎಷ್ಟು ಬೆಲೆ ಇರ್ಬೋದು. ಕಡೆಗೆ ನಾನು ಮಾವಿನಕಾಯಿ ನೀರ್ಗೊಜ್ಜು ಮತ್ತೆ ಅನ್ನ ಮಗ ಅಂತೇಳಿ ಎಲ್ರಿಗೂ ನಾನು ಕೈ ತುತ್ತನ್ ಕೊಟ್ಟೆ. ಕೈ ತುತ್ತನ್ನ ತಿನ್ಕೊಂಡು ನೀವ್ ಯಾವ ಇದಕ್ಕೂ ಸಂಕೋಚ ಮಾಡ್ಕೋಬೇಡಿ, ನಿಮ್ಮ 2ನೇ ಮಗ ದರ್ಶನ್ ಇದ್ದಾನೆ ಅಂತ ನೀವು ತಿಳ್ಕೊಳ್ಳಿ. ದರ್ಶನ್, ನಿಮ್ಮ ಪ್ರತಿಕ್ರಿಯೆ ಹೇಳ್ಬೇಕು. ಇವ್ರು ಇಷ್ಟೊಂದು ವಿಷಯಗಳು ಹೇಳಿದ್ದಾರೆ. ಒಂದೇನಂದ್ರೆ 1 ವರ್ಷ ನಮ್ಮನ್ನೆಲ್ಲ ಆಕ್ಚುಲಿ ನಮ್ಮ ಮನೆಯಿಂದ ದೂರ ಇರ್ತೀವಿ. ಸೊ ನಮ್ಗೆ ಹಂಚ್ಕೊಳಕ್ ಯಾರಾನೊಬ್ರು ಅಂದ್ರೆ, ಬಟ್ ರತ್ನಾಕ ಆಗ್ಲಿ, ಆಮೇಲೆ ಶ್ರೀಧರಣ ಆಗ್ಲಿ, ಅವ್ನ್ ವಿದ್ಯಾ ಆಕ್ಚುಲಿ ತುಂಬಾ ನಾನು ಕ್ಲೋಸ್. ಅವನು ಬಂದಿದ್ದಾನೆ ಅಂದ್ಬಿಟ್ರಲ್ಲ, ಸರಿ ಬಂದ್ಬಿಟ್ರಪ್ಪ. ನಾವೇನೋ ಸಸ್ಪೆನ್ಸ್ ಫಿಲ್ಮ್ ಮಾಡ್ತಾ ಇದ್ರಿ, ನೀವೇನಮ್ಮ ತಾಯಿ. ವಿದ್ಯಾ ಅಂತ ಹೇಳಿ ನಾನು ಬಹಳ ಕ್ಲೋಸು. ಆಕ್ಚುಲಿ ಎಲ್ಲರೂ ಅಕೌಂಟ್ ಬರ್ಸ್ ಅದು ಇದು ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲದಾಗ ಅಕೌಂಟ್ ನಮ್ಗೆ ಸ್ವಲ್ಪ ತಿನ್ನಿಸ್ದ ಅವಾಗ. ಸೊ ಆ ತರದವನು ಬಿಟ್ಟೆ. ಅವತ್ತು ಅಪ್ಪ ಹೋದಾಗ ಅವನಿಗೆ ಬಸ್ ಚಾರ್ಜಿಗೆ ಹೋಗಕ್ ದುಡ್ಡಿಲ್ಲ. ಅಮ್ಮ ನಾನು ವಾಪಸ್ ಬಂದ್ಮೇಲೆ ದುಡ್ಡು ಕೊಡ್ತೀನಿ, ನನಗೊಂದು 500 ರೂಪಾಯಿ ಸಾಲ ಕೊಡ್ತೀರಾ ಕೇಳ್ತಾ. ನನ್ ಸಾಲ ಅಂತ ಕೇಳ್ಬೇಡ ಮಗ, ನೀ ನನ್ನ 2ನೇ ಮಗ ಇದ್ದಾಗೆ, ನೀನ್ ಎಷ್ಟು ಬೇಕಾದ್ರೂ ತಗೊಂಡೋಗುಂದೆ. ಅವತ್ತು ನಮ್ಮ ಸ್ಥಿತಿನೂ ಕಷ್ಟ, ಆದ್ರೂ ನನಗೆಲ್ಲೋ ದರ್ಶನ್ ಒಂದ್ ಕಡೆ ನನ್ ಮಗ
ಅಂತೇಳಿ ಎಷ್ಟೋ ಜನ, ನಾನು ಹೆಚ್ಚು ಕಡಿಮೆ ಒಂದು 10,000 ಜನ ಮಕ್ಳಿಗೆ ಊಟ ಹಾಕಿದ್ದೀನಿ ನೀನಾಸಮಲ್ಲಿ. ಅದೇ ದರ್ಶನ್ ಅಷ್ಟು ಹಚ್ಕೊಂಡಿರೋರು, ನೆನ್ಪಿಟ್ಕೊಂಡಿರೋರು ಕಡಿಮೆ. ಗಿರೀಶ ಇರುವಾಗ 1.5-2 ವರ್ಷದ ಮಗು, ಅವನನ್ನ ಎತ್ಕೊಂಡು ಮುದ್ದಾಡ್ತಿದ್ದೆ. ತುಂಬಾ ಚಂದ ಇದ್ದ, ಮುದ್ದಾಡ್ತಿದ್ದೆ. ಅಮ್ಮ ನಿಜವಾಗೂ ಒಳ್ಳೆ ಫ್ಯೂಚರ್ ಇದೆ ಇವನಿಗೆ, ಏನಾದ್ರೂ ಮಾಡ್ತಾನೆ ಅಂತ ಹೇಳಿದ್ಯಾ, ಆಶೀರ್ವಾದ ಮಾಡಿದ್ಯಾ, ಏನಾದ್ರೂ ಮಾಡ್ತಾನೆ ಅಂತ ಅನ್ಕೊಂಡಿದೀನಿ. ಒಳ್ಳೇದು ಮಗ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ಬರ್ತೀನಿ ಬಿಡ ಕೌನ್ಸಿಲಿ. ಕರ್ದ್ಬಿಡ್ಲ ಮಗ ಒಂದ್ಸರಿ? ಕರ್ದು ಬಿಡು. ಕರ್ಸಿ ಎಲ್ಲಿ ಗಿರೀಶ. ಏನ್ಲೇ ಇಷ್ಟುದ್ದಾಗಿದೆ ಎಲ್ಲ ಇಟ್ಟಿತ್ತು. ಇದು ಸಣ್ಣ ನೋಡಿದಾಗ ಏನ್ ಓದ್ತಿದೆ ಸರ್? ಇಂಜಿನಿಯರಿಂಗ್. ಓಯಪ್ಪ, ವೆರಿ ಗುಡ್, ಆಲ್ ದಿ ಬೆಸ್ಟ್. ಬಹಳ ಒಳ್ಳೆ ಕೆಲಸ. ಬನ್ನಿ 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 ಪ್ಲೀಸ್. ರೈಟ್ ವಿದ್ಯಾರ, ನೀನಾಸಮ್ಮಲ್ಲಿ ಇದ್ದಾವಾಗ ನಾನು ಹೇಳ್ತಿದ್ದೆ, ನೀವು ದೊಡ್ಡ ಹೀರೋ ಆದ್ಮೇಲೆ ನಮ್ಮನ್ನೇನಾರು ಮಾತಾಡಿಸ್ತೀಯಾ ಅನ್ನೋದು ಕೇಳಿದ್ರೆ ಅವನು ಅವಾಗ ಹೇಳ್ತಿದ್ದ, ಇವತ್ತು ಹೆಂಗಿದೆ ನಾವು ಅವತ್ತು ಹಂಗೆ ಇರ್ತೀನಿ ವಿದ್ಯಾ, ನೋಡ್ಬೇಕಾದ್ರೆ ನೀನು ಇವತ್ತು ಹಾಗೆ ಇದ್ದಾರೆ ಅವರು. ಅದಕ್ಕೆ ನಮ್ಗೆ ತುಂಬಾ ಜನ ಇಲ್ಲಿ ಬಂದು ಕೂತವರು ಈ ನಾಟಕ ರಂಗಭೂಮಿ ನಮ್ಗೆ ಬಹಳ ಹೆಲ್ಪ್ ಮಾಡಿದೆ. ನೀನಾಸಮಲ್ಲಿ ಹೋದ ರಂಗಾಯಣ ರಘು ಅವ್ರು ಬಂದ್ರು, ಅವ್ರು ರಂಗಾಯಣ ಬಗ್ಗೆ ಹೇಳ್ತಾ ಇದ್ರು. ಅದು ಎಷ್ಟು ಯಾಕಂದ್ರೆ ನನಗೆ ಬಹಳ ಆಶ್ಚರ್ಯ ಆಗೋದು. ಈಗ ನೋಡಿ, ಅಣ್ಣವ್ರ ಮಗನ ಇದ್ರು ಕೂಡ ಶಿವರಾಜ್ ಕುಮಾರ್ನ ಟ್ರೈನಿಂಗ್ ಮಾಡ್ಕೊಂಬ ಅಂತ ಅಣ್ಣವ್ರು ಕಳ್ಸಿದ್ದಾರೆ. ನೀವು ಫೇಮಸ್ ಆರ್ಟಿಸ್ಟ್ ಮಗನ ಇದ್ರಪ್ಪ, ಇಲ್ಲ ಮೊದಲು ಟ್ರೈನಿಂಗ್ ಮಾಡ್ಕೊಂಬ ಸಿನಿಮಾ ಬರಕ್ ಮುಂಚೆ ಅಂತ ಹೇಳಿದ್ದಾರೆ. ಈ ಟ್ರೈನಿಂಗ್ ಎಷ್ಟು ಮುಖ್ಯ ಆಗುತ್ತೆ, ಈ ರಂಗಭೂಮಿ ನಿಮ್ಗೆ ಎಷ್ಟು ಹೆಲ್ಪ್ ಆಯ್ತು? ಸರ್, ನಾನೀಗ ಬರೋದು ತುಂಬಾ ಜನ ಯಂಗ್ಸ್ಟರ್ಸ್ ಗಳಿಗೆ ಹೇಳ್ತೀನಿ. ಈಗ ಯೂಶಲಿ ಈಗ ನಮ್ಮ ಸರ್ಕಲ್ ಅಲ್ಲೇ ಎಲ್ಲ ಯಂಗ್ಸ್ಟರ್ಸ್ ಗಳಿದಾರಲ್ಲ, ಸೊ ಅವ್ರು ಹೇಳ್ತಾರೆ ಒಂದು ಒಳ್ಳೆ ಸಾಂಗ್ ಇರ್ಬೇಕು, ಫೈಟ್ ಇರ್ಬೇಕು ಅಂತೀನಿ. ಸಾಂಗು ಫೈಟ್ ಎರಡೂ ಅರ್ಧ ಗಂಟೆ ಬಿಟ್ಬಿಡ್ರಿ. ಅದನ್ನ 2 ಗಂಟೆ ಆಟ ಆಡ್ಸೋದಿದೆಯಲ್ಲ, 2 ಗಂಟೆ ನೀವು 2 ಗಂಟೆ ಒಬ್ಬ ಆಡಿಯೋ ನಿಮ್ ನೋಡಕ್ಕೂ ಆಗ್ಬಾರ್ದು, ಅವ್ನು ನಿನ್ನೇ ನೋಡ್ಬೇಕು ಅಂದಾಗ ನೀನ್ ಕರ್ಕೊ, ಇದು ಬೇಸಿಕ್ ಕಲ್ತ್ಕೊಂಬ. ಹೌದು. ಇನ್ ಡಾನ್ಸ್ ಫೈಟ್ ಅದು ಆಟೋಮೆಟಿಕ್ಲಿ ನಿಂಗೆ ಬಂದೇ ಬರುತ್ತೆ, ನೀನ್ ಹೆಂಗ್ ಮಾಡಿದ್ರು ನಡೆಯುತ್ತದು. ಈಗ ನಾವೇನ್ ಡಾನ್ಸ್ ಕಲ್ತಿರ್ಲಿಲ್ಲ, ಫೈಟ್ ಕಲ್ತಿರ್ಲಿಲ್ಲ, ಬಟ್ ಒಂದೇಂದ್ರೆ ಆಕ್ಟಿಂಗ್ ಒಂದು ಕಲ್ತ್ಕೊಂಡ್ ಬಂದಿದ್ದು. ಕರೆಕ್ಟ್. ಸೊ 2 ಗಂಟೆ ಆಟ ಆಡ್ಸೋದ್ ಕಲ್ತ್ಕೊಳ್ಳ, ನೀನ್ ಅರ್ಧ ಗಂಟೆ ಹೆಂಗೋ ನಡೆದೋಗುತ್ತೆ ಅಂತ. ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಬನ್ನಿ 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 ಸರ್, ಕೂತ್ಕೊಳ್ಳಿ. ಅಪ್ಪ ಹೋದ್ರು ಅಂದಾಗ ನಾನ್ ಮತ್ತೆ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಮಗ. ನಾವು ಕಷ್ಟದಲ್ಲಿದ್ದಾಗ ಯಾರು ಇರ್ಲಿಲ್ಲ ಸರ್. ಹಳಸಿನ ಹಣ್ಣು ತಿನ್ಕೊಂಡು ಜೀವನ ಮಾಡಿದಾನೆ ನನ್ ಮಗ. ಮನಿ ಪವರ್ ಇದ್ದವ್ರು ಮಾತ್ರ ಇಂಡಸ್ಟ್ರಿಗೆ ಎಂಟರ್ ಆದ್ರು. ಸರಿ ಅಂತೇಳಿ ಲೈಟ್ ಬಾಯ್ ಸೇರ್ಕೊಂಡು ದ ಫಸ್ಟ್ ಡೇ ನಾನು ಕೂತ್ಕೊಳ್ಳೋಕೆ ಚೇರೇ ಓದ್ಬಿಟ್ರು ನನಗೆ. ಒಂದು ಇನ್ಸಿಡೆಂಟು ನಾನು ಅನಿವಾರ್ಯವಾಗಿ ಹೇಳಲೇಬೇಕು. ಓಕೆ ಅದಾದ್ಮೇಲೆ ಮಾತ್ರ ಈ ಇನ್ಸಿಡೆಂಟ್ ಹೇಳ್ಬಿಟ್ರೆ ಅದ್ರದ್ದು ಹಿಂದ್ಗಡೆ ಬೇರೆ ಒಂದು ನೋವುಗಳಿದಾವೆ. ಬಿಟ್ಬಿಡ್ರಿ ಈಗ ಆಯ್ತು, ಸಾಕು ಬಿಟ್ಬಿಡ್ರಿ. ಅವ್ರು ಯಾಕೆ ಬೇಡ ಅಂತಾರಂತ ನನಗೆ ಗೊತ್ತು. ಮೊನ್ನೆ ಸ್ಟೇಟ್ ಅವಾರ್ಡ್ ನಿಲ್ಸಾಲಿ ಮರಳಿ ಸ್ವಾಗತ. ದಿಸ್ ಇಸ್ ಬ್ರೂ ವೀಕೆಂಡ್ ವಿತ್ ರಮೇಶ್ ಸೀಸನ್ 2, co-powered by Sensodyne ಫ್ಯಾಷನ್ ಪಾರ್ಟ್ನರ್ ಕನ್ವಾ ಮಾರ್ಟ್. ದರ್ಶನ್ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ಎಸ್ ಸರ್, ನಮ್ಮ ಈ ವೀಕೆಂಡ್ ವಿತ್ ರಮೇಶ್ ನೋಡುವಂತ ಹಲವರು ನನಗೆ ಹೇಳೋದು, ಸರ್ ಎಂತ ದೊಡ್ಡ ವ್ಯಕ್ತಿಗಳು ಕೂತಿರ್ತಾರೆ ಅಲ್ಲಿ ಚೇರಲ್ಲಿ, ಬಟ್ ಅವ್ರ ಲೈಫ್ ಅಲ್ಲಿ ಅಂತ ಕಷ್ಟಗಳಲ್ಲಿ ಆಗಿದ್ಯಾ, ಅವ್ರಿಗೆ ಸಚ್ ಇನ್ಸ್ಪೈರಿಂಗ್. ಇವತ್ತು ಸೀಟಲ್ಲಿ ಕೂತಿದ್ರ ಅಂದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಮ್ಮನು ಮತ್ತೆ ನೀವು ಅಂತ. ಒಂದು ಟೈಮ್ ಸರ್, ಯೂಶಲಿ ನಮ್ಗೆ ನಮ್ಮ ತಂದೆ ಜೊತೆ ಹೋಗೇ ನಮ್ಗೆ ಅಭ್ಯಾಸ. ಇಂಡಸ್ಟ್ರಿ ನೋಡಿದೆ ನಾನು ನಮ್ಮ ಅಪ್ಪನ ಕಡೆಯಿಂದ. ಎಲ್ಲೋದ್ರು ಕೂಡ ಚೇರ್ ಹಾಕೋರು, ಇಲ್ಲ ಊಟ ತಿಂಡಿ ಕೊಡೋರು, ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನೇ. ಅದಾದ್ಮೇಲೆ ಅವ್ರು ಎಕ್ಸ್ಪೈರ್ ಆಗಿ ಸೊ ಆಲ್ಮೋಸ್ಟ್ ಆಲ್ ಒಂದು 1 ವರ್ಷ 2 ವರ್ಷ ತನಕ ನಾವುಗಳು ಅಲ್ಲ ಇಲ್ಲ ಅಲ್ಲಿ ಇಲ್ಲಿ ಓಡಾಡಿ ಸರಿ ಏನ್ ಮಾಡೋದು ಎಲ್ಲೂ ಅವಕಾಶ ಸಿಗ್ತಾ ಇಲ್ಲ. ಸರಿ ಅಂತೇಳಿ ಲೈಟ್ ಬಾಯ್ ಸೇರ್ಕೊಂಡಾಗ ದ ಫಸ್ಟ್ ಡೇ ಒಂದು ಇದ್ರಲ್ಲಿತ್ತು ನಮ್ಗೆ, ತುಗದಿ ಕೃಷ್ಣ ಸರ್ ಮಗಪ್ಪ ಸರ್. ಸೆಕೆಂಡ್ ಡೇ ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು ನಂಗೆ. ತಟ್ಟೆ ಇಟ್ಕೊಂಡಿದ್ದನ್ನ ಚೇರ್ನ ಓದ್ ಸಮೇತ ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗ ಆಗೋಯ್ತು ನನಗೆ. ನನ್ಗೆ ಇದೇನ ಇದು ಈ ತರನಾ? ಬಂದ ರಾತ್ರಿ ಎಲ್ಲಿವರೆಗೆ ಅಂದ್ರೆ ಮಿನಿಮಮ್ ಅದೇ ಒಂದು ಟೈಮ್ ಅಂತ ಹೇಳ್ತೀವಲ್ಲ, ಯೂಶಲಿ ಒಂದೊಂದ್ಸಲಿ ಒಂದು ಟೈಮ್ ಅಂತ ಹೊಡಿಯೋದು. ನಾನು ಡಿಸೈಡ್ ಆದ್ರೆ ನಮ್ಮನಿಗೆ ಬಂದು ನಾನು ಮಾಡಲ್ಲಮ್ಮ, ನಾನು ಇದು ನನಗೆ ಬೇಡ, ನನಗೆ ಯಾಕಂದ್ರೆ ಇಷ್ಟು ಅವಮಾನ ಪಡ್ಕೊಂಡು ನಾನು ಮಾಡ್ಕೊಳಕ್ ಇಷ್ಟ ಇಲ್ಲ. ಯಾಕಿದ್ರೆ ನಮ್ಮ ಅಪ್ಪನ ಅದೊಂದು ಟ್ಯಾಗ್ ಇತ್ತು, ಅದಕ್ಕೆ ಅವಮಾನ ಮಾಡೋದ್ ಬೇಡ ಹಂಗೆ. ಸರಿ ರಾತ್ರಿ ಎಲ್ಲ ಒದ್ದಾಡ್ ನನ್ ನಿದ್ದೆನೂ ಹತ್ತಲ್ಲ ನನಗೆ. ಏನು 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 ಆ ಒಂದು 12 ಗಂಟೆ 12:30 ಇರ್ಬೋದು ಸರ್ ನನ್ಗೆ ಅಪ್ರಾಕ್ಸಿಮೇಟ್ಲಿ. ಒಂದ್ ಮನ್ಸಿಗೆ ಅನ್ಸಿದೆ, ಹೌದಲ್ವಾ ತಪ್ಪೇನು, ಅವ್ರು ಇದ್ದಾಗ ವ್ಯಾಲ್ಯೂ ಕೊಡೋರು, ಈಗ ಇಲ್ವಲ್ಲ
ಬಿಡ ವ್ಯಾಲಿ ತಗೊಳ್ಳೋಣ ನಾವು ವಾವ್ ನಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯು ಡೋಂಟ್ ವಾಂಟ್ ಬಿಲೀವ್ ಇಟ್. ಬೆಳಗ್ಗೆಗೆ ನಾನು ಒಬ್ಬ ಲೈಟ್ ಬಾಯ್ ಹೆಂಗ್ ಬರ್ತಾರೆ ಯೂಶಲಿ ನಮ್ಮ ಯೂನಿಟ್ ಅಲ್ಲಿ ನಮ್ಮ ಹುಡುಗರು ಹೆಂಗ್ ಬರ್ತಾರೆ, ನಾನು ಹಂಗೇನೆ ಎಂಟರ್ ಆದೆ. ಹೋದೆ, ಕ್ಯೂ ಅಲ್ಲಿ ನಿಂತ್ಕೊಂಡೆ, ಈಸ್ಕೊಂಡೆ, ತುಂಬಾ ಪ್ರೌಡ್ ಆಗಿ ಇಸ್ಕೊಂಡೆ. ಕೊಡಯ್ಯ ನನಗೆ ಬಂದು ನಾನು ದುಡಿಯಕ್ಕೆ ನಾನು ಸರಿ ತಿನ್ಕೊಂಡು ಹಂಗೆ ನಾನು ಅಲ್ಲಿಂದಾನೇ ಸ್ಟಾರ್ಟ್. ಅವತ್ತೇನ ನಾನು ಬಿಟ್ಬಿಟ್ಟಿದ್ರೆ ಇವತ್ತು ನಾನು ಇಲ್ಲಿ ಕೂರ್ತಾ ಇರಲಿಲ್ಲ. ಕರೆಕ್ಟ್. ಸೊ ಲೈಕ್ ದಟ್ ಇಟ್ ಇಸ್. ಕೆಲವೆಲ್ಲ ಅವನಿಗೆ ಕಷ್ಟಪಡ್ತೀವಿ ಸರ್, ಕಳ್ತನ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು ಜೀವನದಲ್ಲಿ. ತುಂಬಾ ವಿಷಯ ನಿಮಗೂ ಗೊತ್ತಿರ್ಲಿಕ್ಕಿಲ್ಲ ಬಹುಶಃ. ನಾನು ಮೆಸ್ ಮಾಡಿ ನನ್ನ ಮಕ್ಕಳನ್ನ ಸಾಕಿದೆ, ಅದ್ರಲ್ಲೇ ನನಗೆ ಹಿರಿಮೆ ಇಲ್ಲ. ಆದ್ರೆ ತೂಗುದೀಪ ಶ್ರೀನಿವಾಸ ಹೆಸರಿಗೆ ಕಳಂಕ ತರೋ ಹಾಗೆ ನಾವು ನಡ್ಕೋಬಾರ್ದು. ಅವರಿಂದ ಇವತ್ತು ಈ ಸ್ಥಾನದಲ್ಲಿ ನಾನು ಕೂತಿದ್ದೀನಿ ಸರ್. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಆ ಹೆಸರು ಹಾಗೆ ಉಳ್ಕೋಬೇಕು ಅನ್ನೋದೇ ನನ್ನ ಆಸೆ. ನನಗೆ ಇನ್ನೂ ನೆನಪಿದೆ ಬಾಸ್, ನಾನು ಥಿಯೇಟರ್ ಕೂತಾಗ ನಿಮ್ ಫಾದರ್ ಆ ರೋಲ್ಸ್ ಎಲ್ಲ ಮಾಡ್ತಿದ್ದಾಗ ಏನ್ ಸರ್ ಅವ್ರ ವರ್ಚಸ್ಸು, ಏನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಡೈಲಾಗ್ ಡೆಲಿವರಿ, ಆ ಕಣ್ಣುಗಳು. ನಾನು ಆಕ್ಚುಲಿ ಫಸ್ಟ್ ಟೈಮ್ ನಿಮ್ ಜೊತೆಗೆ ನಾನು ಸಿನಿಮಾ ನೋಡಿದೆ ಸರ್. ಅವಾಗ ಜನ್ಮ ಜೋಡಿ ನಾನು ಲೈಟ್ ಬಾಯ್. ಅವಾಗ ನಿಮ್ದು ಏನೋ ನಮ್ಮೂರ ಮಂದಾರವೇ ಸ್ಕ್ರೀನಿಂಗ್ ಆಯ್ತು ಮೈಸೂರಲ್ಲಿ ಸರಸ್ವತಿ ಥಿಯೇಟರ್ ಅಲ್ಲಿ. ಓಕೆ. ಸೊ ನೀವು ಬಂದಿದ್ರಿ, ಶಿವಣ್ಣ ಅವರಿದ್ರು. ಸೊ ಅವಾಗ್ಲೇ ನಿಮ್ ಜೊತೆ ಕೂತ್ಕೊಂಡು ಆ ಸಿನಿಮಾ ನೋಡಿದ್ ಫಸ್ಟ್ ಟೈಮ್. ಓಹೋ, ಥ್ಯಾಂಕ್ ಯು. ಸೊ ನಮ್ಮ ಫಾದರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ ಫಾದರ್ ಬಗ್ಗೆ ನಿಮ್ ಇರೋದು ನೆನಪುಗಳೇನಿ, ಆಸ್ ಅನ್ ಆಕ್ಟರ್, ಆಸ್ ಅ ಪರ್ಸನ್, ಬೇರೆ ಏನೇನು ಹೇಳಕ್ ಇಷ್ಟಪಡ್ತೀನಿ? ಇಲ್ಲ ಸರ್, ಅದೆಲ್ಲ ಒಂದು ಸೈಡ್ ಇಟ್ರೆ ಸರ್, ಹಿ ವಾಸ್ ಅ ರಿಯಲ್ ಹೀರೋ ಅಟ್ ಹೋಮ್ ಸರ್. ಓಕೆ. ತಕ್ಕ ಗಂಡ, ಮಕ್ಕಳಿಗೆ ತಕ್ಕ ಅಪ್ಪ. ಆಮೇಲೆ ನಮ್ಮನ್ನ ಯಾವ್ದೇ ಆಡಂಬರದಲ್ಲೂ ಬೆಳೆಸಿಲ್ಲ ಅವರು. ಒಂದೊಂದ್ಸಲಿ ನಾನು ಆಕ್ಚುಲಿ ನಾನು ಏನಾದ್ರು ಮಾತಾಡ್ಬೇಕಾರೆ, ಇನ್ನೊಂದ್ ಮಾಡ್ಬೇಕಾರೆ, ಒಂದು ಕಮಾಂಡಿಂಗ್ ಅಂತ ಏನಾದ್ರು ಮಾಡ್ಬೇಕಾರೆ ನನ್ನ ಅಪ್ಪನ್ನೇ ಕಾಪಿ ಮಾಡೋದು. ಅವ್ರ ಒಂದ್ಸಲಿ ಅಂದ್ರೆ ಅದ್ರಲ್ಲಿ 1000 ಸಲಿ ಅರ್ಥ ಇರ್ತದೆ. ಅದು ಅವ್ರ ಹತ್ರ ನಾನು ಕಲ್ತಿದ್. ನಾನು ಅವ್ರು ಹೇಳೋರು, ಮಾಡ್ತೀಯಾ ಸರಿ ಮಾಡು, ಇಲ್ಲ ಎದ್ಬಿಡಿಲ್ಲ ಅಷ್ಟೇ ಮುಗ್ದ. ಅವ್ರ ಆಮೇಲೆ ಕಟ್ಟುಟಾಗಿ ಇದ್ರು ಸರ್, ಯಾರಿಗೂ ಅವ್ರು ಕಾಕ ಹೊಡಿಲಿಲ್ಲ. ಅವ್ರು ಇರೋದೇ ಹೆಂಗೆ, ಅವ್ರು ಬದುಕಿದ್ದೆ ಹೆಂಗೆ, ನಿಜವಲ್ಲ ಅವ್ರದೊಂದು ಅವ್ರು ಬದುಕಿದ್ದಾರಿನ ನಮ್ಗೊಂದ್ ಸ್ವಲ್ಪ ಅದು ಮಾದರಿಯಾಗಿ ಎತ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಓಕೆ, ರೈಟ್. ಈಗ ಅಫ್ಕೋರ್ಸ್ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ನೀವು ಅಪ್ಪನ ಆಸೆ ಬೇರೆ ಇತ್ತು, ನೀವು ಡಿಪ್ಲೊಮಾ ಮಾಡ್ಬೇಕು ಅಂತ ಆಸೆ ಪಟ್ರು. ನಿಮ್ಮ ಆಸೆ ಬೇರೆ ಏನೋ ಇತ್ತು. ಒಂದ್ ನಿರ್ಧಾರ ತಗೊಂಡ್ರಿ, ನೀನಾಸಂ ಹೋದ್ರಿ, ನಂತರ ಸಿನಿಮಾಗ್ ಬರ್ಬೇಕು ಅನಿಸ್ತು, ಲೈಟ್ ಬಾಯ್ ಆಗಿ ಸೇರಿದ್ರಿ. ಅಂದ್ರೆ ನಿಮ್ ಮನಸ್ಸಲ್ಲಿ ಏನಿತ್ತು ಸರ್? ಅಂದ್ರೆ ಹೀರೋ ಆಗ್ಬೇಕು ಅಂತನಾ, ಟೆಕ್ನಿಷಿಯನ್ ಆಗ್ಬೇಕು ಅಂತನಾ, ಇಲ್ಲ ಫ್ಯೂಚರ್ ಇದೆ ಅಂತ ನಿಮ್ಗೆ? ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಸರ್, ನಾನು ಫ್ಲೂಕಲ್ ಹೀರೋ ಅದನ್ ಸರ್. ನಾನು ಫ್ಲೂಕಲ್ ಹೀರೋ ಅದ. ನಾನು ನಿಜವಾಗ್ಲೂ ಹೀರೋ ಆಗ್ತೀನಿ, ಒಂದ್ ಕಲಾವಿದ ಆಗ್ತೀನಿ. ಮೋಸ್ಟ್ಲಿ ನಾನು 4 ಗೇಟ್ ಹೊಡ್ಸ್ಕೊಂಡ್ರು ವಿಲನ್ ಅವ್ರು ಆಗ್ತೀನಿ, ಒಟ್ಟಲ್ಲಿ ಸಿನಿಮಾದಲ್ಲಿ ಇರ್ತೀನಿ ಅಷ್ಟೇ. ಅದನ್ನ ಅನ್ಕೊಂಡ್ ಬಂದಿದ್ದು. ಬಟ್ ಅದು ಒಂದೇನಂದ್ರೆ, ಅಂದಾದ್ರು ಇಲ್ಲಿರೋರು ಇಷ್ಟೂ ಜನನು ಆಕ್ಚುಲಿ ಈಗ ನೋಡ್ತಾ ಇರೋರು ಅಷ್ಟು ಜನನು ಒಂದು ಹಾಕಿರಂತ ಭಿಕ್ಷೆ. ಫಿಲ್ಮ್ಸ್ ನೋಡಿದೀನಿ, ಹಾಗಾಗಿ ನಿಮ್ಮ ಬೇರೆ ಬೇರೆ ಕಡೆ ಭೇಟಿ ಮಾಡ್ತಿರ್ತೀನಿ. ಇವತ್ತು ನಿಮ್ಮಲ್ಲಿ ಇರುವಂತಹ ಸೆನ್ಸಿಟಿವ್ ದರ್ಶನ್, ನೀವು ಬಹಳ ಇಮೋಷನಲ್ ಪರ್ಸನ್ ಅಂತೆಲ್ಲ ಅನಿಸ್ತಾ ಇದೆ ನನಗೆ. ಅವನಿಗೆ ನಿಜವಾಗ್ಲೂ ತುಂಬಾ ಹೆಂಗರ್ಳು ಸರ್. ಹಾಗಿದ್ದಿದ್ರೆ ನನಗೆ ಇಷ್ಟು ಅವ್ರ ತಂದೆ ಹೋದ್ಮೇಲೆ ನನ್ನ ಜೊತೆಗೆ ಹೆಜ್ಜೆ ಹಾಕೊಂಡ್ ಬರ್ತಾ ಇರ್ಲಿಲ್ಲ ಮಗು. ರೈಟ್. ಈಗ ಅಮ್ಮ ಹೇಳಿದ್ರು ಆಗಾಗ ಬರ್ತಾನೆ ಇದೆ, ಅಂದ್ರೆ ತಂದೆ ಹೋದ್ಮೇಲೆ ತಮ್ಮ 2-3 ಸಲ ಹೇಳಿದ್ರು. ಏನಾಯ್ತು ಕೊನೆಗಲ್ಲಿ? ವಾಟ್ ಆರ್ ದ ಲಾಸ್ಟ್ ಡೇಸ್ ಲೈಕ್? ಸರ್ ಅದೇ ಕಿಡ್ನಿ ಅವ್ರಿಗೆ ಇದಾಯ್ತು. ಸೊ ಅದೇ ಇರಾಬರ ಪುಂಜಿ ಎಲ್ಲ ಅಲ್ಲಿಗೆ ಹೋಗ್ಬಿಡ್ತು. ಎಲ್ಲೆಲ್ಲ ಅಮ್ಮ ಔಸ್ ಇಟ್ಟಿದ್ರು ಎಲ್ಲಾ ತೆಗೆದ್ಬಿಟ್ರು. ಕೊನೆಗೆ ನಮ್ಮ ತಂದೆ ಅದು ಹೇಳೋದು, ಮಗಳಿದ್ದಾಳೆ, ಮದುವೆಗಾರು ಏನಾರು ಇರ್ತಿಡು ಅಂತ. ಪರವಾಗಿಲ್ಲ, ನೀವು ಇದ್ರೆ ನೋಡ್ಕೊಳ್ಳೋಣ ಆಮೇಲೆ. ಬಟ್ ಇವತ್ತು ಹೇಳ್ಬೋದು ಆಕ್ಚುಲಿ, ಅಂದ್ರೆ ರಿಲೇಷನ್ಸ್ ಗಳಿದ್ದಾರೆ, ಅದ್ರ ನಮ್ಗೆ ಯಾರು ಇಲ್ಲ ಸರ್. ನಮ್ಮಮ್ಮನ ಅವಾಗ್ಲೇ ಒಂದು ಲಿಸ್ಟ್ ಹೇಳಿದ್ರು, ನಮ್ಮ ತಂದೆಗೆ 4 ಜನ ಹೆಣ್ಮಕ್ಳು, ಆಮೇಲೆ ಗಂಡ್ ಮಕ್ಳು ಅಂತ. ಯಾರು ಇಲ್ಲ ಸರ್. ಅವ್ರ ಅಪ್ಪ ಅಮ್ಮನಿಗೆ ಅವ್ರೊಬ್ಬರೇ ಮಕ್ಳು ಆಗಿದ್ದು. ಆಕ್ಚುಲಿ ನನ್ನ ಅಳಿಯ ಇವತ್ತು ನನ್ನ ಮುಂದೆ ನಿಂತ್ಕೊಂಡು ಮಾತಾಡಕ್ಕೂ ಎದುರ್ತಾನ. ನಾ ಓಪನ್ ಆಗಿ ಹೇಳ್ತೀನಿ, ಅವ್ರ ಅಪ್ಪ ಅಮ್ಮ ಬೈದ್ರು ಅಂತ ತಲೆ ಕೆಡ್ಸ್ಕೊಳ್ಳ, ಬರೀ ಫೋನಲ್ಲಿ ಅಂದ್ರೆ ಮುಗಿದೋಯ್ತು. ನಮ್ಮ ಅಕ್ಕ ಅಲ್ಲೇ ಹೇಳಿರ್ತಾಳೆ, ಏನೋ ಅಂದೆ ನೀನು ನೋಡಿ ಅಳ್ತಾವನ ಇಲ್ಲಿ, ಅವ್ನಿಗೆ ಎಷ್ಟು ಪ್ರೀತಿ ಕೊಡ್ಬೇಕು ಅಷ್ಟೇ ಕೊಡ್ತೀನಿ, ಬಟ್ ಎಲ್ಲಿ ಇಡ್ಬೇಕು ಹಂಗೆ. ಇವತ್ತು ನಮ್ಮ ತಾಯಿ ತಂದಿರಲ್ಲಿ ಒಬ್ಬ ನನ್ನ ಮುಂದೆ ನಿಂತ್ಕೊಳಕ್ ಹೇಳಿ ಸರ್, ಇಲ್ಲ ಸರ್. ಏನಕ್ಕೆ ಇನ್ಸಿಡೆಂಟ್ ಹೇಳ್ತೀನಿ ಅಂತಂದ್ರೆ, ನಮ್ಮನೇಲಿ ನಮ್ಮ ಅಕ್ಕ ಒಬ್ಳೆ ಸರ್. ನಾನು ಸತ್ರು ನಾನು ಕೊಡ್ತಾ ಇರ್ಲಿಲ್ಲ ಅದನ್ನ. ಬಟ್ ನಮ್ಮ ತಾಯಿಗೆ ಒಂದು 4 ಜನ ಹಿಂದ್ಗಡೆ ಒಂದು ಪಿಂಡು ತರ ಬಿತ್ಕೊಂಡವ್ರೆ. ಅದ್ರಲ್ಲಿ ಒಬ್ಬನಿಗೆ ಯಾವನಿಗೋ ಮದುವೆ ಆಗಿರ್ಲಿಲ್ಲ. ಒಬ್ಬರು ನಮ್ಮ ಮನೇಲಿ ಸತ್ತಿದ್ದು ಇದನ್ನ ಹಿಡ್ಕೊಂಡು ಹಿಂದ್ಗಡೆ ಯಾರು ಮದುವೆ ವಿಷಯ ಮಾತಾಡ್ತಾರ? ಅದು ಸ್ವಂತ ಅವ್ರ ತಂಗಿನೇ ಸರ್. ಇವ್ರ ತಂಗಿ, ಇವ್ರ ತಾಯಿ, ಇವ್ರ ತಂದೆ. ಏನಕ್ಕೆ ಅಂದ್ರೆ ನಮ್ಮ ಮನೇಲಿ ಒಂದು ಮೆಟ್ಲಿದೆ. ನಾನು ಅಲ್ಲಿ ಒಳಗಡೆ ಹೋದೆ, ಹಿಂದ್ಗಡೆ ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ, ಯಾರು ಇಲ್ಲ ಕೂತಿದ್ದೆ. ಅವ್ರ ಹಿಂದೆ ಬಂದು ಡಿಸ್ಕಷನ್ ಮಾಡ್ತಾ ಇದ್ರು. ಈಗ ಹಿಂಗಾಗೋಯ್ತು ಅಂದ್ಬಿಟ್ಟು ನೀನು ನಿನ್ ಮಗನ ಇವಳಿಗೆನ ತಂದ್ಕೊಂಡ್ಬಿಟ್ಟೆ, ನನ್ ಮಗಳಿಗೆ ಅಂತ ಹೇಳಿದ್ಯಾ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಮ್ಮ ತಂದೆ ಇದ್ದಾಗ ಅವ್ರದ್ದೊಂದು ಒಳ್ಳೆ ಕಲರ್ ನೋಡಿದ್ವಿ ನಾವು. ಒಬ್ರು ಯಾವನು ನಾವು ಆಕ್ಚುಲಿ ನಮ್ಮ ತಾಯಿಯವ್ರ ತಂದೆನೇ ನಿಲ್ತಾ ಇರಲಿಲ್ಲ ಪಕ್ಕದಲ್ಲಿ. ಯಾಕಂದ್ರೆ ನಮ್ಮ ತಂದೆ ಹಂಗೆ ಸರ್, ಹುಲಿ ತರ ಇದ್ದವ್ರು. ನಾನು ಅವತ್ತೇ ಹೇಳಿದ್ದು, ಸತ್ರು ಬೇಕಾದ್ರೆ ಕೂಲಿ ಮಾಡೋಂಗಾರು ಕೊಡ್ತೀನಿ, ದಾರಿ ಹೋಗೋಂಗ್ ಕೊಡ್ತೀನಿ ಮಕ್ಕನ, ಇವ್ರಿಗೆ ಮಾತ್ರ ಕೊಡಲ್ಲ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ದೇವರಂತ ಭಾವನೆ ಸಿಕ್ಕಿದ್ರು ನಮ್ಗೆ ಯಾರು ಇರ್ಲಿಲ್ಲ ಸರ್. ಇವತ್ತೇನೋ ಆಕ್ಚುಲಿ ಆಸ್ತಿಗೆ ಅದು ಇದು ಅಂತ ಅಂದ್ಬಿಟ್ಟು, ಅಂತ ಆಸ್ತಿ ಏನೇನೋ ಆಗೋಗಿದೆ.
₹500 ಹಿಡ್ಕೊಂಡು ಬೆಂಗಳೂರು ಬಂದವ್ ಸರ್. ಇವತ್ತು ಅಲ್ಲೇ ಇದೆ ಸರ್. ಜನಗಳು ಹೊಟ್ಟೆ ತುಂಬಾ ಊಟ ಹಾಕೋರೆ ಸರ್. ಕಣ್ಣುಗ್ ನೋಡಿ ತಗೊಳಂಗ್ ಕೊಟ್ಟವ್ರೆ ಸರ್. ಇನ್ನೇನ್ ಬೇಕು ಸರ್? ಇದಕ್ಕೆ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಯೂಶಲಿ ನಮ್ಗೆ ತಿನ್ನಕ್ಕೂ ಗತಿ ಇರಲಿಲ್ಲ ಸರ್. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ನಿರ್ಮಲಾ ಆಂಟಿ ಅಂತಿದ್ರು. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ನಾನ್ ವೆಜ್ ಪ್ರಿಯ ಅಂತೇಳಿ. ನಾವು ಅದು ಸಂಡೇನಾರು ಬಂತು ಅಂದ್ರೆ ನಮ್ಮಮ್ಮ ಅಲ್ಲಿ ಇಲ್ಲಿ ಅದು ಗೀದು ₹12 ಅರ್ಧ ಕೆಜಿ ಮಾಂಸ ಸಿಗುತ್ತೆ, ಕೋಳಿ ಮಾಂಸ. ಅದು ಭಾನುವಾರ ಮಾತ್ರ. ನಾನು ಅವ್ರ ಮನೇಲಿ ವಾಸನೆ ಬಂದು 4 ಸರಿ ನಾನು ಅಲ್ಲಿ ಪಕ್ಕದಲ್ಲಿ ಕಾಂಪೌಂಡ್ ಹತ್ರ ಓಡಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋದು. ಅವರು ದರ್ಶನ್ ಬಾಯ್ಲಿ ಅನ್ನೋರು, ಟಿಫನ್ ಗ್ಯಾರೇಜ್ ಕೊಡೋರು. ಥ್ಯಾಂಕ್ಸ್ ಆಗಿ ಫಸ್ಟ್ ಎತ್ಕೊಂಡ್ರು. ಅವಳು ತಿಂತಾ ಇರ್ಲಿಲ್ಲ, ಅವನು ತಿಂತಾ ಇರ್ಲಿಲ್ಲ. ಈ ತರ ಎಲ್ಲ ನಮ್ಗೆ ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ ಸರ್ಕಲ್ ನಮ್ಮನ್ನು ಸಾಕೋರೆ ಸರ್. ಫ್ಯಾಮಿಲಿ ಅವ್ರು ಯಾರು ಸಾಕಿಲ್ಲ ಸರ್. ಅವತ್ತೇ ಅನ್ಕೊಡೆ ಫ್ಯಾಮಿಲಿ ಗಿಮ್ಲೆಲ್ಲ ವೇಸ್ಟ್. ವಾಟ್ ದ ರಿಲೇಶನ್ಶಿಪ್ ನೀವು ಬೆಳೆಸ್ಕೊಂಡು ಹೋಗ್ತೀರಾ ಅಷ್ಟೇ ಸರ್. ಸ್ಟೇರ್ ಕೇಸ್ ಅಲ್ಲಿ ನೀವು ಕೇಳಿದ ಮಾತುಗಳೆಲ್ಲ ಹೇಳಿದ್ರಿ. ಈ ತರ ತಂದೆಗೆ ಅನಾರೋಗ್ಯ ಇದೆ, ಆರೋಗ್ಯ ಸರಿ ಇಲ್ಲ ಅನ್ನೋ ನಿಮ್ ಫಸ್ಟ್ ನ್ಯೂಸ್ ಯಾವಾಗ ಗೊತ್ತಾಯ್ತು? ಎಲ್ಲಿದ್ರಿ ನೀವು ಅವಾಗ? ಆಕ್ಚುಲಿ ನಮ್ಮ ತಂದೆಗೆ ಕಿಡ್ನಿ ಫೇಲ್ಯೂರ್ ಆದ್ಮೇಲೆ ನಾನು ಮನೇಲೇ ಇದ್ದೆ. ನಾನು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಆದ್ಮೇಲಿಂದ ನಾನು ಆಕ್ಚುಲಿ ನಿನಾಸಂಗೆ ಹೋಗಿದ್ದು. ನಿಮ್ಮ ತಾಯಿಯವರೇ ಒಂದು ಕಿಡ್ನಿ ಕೊಟ್ರು ಅಂತ ಕೇಳ್ತಾರೆ. ನಮ್ಮಮ್ಮನಿಗೆ ಒಂದೇ ಕಿಡ್ನಿ ಇರೋದು. ಅವರು